Single parenting is not an easy thing. It takes a lot of courage. It takes a lot of courage. You're playing dual role. You're answering every single damn person when they ask ಅಪ್ಪ ಎಲ್ಲಿ ಅಂದಾಗ ನಾನೇ ತಂದೆ ನಾನೇ ತಾಯಿ ಅನ್ನೋದಕ್ಕೂ ತುಂಬ ಗಟ್ಸ್ಬೇಕು. ಅಂಥದ್ರಲ್ಲಿ ಒಂದು ಹೆಣ್ಮಗುನ ಹಿಡ್ಕೊಂಡು ಅಷ್ಟು ಸಣ್ಣ ಹೆಣ್ಮಗುನ ಹಿಡ್ಕೊಂಡು 25 ವರ್ಷಕ್ಕೆ ಮುಂಚೆ ನನಗಿಷ್ಟ ಇಲ್ಲದೆ ಇರೋ ಜೊತೆ ನಾನು ಬದುಕಲ್ಲ, ನನ್ನ ಮಗಳು ನೋಡ್ಕೊತೀನಿ ಅಂತ ತಾಕತ್ತಿದೆ ಅನ್ನೋದಕ್ಕೂ ಗಟ್ಸ್ಬೇಕು. ನಾವಿವತ್ತು ಏನೇ ನಮ್ಮ ವ್ಯಕ್ತಿತ್ವ ಇದ್ದರೂ ಅದು ನಮ್ಮ ತಂದೆ ತಾಯಿಯ ರಿಫ್ಲೆಕ್ಷನ್. ಎಲ್ಲೋ ಒಂದು ಕಡೆ ನಾವು ಅದ್ರ ಇನ್ಸ್ಟಿಂಕ್ಟ್ಸ್ನ ತೊಗೊಂಬಂದಿರ್ತೀವಿ. ನಮ್ಮ ತಂದೆ ತಾಯಿಲಿ ಏನು ಗುಣ ಇರುತ್ತೆ, ಅವ್ರು ಏನನ್ನ ಬಿಲೀವ್ ಮಾಡ್ತಾರೆ, ಒಂದು ದುಡ್ಡಿನ ಬಗ್ಗೆ ಅವರ ಒಂದು ಥಾಟ್ ಪ್ರೊಸೆಸ್ ಏನಿರುತ್ತೆ, ಅಥವಾ ಒಂದು ಸಕ್ಸಸ್ ಬಗ್ಗೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ, ಅಥವಾ ಜೀವನದ ಬಗ್ಗೆ ಅವ್ರ ಥಾಟ್ ಪ್ರೊಸೆಸ್ ಏನಿದೆ, ನಮ್ಗೆ ಅರಿವಿಲ್ದೇನೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀವಿ. ಒಂದು ಅದೃಷ್ಟ ಏನು ಅಂತಂದರೆ ವಿಶ್ವಾಸ್ ಡಸ್ ಈಕ್ವಲ್ ಪೇರೆಂಟಿಂಗ್. ಕಂಪ್ಯಾರಿಸನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ಸ್ ಫಾರ್ ಟುಡೇಸ್ ಕಿಡ್ಸ್. ಯು ಶುಡ್ ಮೇಕ್ ದೆಮ್ ಫೀಲ್ ಕಂಪ್ಯಾರಿಸನ್ ಅಲ್ಲ, ಅದು ಇಟ್ಸ್ ಅ ಪಾಸಿಟಿವ್ ಕಾಂಪಿಟೇಷನ್. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಒಂದು ಹುಟ್ಟು ಬೆಳೆದಿರೋ ವಾತಾವರಣದಲ್ಲಿ ನೀವು ಯು ಆರ್ ಡೂಯಿಂಗ್ ಸಮಥಿಂಗ್ ನೋಬಡಿ ಈಸ್ ಡೂಯಿಂಗ್. ದ್ಯಾಟ್ ಇಟ್ ಸೆಲ್ಫ್ ಯೂಸ್ ಟು ಗಿವ್ ಮಿ ಅ ಲಾಟ್ ಆಫ್ ಹೈ. ಅದೊಂಥರ ನಾನು ಇವತ್ತು ಫ್ಲೈಟ್ ತೊಗೊಂಡೆ, ನಾಳೆನೂ ಫ್ಲೈಟ್ ತೊಗೊಂಡೆ, 5 ಸ್ಟಾರ್ ಹೋಟ್ಲಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಆಲ್ ದಿಸ್ ವಾಸ್ ಗಿವಿಂಗ್ ಇಟ್ ವಾಸ್ ನಾಟ್ ಅಬೌಟ್ ಮನಿ, ಬಿಕಾಸ್ ನನಗೆ ಯಾವತ್ತೂ ದುಡ್ಡಿನ ಬಗ್ಗೆ ಆ ಒಂದು ಫ್ಯಾಸಿನೇಷನ್ ಇರಲಿಲ್ಲ. 2 ಸತಿ ಫಸ್ಟ್ PUC ಡ್ರಾಪ್ ಔಟ್ ನಾನು. ಟು ಬಿ ವೆರಿ ಆನೆಸ್ಟ್, ನೀವು ನಾನು ಬಿಸ್ನೆಸ್ಸಲ್ಲಿ ಬಂದು ನೋಡಿದ್ರೆ ಐ ಮೇ ವರ್ಕ್ 2 hours a day. ಅವ್ರು ಹೇಳ್ತಾರೆ, ಇಫ್ ಯು ಲವ್ ಇಟ್ ದೆನ್ ಯು ಕಾಂಟ್ ಡೂ ಬಿಸ್ನೆಸ್. ಬಿಸ್ನೆಸ್ ಆ್ಯಂಡ್ ಲವ್ ಇಸ್ 2 different ಥಿಂಗ್ಸ್. ಯು ಹ್ಯಾವ್ ಟು ಡೂ ಬಿಸ್ನೆಸ್ ವಿತ್ ನಂಬರ್ಸ್, ನಾಟ್ ವಿತ್ ಲವ್. ಎನಿಥಿಂಗ್ ಯು love will become emotional. It is never logical. So business is logic, business is numbers, business is strategy. It is not emotions. ಏನಾಗ್ತಿದೆ ಅಂತಂದರೆ ಲಾಟ್ ಆಫ್ ಪೀಪಲ್ ಟುಡೇ 9 to 6 ಇಷ್ಟ ಇಲ್ಲ ಅಂತ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಥಿಂಗ್ ನಾನು ಕಲ್ತಿರೋದು ನನ್ನ ಜೀವನದಲ್ಲಿ. ಏನಂತಂದರೆ ಎಷ್ಟೊಂದು ಕಡೆ ಇಟ್ಸ್ ನಾಟ್ ದಟ್ ಏನಂತಾರೆ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಲ್ಲ ಅಂತ. ನಾನು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ತುಂಬ ವರ್ಷ ಅಲ್ಲ, ಈಗೊಂದು 2 ವರ್ಷ 2.5 ವರ್ಷದಲ್ಲೂ where I was doing fantastic, suddenly there was a dip where my bank balance went zero. ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ ತಕ್ಷಣ ನನಗೆ ಎಷ್ಟು ಸಂಬಳ ಬರ್ಬೋದು, ದ್ಯಾಟ್ ಈಸ್ ಯುವರ್ ವರ್ತ್. ನಿಮ್ಮನ್ನು ನೀವು ಅದಕ್ಕೆ ಎಷ್ಟು ಕೊಡೋಕ್ಕೆ ರೆಡಿ ಇದ್ದೀರಾ? ಬಿಕಾಸ್ ಲೋನ್ ಅನ್ನೋದು ಮಾಡೋದು ತುಂಬ ಈಸಿ, ಅದನ್ನು ತೀರ್ಸೋಷ್ಟರಲ್ಲಿ ಯು ಗೆಟ್ ಡ್ರೇನ್ಡ್ ಔಟ್. ನನ್ನ ಪ್ರಕಾರ ಆದಷ್ಟು ಈಗಿನ ಯೂತ್ ದೇ ಶುಡ್ ಸ್ಟೇ ಅವೇ ಫ್ರಮ್ ಲೋನ್ಸ್. ಎಲ್ಲೋ ಒಂದು ಆತಂಕ ಇದೆ, ಮನೆ ಮಗಳಿಗೆ ಲೇಟಾಗಿ ಬಂದರೆ ಏನಾಗ್ಬಿಡುತ್ತೋ ಅನ್ನೋದು. ಬಟ್ ಇದೆಲ್ಲವೂ ಮೀರಿ ಐ ಥಿಂಕ್ ಯು ಶುಡ್ ಟ್ರಸ್ಟ್ ಯುವರ್ ಕಿಡ್ಸ್ ಆ್ಯಂಡ್ ಸೆಂಡ್ ದೆಮ್ ಔಟ್ ಟು ಲಿವ್ ದೇರ್ ಡ್ರೀಮ್ಸ್. ಸೊ ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ವಿಮೆನ್ ಟು ಬಿ ಸೂಪರ್ ವುಮೆನ್ ಆ್ಯಂಡ್ ಬಿಕಮ್ ದಟ್ ಏನಂತಾರೆ 10 ಕೈಗಳು ಹಿಡ್ಕೊಂಡು 10ರಲ್ಲೂ ಏನೋ ಒಂದು ಮಾಡೋಕ್ಕೆ ಆಗಲ್ಲ, ಎಲ್ಲರಿಗೂ ಆಗಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಆಗುತ್ತೆ, ಕೆಲವೊಂದು ಹೆಣ್ಮಕ್ಳು ಅದರಿಂದನೇ ತುಂಬ ಕೊರಗ್ತಾ ಇದ್ದಾರೆ. ಐವ್ ಸೀನ್ ಸೋ ಮೆನಿ ವಿಮೆನ್ ಸ್ಟೆಪ್ ಬ್ಯಾಕ್ ಫ್ರಮ್ ದೇರ್ ಕೆರಿಯರ್. ಆ ಥರ ಆಗ್ಬಿಟ್ರೆ ನಾನು ತಲೆ ಮೇಲೆ ಕುತ್ಕೊಂಡು ನನಗೆ ಯಾಕೆ ಹಿಂಗೆ ಆಗಬೇಕಾಗಿತ್ತು, ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ ಅಂತ ಕುತ್ಕೊಂಡ್ರೆ ಯು ಕಾಂಟ್ ಡೂ ಎನಿಥಿಂಗ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು VSS. ಹೇಗಿದ್ರೆ ಎಲ್ಲರೂ? ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಒಳ್ಳೊಳ್ಳೆ ಗೆಸ್ಟ್ನ ಕರ್ಕೊಂಬರೋಕ್ಕೆ. ಒಳ್ಳೊಳ್ಳೆ ಗೆಸ್ಟ್ ಬಂದರು ಅಂದರೆ ಅವ್ರ ಹತ್ರ ತುಂಬ ಒಳ್ಳೆ ಇನ್ಫಾರ್ಮೇಷನ್ನ ನಾವು ನಿಮಗೆ ಕೊಡ್ಬೋದು. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಪಾಡ್ಕಾಸ್ಟಿಗೆ ಬಂದಿರೋ ಗೆಸ್ಟು ವುಮನ್ ಆಂಟ್ರಪ್ರಿನರ್ಶಿಪ್ ಬಗ್ಗೆ ಡೀಟೇಲಾಗಿ ಮಾತಾಡಿದ್ದಾರೆ. ಅವ್ರಿಗೆ ಯಾವ ಥರ ಕಷ್ಟಗಳು ಬರುತ್ತೆ, ಅವ್ರು ಅದನ್ನು ಹೆಂಗೆ ಓವರ್ಕಮ್ ಮಾಡಿದ್ರು ಅಂತ ತುಂಬ ಡೀಟೇಲಾಗಿ ಹೇಳಿದ್ದಾರೆ. ಆ್ಯಂಡ್ ಇಫ್ ಯು ಆರ್ ಹೌಸ್ ವೈಫ್, ನೀವು 100% ಬಿಸ್ನೆಸ್ ವುಮನ್ ಆಗ್ಬೋದು. ಬಿಕಾಸ್ ನಿಮ್ಗೆ ಗೊತ್ತಿಲ್ದಿರಂಗೆ ನೀವು ಎಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ನ ನೀವು ಆಲ್ರೆಡಿ ತೊಗೊಂಡು ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ನೀವೊಬ್ಬ ಮಹಿಳೆ ಆಗಿದ್ದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಪಾಡ್ಕಾಸ್ಟ್ ಫಾರ್ ಯು. ಇದರಲ್ಲಿ ಅವರು ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲಾಗಿ ಹೇಳಿದ್ದಾರೆ. ಸೊ ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಎಲ್ಲರ ಸ್ಫೂರ್ತಿ ವಿಶ್ವಾಸ್ ಅವರು. ಸೊ ಇದನ್ನು ನೀವು ನೋಡಿ, ಕೇಳಿ, ಎಂಜಾಯ್ ಮಾಡಿ. ಹಲೋ ಸ್ಫೂರ್ತಿ ಅವರೇ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಅವರೇ. ಥ್ಯಾಂಕ್ ಯು ಸನಾತಿನಿ, ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಹಿಯರ್. ನಮಗೆ ತುಂಬ ಕ್ಯೂರಿಯಾಸಿಟಿ ಇರೋದು, ಸ್ಫೂರ್ತಿಯವರು ಆಸ್ ಎ ಕಿಡ್ ಆಗಿದ್ದಾಗ ಹೇಗಿದ್ರು ಅಂತ ಹೇಳಿ. ಟು ಬಿ ವೆರಿ ಹಾನೆಸ್ಟ್, ಐ ವಾಸ್ ಲೈಕ್ ತುಂಬ ನಾಟಿ ಕಿಡ್ ಅಂತಲೇ ಹೇಳ್ಬೋದು. ನಾನು ಸಿಕ್ಕಾಬಟ್ಟೆ ಏನಂತಾರೆ, ಆ್ಯಕ್ಚುಲಿ ಇದನ್ನೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್ ನೋಡಿದ್ರೆ ಅವ್ರು ಅನ್ಕೊತಾ ಇರ್ತಾರೆ,
ಒಂದು ಗ್ಯಾಂಗ್ ಅಂತಂದ್ರೆ ನಮ್ಮ ಸ್ಕೂಲಲ್ಲಿ ಅಂದ್ರೆ ಯೂಶಲಿ ಹೆಂಗಾಗುತ್ತೆ, ಬಾಯ್ಸ್ ಗ್ಯಾಂಗ್ ಡಾಮಿನೇಟ್ ಮಾಡ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ಎಲ್ಲದರಲ್ಲೂ ಅದು ಬಟ್ ನಮ್ 10th ಸ್ಟ್ಯಾಂಡರ್ಡ್ ಅಲ್ಲಿ ನಂದೊಂದು 8 ಜನ ಹುಡುಗಿರಿದ್ವಿ. ಅವ್ರು ನೋಡಿದ್ರೆ ಇಡೀ ಸ್ಕೂಲ್ ಎದುರ್ಕೊಳ್ಳೋದು. ಬಾ ಸೊ ಆ ತರ ಒಂದು ಟೆರರ್ ಗ್ಯಾಂಗ್ ಆಗಿದ್ವಿ. ಯು ನೋ ವಾಟ್, ನನ್ಗಿದು ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ. ವೆನ್ ಐ ವಾಸ್ ಸ್ಟಡಿಂಗ್ ಇನ್ ಕಾಲೇಜ್, ನಮ್ಮ ಸೀನಿಯರ್ಸ್ ದೇ ವಾಸ್ ಲೈಕ್ ಆಲ್ಮೋಸ್ಟ್ 5 to 6 6 ಜನದ್ದು ಒಂದು ಗ್ರೂಪ್. ದೇ ವರ್ ಲೈಕ್ ಡಾಮಿನೇಟಿಂಗ್. ಅವ್ರು ಬಂದ್ರೆ ಒಂದು ಅಯ್ಯೋ ಬಂದ್ರು ಕಣೋ ಸೈಡ್ ಅಲ್ಲಿರೋ ಕರೆದ್ರೆ ಹ್ಯಾಗ್ ಮಾಡ್ಬಿಡ್ತಾರೆ ಅಂತ. ಸೊ ಎಷ್ಟು ಹಾವಳಿ ಕೊಡ್ತಿದ್ವಿ ಅಂದ್ರೆ ಸ್ಕೂಲಲ್ಲಿ. ಮೈನ್ ವಾಸ್ ಲೈಕ್ ಐ ಕ್ಯಾನ್ ಸೇ ಇಟ್ಸ್ ಅ ವೆರಿ ಟೆರಿಫಿಕ್ ಗ್ಯಾಂಗ್ ಇತ್ತು ನಂದು. ಬಟ್ ಅಡ್ವಾಂಟೇಜ್ ಏನಂದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ 8th ಸ್ಟ್ಯಾಂಡರ್ಡ್ ಇಂದ. ಸೊ ಅಲ್ಲಿ ಒಂದ್ ಹೆಂಗಿತ್ತು, ನಮ್ಮ 8 ಜನದ ಗ್ಯಾಂಗಲ್ಲೂ ಒಂದ್ 3 ಜನ ಚೆನ್ನಾಗಿ ಓದ್ತಿದ್ವಿ. ಆಮೇಲೆ ನನ್ನ ಸ್ವಲ್ಪ ಜನ ಫ್ರೆಂಡ್ಸು ದೇವೆ ಲೈಕ್ ಹೆಂಗೋ ಕಷ್ಟಪಟ್ಕೊಂಡು ಪಾಸ್. ಹೆಂಗಾಗ್ತಿತ್ತು ಅಂದ್ರೆ ಎಷ್ಟೊಂದ್ ಸತಿ ನಾನು ಓದ್ತಿದ್ದಕ್ಕೇನೆ ಪ್ರಿನ್ಸಿಪಲ್ ತನಕ ಹೋಗ್ತಿರ್ಲಿಲ್ಲ. ನಾನು ಎಲ್ಲ ಕಡೆ ಬಚಾವಾಗಿ ಬಿಡ್ತಾ ಇದ್ದೆ. ಸಿಕ್ಕಾಕೊತಿದ್ದಿದ್ ಆಕ್ಚುಲಿ ಜಾಸ್ತಿ ಮಾಡ್ತಿದ್ದೆ ನಾನು. ಏನೋ ಒಂದು ಅಂದ್ರೆ ಒಂದು ಒಂದು ಅಂದ್ರೆ ಏನಕ್ಕೊಂದು ಸಿಕ್ಕಾಕೊಳ್ಳೋ ಅಂತ ಕೆಲಸ Correct. ಮಾಡಿದಾಗ ಮೇನ್ ನಾನೇ ಇರ್ತಾ ಇದ್ದಿದ್ದು. ಕರೆಕ್ಟ್. ಬಟ್ ನನ್ನ ಹೆಸರು ಜಾಸ್ತಿ ಆಚೆ ಬರ್ತಾ ಇರ್ಲಿಲ್ಲ. Because you are good in academics ಅಂತ. ಅಕಾಡೆಮಿಕ್ಸ್ ಅಲ್ಲಿ ಇದ್ದೆ, ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಕ್ಲಾಸಲ್ಲಿ ಇರ್ತಿರ್ಲಿಲ್ಲ. ಸೊ ಹೆಂಗೋ ಆಚೆ ಬಂದ್ಬಿಡ್ತಿದ್ದೆ. ಸೊ ಇಸ್ ಅ ವೆರಿ ವೆರಿ ನಾಟಿ ಕಿಡ್. But always simultaneously I managed my studies also. So that was something I'm very very happy about. ನಂಗೆ ಖುಷಿ ಅನ್ಸುತ್ತೆ ಅದು. ಬಿಕಾಸ್ ಆ ಟೈಮಲ್ಲಿ ಬರೀ ತುಂಟಾಟ ಮಾಡಿಕೊಂಡು ಇದು ಮಾಡಿಬಿಟ್ಟು ಓದದೆ ಹೋದ್ರೆ ಮುಂದಿನ ಫ್ಯೂಚರಲ್ಲಿ ಕಷ್ಟ ಆಗುತ್ತೆ. ಅದೇ ರೀತಿ ಬರೀ ಓದ್ಕೊಂಡು ಆ ಸ್ಕೂಲ್ ಡೇಸ್ನ ಎಂಜಾಯ್ ಮಾಡದೆ ಹೋದ್ರೆ ಆ ಸ್ಕೂಲ್ ಡೇಸ್ ಏನು ಅಂತ ನನಗೆ ಇವಾಗ ನೆನ್ಸ್ಕೊಳಕ್ ಎಷ್ಟು ಮೆಮೊರೀಸ್ ಇದೆ. ಬರೀ ಓದ್ಲಿಲ್ಲ ನಾನು, ಓದೋದ್ರ ಜೊತೆಗೆ ಸಿಕ್ಕಾಪಟ್ಟೆ ಮಜಾ ಮಾಡಿದೀನಿ. ಅಂಡ್ ಎಲ್ಲೋ ಒಂದ್ ಕಡೆ ಇನ್ನೊಂದು 15-20 ವರ್ಷ ಆದ್ರೂ ಸ್ಫೂರ್ತಿ ಅವ್ರ ಬ್ಯಾಚ್ ಅನ್ನೋ ತರ ಹೇಳ್ತಾರಲ್ಲ, ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಇಸ್. ಅಂಡ್ ಐ ಗೆಸ್ ಇದೆಲ್ಲ ಹೇಳ್ಬೇಕಾದ್ರೆ ನಾನು ಅನ್ಕೋತಾ ಇದೀನಿ ಇವರ ಲಾಸ್ಟ್ ಬೆಂಚರ್ ಅಂತ. 100% ಆ ಲಾಸ್ಟ್ ಬೆಂಚ್ ಅಲ್ಲೂ ಕುತ್ಕೋತಾ ಇರ್ಲಿಲ್ಲ. ಆಕ್ಚುಲಿ ಆಚೆ ನಿಲ್ಲಿಸ್ತಾ ಇದ್ರು ಯಾವಾಗ್ಲೂ. ಸೊ ಆ ತರ ಇದ್ದಿದ್ದು ಸ್ಕೂಲ್ ಡೇಸ್ ಅಲ್ಲಿ. ಬಟ್ ಅಂದ್ರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಐ ವಾಸ್ ಅ ಸ್ಟೇಟ್ ಲೆವೆಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಜೊತೆಗೆ ಚೆಸ್ ಆಡ್ತಿದ್ದೆ ತುಂಬಾ ಚೆನ್ನಾಗಿ. 8th ಸ್ಟ್ಯಾಂಡರ್ಡ್ ತನಕ ಪೇಂಟಿಂಗು ತುಂಬಾ ಚೆನ್ನಾಗಿ ಮಾಡ್ತಿದ್ದೆ. ಒಂದ್ ಹಾಡ್ ಮಾಡ್ಲಿಲ್ಲ ಅಂದ್ರೆ ಹಾಡು. ಸೊ ಈ ವಾಯ್ಸ್ ಇಟ್ಕೊಂಡು ಹಾಡಿದ್ ಬಿಡಿದ್ರೆ ಅದೊಂದು ನನಗೆ ಭಯ ಆಗ್ಬಿಟ್ಟು ಹಾಡು ಹೇಳಕ್ ಹೋಗ್ಲಿಲ್ಲ. ಅದೊಂದು ಟ್ರೈ ಮಾಡ್ಲಿಲ್ಲ ಅಷ್ಟೇ. ಅದ್ ಬಿಟ್ಟು ಇನ್ನೆಲ್ಲದ್ರಲ್ಲೂ ನನ್ನ ಹೆಸರು ಇರ್ತಾ ಇತ್ತು. ಸೊ ಮೈ ಮಾಮ್ ವಾಸ್ ವೆರಿ ವೆರಿ ಆವಾಗ ಸ್ಕೂಲ್ ಡೇಸ್ ಇಂದ ಹಿಡಿದು ಇವಾಗವರೆಗೂ ಶಿ ಈಸ್ ಮೈ ಬಿಗ್ಗೆಸ್ಟ್ ಪಿಲ್ಲರ್. ನಮ್ಮಮ್ಮ ಸಿಂಗಲ್ ಪೇರೆಂಟ್. ಸೊ ನಾನು ಒಬ್ಳೆ ಮಗಳು, ಅಣ್ಣ ತಮ್ಮ ಯಾರೂ ಇಲ್ಲ. ಸೊ ಏನೇ ಮಾಡಿದ್ರು ನಮ್ಮಮ್ಮ ಇಲ್ಲ ಅಂತಿರ್ಲಿಲ್ಲ. ಹೋಗು ಮಗನೇ ಮಾಡು ಅಂತ ಸೊ ಐ ನೆವರ್ ನ್ಯೂ ಅ ಡಿಫ್ರೆನ್ಸ್ ಬಿಟ್ವೀನ್ ಒಂದು ಹೆಣ್ಮಗು ಗಂಡು ಮಗು. ಅದ್ರ ವ್ಯತ್ಯಾಸನೇ ಗೊತ್ತಿಲ್ಲದೆ ನಮ್ಮಮ್ಮ ಅಷ್ಟೇ ಫ್ರೀಡಮ್ ಕೊಟ್ಟು ಅಷ್ಟೇ ಜವಾಬ್ದಾರಿಯುತವಾಗಿ ಬೆಳೆಸಿದ್ರು. ಈಗ ನೀವು ಹೇಳ್ತಾ ಇದ್ದೀರಲ್ವಾ, ಒಂದು ಕಿಡ್ಡಿಗೆ ಫ್ರೀಡಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ. ಈಗ ನಿಮಗೂ ಒಬ್ಬರು ಮಗಳಿದ್ದಾಳೆ. ಸೊ ಆ್ಯಂಡ್ ನೀವು ಹೇಳ್ತಾ ಇದ್ರಿ ನನ್ನ ಚೈಲ್ಡ್ಹುಡ್ ಸ್ಕೂಲ್ ಡೇಸ್ ಈ ಥರ ಇತ್ತು. ಯಾಕಂದರೆ ಎಜುಕೇಷನ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಆ ಪೀರಿಯಡಲ್ಲಿ ನಾವು ಲೈಫ್ನ ಹೇಗೆ ಎಂಜಾಯ್ ಮಾಡಬೇಕೋ ಅದನ್ನು ಮಾಡಬೇಕು ಅಂತ. ಸೊ ಈಗ ನಿಮ್ಮ ಮಗಳನ್ನು ನೀವು ಹೇಗೆ ಬೆಳೆಸ್ತಾ ಇದ್ದೀರಾ, ಮತ್ತು ಅವ್ರು ಹೇಗಿದ್ದಾರೆ, ಅವ್ರ ಸ್ಕೂಲ್ ಡೇಸು ಅಂಡ್ ಸ್ಟಡಿ ಎಲ್ಲ ಇದೇ ತರ ಇದೆಯಾ? ಇಟ್ಸ್ ಅ ವೆರಿ ಡ್ರಾಸ್ಟಿಕ್ ಕ್ವೆಶ್ಚನ್. ನನ್ನ ಚೈಲ್ಡ್ಹುಡ್ ಟು ಶಿಫ್ಟ್ ಟು ಮೈ ಡಾಟರ್ಸ್ ಚೈಲ್ಡ್ಹುಡ್, ಅದು ಚೇಂಜ್ ಹೆಂಗೆ ಅಂತ ಸೀರಿಯಸ್ ಆಗಿ ನನ್ಗೆ ಅನ್ಸುತ್ತೆ. ಅಂದ್ರೆ ಏನ್ ಗೊತ್ತಾ, ನಾನು ಒಂದ್ರಲ್ಲಿ ಬಿಲೀವ್ ಮಾಡ್ತೀವಿ, ನಾವ್ ಇವತ್ತು ಏನೇ ನಮ್ಮ ವ್ಯಕ್ತಿತ್ವ ಇದ್ರು ಅದು ನಮ್ಮ ತಂದೆ ತಾಯಿಯ ರಿಫ್ಲೆಕ್ಷನ್. ಎಲ್ಲೋ ಒಂದ್ ಕಡೆ ನಾವು ಅದ್ರ ಇನ್ಸ್ಟಿಂಕ್ಟ್ಸ್ನ ತಗೊಂಡ್ಬಂದಿರ್ತೀವಿ. ನಮ್ಮ ತಂದೆ ತಾಯಿಲಿ ಏನು ಗುಣ ಇರುತ್ತೆ, ಅವ್ರು ಏನನ್ನ ಬಿಲೀವ್ ಮಾಡ್ತಾರೆ, ಒಂದು ದುಡ್ಡಿನ ಬಗ್ಗೆ ಅವರ ಒಂದು ಥಾಟ್ ಪ್ರೊಸೆಸ್ ಏನಿರುತ್ತೆ, ಅಥವಾ ಒಂದು ಸಕ್ಸಸ್ ಬಗ್ಗೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ, ಅಥವಾ ಜೀವನದ ಬಗ್ಗೆ ಅವ್ರ ಥಾಟ್ ಪ್ರೊಸೆಸ್ ಏನಿದೆ, ನಮ್ಗೆ ಅರಿವಿಲ್ದೇನೆ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿರ್ತೀವಿ. ನಾವು ಇಷ್ಟಪಡ್ತೀವೋ ಇಷ್ಟಪಡಲ್ವೋ, ಬಟ್ ನಮ್ಮ ಬ್ಲೂ ಪ್ರಿಂಟ್ಸಲ್ಲಿ ಅದಿರುತ್ತೆ. ಸೊ ನನಗೆ ಬಹಳ ನಾನು ಅದೃಷ್ಟ ಮಾಡಿದ್ದೀನಿ ಅನ್ಸುತ್ತೆ. ಯಾಕಂದರೆ ಐ ಹ್ಯಾವ್ ಬೀನ್ ರೇಸ್ಡ್ ಬೈ ಅ ವೆರಿ ಪಾಸಿಟಿವ್ ವಿಮೆನ್. ನನಗೆ ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಬರಲ್ಲ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಕ್ ಬರಲ್ಲ, ಹಿಂದೆ ಮಾತಾಡೋದಕ್ಕೆ ಬರಲ್ಲ, ಆ್ಯಂಡ್ ಏನಂತಾರೆ ಆ ಜೆಲಸಿ ಅನ್ನೋದು ಬರಲ್ಲ. ಸೊ ಇದೆಲ್ಲ ನನಗೆ ಬಹಳ ಒಳ್ಳೆ ಅಪ್ಬ್ರಿಂಗಿಂಗ್ ಇದೆ. ಯಾರೋ ಒಬ್ರು ಗೆಲ್ತಿದ್ದಾರೆ ಅಂದಾಗ ನನಗೆ ಅವ್ರು ಯಾಕೆ ಗೆಲ್ತಿದ್ದಾರೆ ಅನ್ನೋದಕ್ಕೆ, ಅವ್ರು ಹೇಗೆ ಗೆಲ್ತಿದ್ದಾರೆ, ನಾನು ಏನನ್ನು ಕಲಿಬೋದು ಅವ್ರ ಹತ್ರ, ಆ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಏನಂತಾರೆ ಗಿವ್ ಇಟ್ ಟು ಮೈ ಡಾಟರ್. ಸೊ ಅವ್ರು ಏನಾದರೂ ಒಂದ್ಸತಿ ಮಮ್ಮಿ, ಇವಾಗಲೂ ಒಂದೊಂದ್ಸತಿ ಬಂದ್ಬಿಟ್ಟವಳು, ಮಮ್ಮಿ ಅವ್ರಿಗೆ ಫಸ್ಟ್ ಪ್ರೈಸ್ ಬಂತು, ನಂಗೆ ಸೆಕೆಂಡ್ ಪ್ರೈಸ್ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಗುಡ್. ನೆಕ್ಸ್ಟ್ ಟೈಮ್ ಅವರಿಂದ ನೀನು ಏನು ಬೆಟರ್ ಮಾಡ್ಬೋದು ಅನ್ನೋದು ಕಲ್ತ್ಕೋ ಅನ್ನೋದು. ದಿಸ್ ಇಸ್ ಹೌ ಐ ಹ್ಯಾವ್ ಬೀನ್ ಟ್ರೈನಿಂಗ್ ಹರ್.
ಅಂಡ್ ಐ ಥಿಂಕ್ ಇಟ್ಸ್ ಬೀನ್ ಗುಡ್. ರೀಸೆಂಟಾಗಿ ಒಂದು ಸಣ್ಣ ಎಕ್ಸಾಂಪಲ್ ಏನಂದ್ರೆ ಬಾಲಿ ಟ್ರಿಪ್ ಹೋಗಿದ್ವಿ. ಅಲ್ಲಿ ಒನ್ ಆಫ್ ದ ಟ್ರಾವೆಲ್ ಕೋ ಪ್ಯಾಸೆಂಜರ್ ಶಿ ಫೇಂಟೆಡ್. ತುಂಬ ಅಂದರೆ ಅವ್ರಿಗೆ ಸಫೋಕೇಟ್ ಆಗದೆ ಇನ್ನೇನು ಒಂದು 20 ಮಿನಿಟ್ಸ್ ಜರ್ನಿ ಇದೆ. ಶಿ ಫೇಂಟೆಡ್ ಲೈಕ್ ಅವ್ರಿಗೆ ಎದ್ದೊಳಕ್ಕೆ ಆಗ್ತಿಲ್ಲ. ಐ ಆ್ಯಂಡ್ ವಿಶ್ವಾಸ್ ವೆ ದ ಫಸ್ಟ್ ಒನ್ ಟು ಗೋ ದೇರ್ ಫಾರ್ವರ್ಡ್. ನಾನು ಇದನ್ನ ಹೇಳಬೇಕು ಅಂತ ಹೇಳ್ತಿಲ್ಲ. ಹೌ ಕಿಡ್ಸ್ ಆರ್ Correct. ಸೋ ಅಬ್ಸರ್ವಿಂಗ್ ಅಂದರೆ ಅಲ್ಲ ಹೆಲ್ಪ್ ಮಾಡಿದ ಅಲ್ಲಿ ಮುಗ್ದೋಯ್ತು, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋದ್ವಿ. ದೋ ಇಟ್ ವಾಸ್ ಆರ್ ಹಾಲಿಡೇ, ವಿ ಟುಕ್ ಹರ್ ಟು ದ ಹಾಸ್ಪಿಟಲ್ ಅಂತೆಲ್ಲ. ನೆಕ್ಸ್ಟ್ ಫ್ಯೂ ಡೇಸ್ ಅಂದರೆ ಒಂದು 10 days ಆಫ್ಟರ್ವರ್ಡ್ಸ್ ನಾನು ಇದನ್ನ ಹೇಳ್ತಿರೋದಕ್ಕೆ ಅದೇ ಮೇನ್ ರೀಸನು. ಮಮ್ಮಿ ಇವತ್ತು ನನ್ನ ಸ್ಕೂಲಲ್ಲಿ ನನ್ನ ಫ್ರೆಂಡು ಬಿದ್ದೋದ್ರು, ನಾನೇ ಅವ್ರನ್ನ ಸ್ಟಾಫ್ ರೂಮ್ ತನಕ ಕರ್ಕೊಂಡೋಗಿ ಬ್ಯಾಂಡೇಜ್ ಎಲ್ಲ ಮಾಡಿಸ್ದೆ. ಐ ವಾಸ್ ಸೋ ಹ್ಯಾಪಿ ಅಂದ್ಲು. ಇಟ್ಸ್ ಲೈಕ್ That's amazing. ಕಿಡ್ಸ್ Actually, ಆರ್ correct. ಸೀಯಿಂಗ್ ಎವ್ರಿಥಿಂಗ್. ಹ್ಮ್. ನಾವೆಷ್ಟು ಜೆಲಸಿ ಬೇರೆಯವ್ರ ಬಗ್ಗೆ ಕಿಡ್ಸ್ ಮುಂದೆ ಮಾತಾಡ್ತೀವಿ, ನಾವು ಏನು ನೋಡ್ತೀವಿ, ಟಿ ವಿಲಿ ಏನು ಕನ್ಸ್ಯೂಮ್ ಮಾಡ್ತೀವಿ, ನಮ್ಮ ದುಡ್ಡು ಬಗ್ಗೆ ನಾವೇನು ಮಾಡ್ತೀವಿ, ಇದೆಲ್ಲವನ್ನು ನಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗಬೇಕು. Exactly. This is the ಇಟ್ಸ್ perfect ವೆರಿ point. ವೆರಿ ಇಂಪಾರ್ಟೆಂಟ್. ಅದರ ರೆಸ್ಪಾನ್ಸಿಬಿಲಿಟಿ ಪ್ರತಿ ತಾಯಿ ಮೇಲೆ ತಂದೆಗಿಂತ ಜಾಸ್ತಿ ಇರುತ್ತೆ. ಅಂಡ್ ನವಡೇಸ್ ಕಿಡ್ಸ್ ನಾವೆಲ್ಲ ಆ ಏಜ್ ಅಲ್ಲಿ ನಮ್ಗೆ ಥಾಟೇ ಬರ್ತಾ ಇರ್ಲಿಲ್ಲ. ಸೊ ಅವಾಗ ನೋಡಿ ನೋಡಿ ತುಂಬಾ ಕಲಿತಾ ಇದಾರೆ ಇವಾಗ. ಅದು ಇಟ್ಸ್ ವೆರಿ ಗುಡ್ ಪಾಯಿಂಟ್. ವಿ ಡೋಂಟ್ ನೋ ವಾಟ್ ದೇ ಆರ್ ಕನ್ಸ್ಯೂಮಿಂಗ್. ಅವಾಗೆಲ್ಲ ಗೊತ್ತಿತ್ತು ಏನು ಕನ್ಸ್ಯೂಮ್ ಮಾಡ್ತಿದ್ದಾರೆ, ಟಿವಿಲಿ ಏನು ನೋಡ್ತಿದ್ದಾರೆ, ಅಥವಾ ಅವಾಗ ಮೊಬೈಲ್ಸ್ ಇರ್ಲಿಲ್ಲ. ಇವಾಗ ಯು ಕ್ಯಾಂಟ್ ಅವ್ರೊಂದು ಹಾಫ್ ಅನ್ ಅವರ್ ಮೊಬೈಲ್ ನೋಡ್ತಿದ್ದಾರೆ ಅಂದ್ರು ಅವ್ರು ಏನು ನೋಡ್ತಿದ್ದಾರೆ ಅನ್ನೋ ಒಂದು ಐಡಿಯಾ ನಮ್ಗಿರಲ್ಲ. ಸೊ ಅದು ಏನು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅನ್ನೋ ಒಂದು ಐಡಿಯಾ ಇರಬೇಕು. ಐ ಆಮ್ ಲೈಕ್ ಸಮನ್ ಹೂ ಚೆಕ್ಸ್ ಇಟ್. ನಾನು ಏನು ನೋಡಬೇಡ ಹಂಗೆ ಅಂತ ಹೇಳಲ್ಲ. 15 minutes ನೋಡಂಗಿದ್ರು ಐ ಆಮ್ ಲೈಕ್ ಆಲ್ವೇಸ್ ಚೆಕಿಂಗ್ ಆನ್ ಅವ್ರು ಯಾವ ಥರ ವಿಡಿಯೋಸ್ ನೋಡ್ತಿದ್ದಾರೆ, ಏನು ಕನ್ಸ್ಯೂಮ್ ಮಾಡ್ತಿದ್ದಾರೆ. ಬಿಕಾಸ್ ಆಟ್ ಅ ಮೂಮೆಂಟ್ ಆ ಸ್ವೈಪ್ ಮಾಡ್ತಾ ಯಾವ ವಿಡಿಯೋ ಬರುತ್ತೋ You ನಿಮ್ಗೆ never know. ಗೊತ್ತಾಗಲ್ಲ ಮಕ್ಕಳಿಗೆ. ಅದು ಎಂಥ ಇಂಪ್ಯಾಕ್ಟ್ ಆಗುತ್ತೆ, ಅದು ಎಂಥ ಆಲೋಚನೆ ತರುತ್ತೆ, ಅವ್ರ ಥಾಟ್ ಪ್ರೊಸೆಸ್ ಹೆಂಗೆ ಚೇಂಜ್ ಆಗುತ್ತೆ, ಯು ನೆವರ್ ನೋ. ಆ್ಯಂಡ್ ನಮ್ಮಷ್ಟು ಸ್ಲೋ ಥಿಂಕಿಂಗ್ ಇಲ್ಲ ಈಗಿನ ಮಕ್ಕಳಿಗೆ. ದೇ ನೋ ಎವ್ರಿಥಿಂಗ್ Yes, yes, and they yes. can do everything beyond imagination. So we should be very watchful. ಯಾಕಂದ್ರೆ ಈಗ ನೋಡಿ, ನಮ್ಗೆ ಅವಾಗ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ನಾವು ಏನು ಮಾಡಬೇಕು ಅಂತಿದ್ವಿ ಅದ್ರ ಕಡೆ ನಮ್ಮ ಫೋಕಸ್ ಇರ್ತಿತ್ತು. ಈಗ ಓದಬೇಕು ಇಲ್ಲ ಸ್ಪೋರ್ಟ್ಸಲ್ಲಿ ಇರಬೇಕು ಅಂದರೆ ಆ ಕಡೆನೇ ಗಮನ. ಯಾಕಂದರೆ ಈಗ ಮೊಬೈಲ್ಸ್ ಆಗಲಿ ಆ ಥರ ಇರಲಿಲ್ಲ ನಮ್ಮ ಮೈಂಡು ಇಲ್ಲ ಮೂಡನ್ನ ಚೇಂಜ್ ಮಾಡೋಕ್ಕೆ. ಈಗ ಎಷ್ಟೊಂದಿದೆ, ಮಕ್ಕಳು ಹಿಂಗೆ ಹೋಗ್ತಾರೆ ಅಲ್ವಾ. ಸೊ ಅವರು ಹೇಗೆ ಈಗ ಇದೆಲ್ಲದ್ರ ಮಧ್ಯೆ ನಿಮ್ಮ ಮಗಳು ಹೇಗೆ ಬೆಳೀತಾ ಇದ್ದಾಳೆ, ಅವರು ಹೇಗೆ ಹೋಗ್ತಾ ಇದ್ದಾರೆ? See, ಒಂದು ಅದೃಷ್ಟ ಏನು ಅಂತಂದ್ರೆ ವಿಶ್ವಾಸ್ ಡಸ್ ಈಕ್ವಲ್ ಪೇರೆಂಟಿಂಗ್. ಸೊ ಬೀಯಿಂಗ್ ಅ ವೆರಿ ಬ್ಯುಸಿ ಪೇರೆಂಟ್ಸ್, ಇಬ್ಬರು ಕೂಡ ನಾವು ಬ್ಯುಸಿ ಇರೋದ್ರಿಂದ ಎಲ್ಲೂ ಒಂದು ಕಡೆ ಅವಳಿಗೆ ಆ ಒಂದು ತಂದೆ ತಾಯಿಯ ಅಟೆನ್ಷನ್ ಸಿಗದೆ ಇರೋವಂಥ ಪರಿಸ್ಥಿತಿನೇ ಬಂದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಇವಾಗ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ದೀನಿ, ಬಟ್ ಲಾಸ್ಟ್ 2-3 years ಅಂದರೆ ಅವಳಿಗೆ ಇವಾಗ 7.5 ವರ್ಷ. ಐ ಥಿಂಕ್ ಫ್ರಮ್ ದ 5 years to ಇವಾಗ 7.5 years ಐ ವಾಸ್ ವೆರಿ ಬ್ಯುಸಿ. ಈಗ 6 months ಇಂದ ಒಂದು ಸ್ವಲ್ಪ ನಾನು ಸ್ಲೋ ಡೌನ್ ಮಾಡಿದ್ದೀನಿ. ಆ ಟೈಮಲ್ಲಿ ವಿಶ್ವಾಸ್ ಗೇವ್ ಹರ್ ದ ಮ್ಯಾಕ್ಸಿಮಮ್ ಅಟೆನ್ಷನ್. ಸೊ he was very much keen on what she's doing, what she's eating, everything. ಸೊ ದ್ಯಾಟ್ ಪ್ಲೇಡ್ ಅ ವೆರಿ ಮೇಜರ್ ರೋಲ್. ಇವಾಗ ಏನಾಗ್ತದೆ, ತಂದೆ ತಾಯಿ ಇಬ್ಬರೂ ಬ್ಯುಸಿ ಆಗೋಗ್ತಾ ಇರೋದ್ರಿಂದ ಆ ಅಟೆನ್ಷನ್ ಸಿಗದೆ ಇರೋ ಆ ಅಟೆನ್ಷನ್ನ ಬೇರೆ ಎಲ್ಲೋ ಒಂದು ಕಡೆ ಕಂಡ್ಕೊಳ್ಳೋಕ್ಕೆ ಮಕ್ಕಳು ಟ್ರೈ ಮಾಡ್ತಾರೆ. ಅದು ಇಟ್ ಕುಡ್ ಬಿ ಫಾರ್ ಸಮ್ ರಾಂಗ್ ರೀಸನ್ಸ್ ಆಗಿರ್ಬೋದು, ಅಥವಾ ಏನೋ ಒಂದು ಕೆಟ್ಟ ಚಟಗಳಿಗೆ ಇಳಿಯೋದಾಗಿರ್ಬೋದು, ಅಥವಾ ಕೆಟ್ಟ ಒಂದು ಅಡಿಕ್ಷನ್ಗಾಗಿರ್ಬೋದು, ಈ ಥರ ಇಳಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಆಲ್ ದೇ ನೀಡ್ ಈಸ್ ಅಟೆನ್ಷನ್ ಜೊತೆಗೆ ಇನ್ನೊಂದು ಬಿಗ್ ಮಿಸ್ಟೇಕ್ ನಾನು ಅಬ್ಸರ್ವ್ ಮಾಡಿರೋದೇನು ಅಂದರೆ, ಬಿಕಾಸ್ ಐವ್ ಸೀನ್ ದಿಸ್ ಹ್ಯಾಪ್ನಿಂಗ್ ಇನ್ ಮೈ ಓನ್ ಹೌಸ್, ಕಂಪ್ಯಾರಿಸನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ಸ್ ಫಾರ್ ಟುಡೇಸ್ ಕಿಡ್ಸ್. ಎಕ್ಸಾಕ್ಟ್ಲಿ. ಚಿಕ್ಕ ಮಕ್ಕಳು ಕಂಪೇರ್ ಮಾಡ್ಕೊಳ್ತಾರೆ. ಯು ಶುಡ್ ಮೇಕ್ ದೆಮ್ ಫೀಲ್ ಕಂಪ್ಯಾರಿಸನ್ ಅಲ್ಲ ಅದು, ಇಟ್ಸ್ ಅ ಪಾಸಿಟಿವ್ ಕಾಂಪಿಟಿಷನ್. ಅಂಡ್ ಕಂಪ್ಯಾರಿಸನ್ ಎಷ್ಟೊಂದು ಕಡೆ ಕಂಪ್ಯಾರಿಸನ್ ಇಂದಾನೆ ಅವ್ರು ಡೌನ್ಫಾಲ್ ಆಗ್ತಿದ್ದಾರೆ. ಆ ಮಗು ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದೆ, ಈ ಮಗು ನೋಡಿ ಎಷ್ಟು ಚೆನ್ನಾಗಿ, ಅವ್ರೆಲ್ಲಾದ್ರಲ್ಲೂ ಇದ್ದಾರೆ, ಇವರೆಲ್ಲಾದ್ರಲ್ಲೂ. ದಿಸ್ ಇಸ್ ನಾಟ್ ದ ವೇ. ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರು ಸಕ್ಕತ್ ಎಂಕರೇಜ್ ದೆಮ್. ಅವ್ರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರು ಚೆನ್ನಾಗಿ ಓದ್ತಿದಾರ, ಮಗಳೇ ನೀನು ತಗೊಂಬ, ನೀನು ಓದು, ನಿಂಗೆ ಏನು ಸಪೋರ್ಟ್ ಬೇಕು. ಸೊ ದಿಸ್ ಇಸ್ ದ ವೇ ಯು ನೀಡ್ ಟು ಕಾನ್ವರ್ಸ್ ವಿತ್ ಯೋರ್. ಹೌದು. ಬಿಕಾಸ್ ಇವಾಗ ನಾನೇ ಎಷ್ಟೊಂದ್ ಕಡೆ ಕೇಳಿದೀನಿ, ಚಿಕ್ಕ ಮಕ್ಕಳು ದೇರ್ ಇಂಟು ಡಿಪ್ರೆಷನ್ ಅಂತೆ. I was like, how? And it's happening. It's happening. It is real. It is real. And the kind of ನಮಗೆ ಅಷ್ಟೊಂದು ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಇರಲಿಲ್ಲ. ಈಗ ಎವ್ರಿಥಿಂಗ್ ಇಸ್ ಒಂಥರ ಸ್ಕೇರಿ ಅನ್ಸುತ್ತೆ.
I have seen my cousins, I've seen my other kids alla. It's kind of ಒಂಥರ where are we heading ಅನ್ಸುತ್ತೆ, because of the kind of news that we see every single day, the kind of absorption what is happening with kids. I think parents have to be a little conscious about it, and we need to evolve along with the generation ಅನ್ಸುತ್ತೆ. ಕರೆಕ್ಟ್. Yeah. ಅಂಡ್ ಹೌ ಇಟ್ ಸ್ಟಾರ್ಟೆಡ್ ಇವಾಗ 8th ಸ್ಟ್ಯಾಂಡರ್ಡ್ ಇಂದ ಸ್ಕೂಲು, ಅಲ್ಲಿಂದ ಈ ಬಿಸ್ನೆಸ್ ಮೈಂಡ್ ಅನ್ನೋದು ಯಾವಾಗ ಬಂತು? ಸಿ ಬೇಸಿಕಲಿ ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ನಾನು ಇದ್ದಿದ್ದು ಆರ್ ಟಿ ನಗರಲ್ಲಿ ಐ ಫೀಲ್ ವೆರಿ ಸಾರಿ ಅಬೌಟ್ ಇಟ್, ಬಿಕಾಸ್ ನಾನು ಫಸ್ಟ್ ವರ್ಕ್ ಮಾಡಿದ ಚಾನಲ್ ಹೆಸರು ನನಗೆ ಇವಾಗ್ಲೂ ಜ್ಞಾಪಕ ಬರಲ್ಲ. ಡೈರೆಕ್ಟ್ ಆಗಿ ನಾನು ಸಿಟಿ ಚಾನಲ್ ಹೇಳ್ಬಿಡ್ಬೋದು, ಬಟ್ Okay. ಸಿಟಿ ಚಾನಲ್ ಮುಂಚೆ ಆರ್ ಟಿ ನಗರಲ್ಲಿ ಒಂದು ಸಣ್ಣ ಚಾನಲ್ ಇತ್ತು, ಅದು ಬರೀ ಆ ಏರಿಯಾಗ ಬರ್ತಾ ಇತ್ತು. ನಾನು ಎಷ್ಟೊಂದ್ ಸತಿ ಅನ್ಕೋತಿದ್ದೀನಿ ಅದನ್ನ ಜ್ಞಾಪಿಸ್ಕೋಬೇಕು, ಬಿಕಾಸ್ ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಅಂತ, ಬಟ್ ನಂಗೆ ಅದು ರೀಕಾಲ್ ಆಗ್ತಾ ಇಲ್ಲ. ಸೊ ಆರ್ ಟಿ ನಗರಲ್ಲಿ ಒಂದು ಸಣ್ಣ ಚಾನಲ್ ಇತ್ತು, ಅದು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇತ್ತು, ಅದು ಬರೀ ಆ ಏರಿಯಾದಲ್ಲಿ ಬರ್ತಾ ಇದ್ದಿದ್ದು. ಅಲ್ಲಿ ಹೋಗಿ ನಾನು ಫಸ್ಟ್ ಶೋ ಮಾಡಿದ್ದು 10th ಸ್ಟ್ಯಾಂಡರ್ಡ್. ಅವಾಗ 10th ಸ್ಟ್ಯಾಂಡರ್ಡ್ ಇನ್ನೂ ಮುಗ್ದಿರ್ಲಿಲ್ಲ ನಂದು. ಸೊ ಸ್ಕೂಲಲ್ಲಿ ಸೊ ಆ್ಯಂಕರ್ ಆಗಿ ಅಲ್ಲಿ ಒಂದು ಮಂತ್ ಅಷ್ಟೇ ನಾನು ಕೆಲಸ ಮಾಡಿದ್ದು. ಅದಾಗಿದ ತಕ್ಷಣ ನನಗೆ ಶೇಷಾದ್ರಿಪುರಮಲ್ಲಿ ಸಿಟಿ ಚಾನಲ್ ಇತ್ತು. ಸಿಟಿ ಚಾನಲಲ್ಲಿ ಇಲ್ಲಿ ಆಪರ್ಚುನಿಟಿ ಇದೆ, ಅದು ಇಡೀ ಬೆಂಗಳೂರಿಗೆ ಬರುತ್ತೆ ಹೋಗು ಅಂದರು. ಸಿಟಿ ಚಾನಲ್ಗೆ ಹೋಗಿದ್ದು ಐ ವಿಲ್ ನಾಟ್ ಎಕ್ಸಾಜರೇಟೆಡ್ 15 ಡೇಸಿಗೆ ನಂಗೆ ಉದಯ ಮ್ಯೂಸಿಕ್ ಸಿಕ್ತು. ಅದು ಇಡೀ ಕರ್ನಾಟಕಲ್ಲಿ ಬರುತ್ತೆ ಅನ್ನೋ ಥರ. ಸೊ ಉದಯ ಮ್ಯೂಸಿಕ್ ಆ ಟೈಮಲ್ಲಿ ಹೇಗಿತ್ತು ಅಂದರೆ ಏನಂತಾರೆ, ಇಡೀ ಇದರಲ್ಲಿ ದ್ಯಾಟ್ ವಾಸ್ ದಿ ಚಾನಲ್. ಯಾಕಂದ್ರೆ ನ್ಯೂಸ್ ಚಾನೆಲ್ಸ್ ಇರಲಿಲ್ಲ, ಬೇರೆ ಚಾನೆಲ್ ಇರಲಿಲ್ಲ, ಜನ ನೋಡ್ತಿದ್ದು ಮ್ಯೂಸಿಕ್ ಕೇಳೋಕ್ಕೋಸ್ಕರ ಅದೇ ಚಾನಲ್. ಉದಯ ಮ್ಯೂಸಿಕ್ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಬರೋರೇ ಸ್ಟಾರ್ಸ್ ಅವಾಗ, ಆಕ್ಚುಲ್ ಸೆಲೆಬ್ರಿಟೀಸ್ ಅಂತ ಲೆಕ್ಕ. ಸೊ ನಮ್ಗೆ ಹೆಂಗಾಗ್ತಿತ್ತು ಅಂದ್ರೆ, ನೀವು ಒಂದು 30 ಡೇಸ್ ಯೂಟ್ಯೂಬ್ ಬಂದ್ಬಿಟ್ರೆ, ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಜನ ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಆ ಫೇಮ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದಟ್, ಐ ಸ್ಟಾರ್ಟೆಡ್ ಪ್ರೊಸೆಸಿಂಗ್ ದಟ್. ಖುಷಿ ಆಗೋದು, ಬಿಕಾಸ್ ನಮ್ಮ ಮನೇಲಿ ಯಾರೂ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರಲಿಲ್ಲ. ಸೊ ಅದಾಗಿ 3 ತಿಂಗಳಿಗೆ ನನಗೆ ಜಾಲಿಡೇಸ್ ಇಂದ ಕಾಲ್ ಬಂತು. ಸೊ ಜಾಲಿಡೇಸ್ ಕಾಲ್ ಬಂದಾಗ ಜಾಲಿಡೇಸ್ ಆಯಿತು. ಜಾಲಿಡೇಸ್ ಇಮಿಡಿಯೇಟ್ ನನಗೆ ಐ ಡೋಂಟ್ ರಿಮೆಂಬರ್ ಈ ಒಂದು ನನ್ನ ಏರಿಯಾದಲ್ಲಿ ಚಾನಲ್ ಇದ್ದಾಗಿಂದ ನಾನು ಯಾವಾಗ ಸಿನಿಮಾಯಿಂದ ಆಚೆ ಉಳಿದೆ ಅಲ್ಲಿ ತನಕ ಐ ಡೋಂಟ್ ರಿಮೆಂಬರ್ ಅ ಸಿಂಗಲ್ ಮಂತ್ ವೇರ್ ಐ ವಾಸ್ ವಿತೌಟ್ ವರ್ಕ್. Nice. There was not a single month where I was without work, which I feel very grateful about. I was earning very well. I was getting paid 15,000 rupees per day Avaga. back then. Okay, it was almost about 3 lakh rupees. Nan 18 years iddaga. Though I didn't know money management then, I wish I knew. ಸೊ ಹೈದ್ರಾಬಾದಲ್ಲಿ ರಾಣಾ ದಗುಬತಿ ಅವ್ರ ಸೀರಿಯಲ್ ಅವರ ಪ್ರೊಡಕ್ಷನಲ್ಲಿ ಸೀರಿಯಲ್ ಮಾಡ್ತಿದ್ದೆ. ಇಟ್ ವಾಸ್ ಅ ವೆರಿ ವೆರಿ ಫೇಮಸ್ ನಂದಿ ಅವಾರ್ಡ್ ವಿನ್ನಿಂಗ್ ಸೀರಿಯಲ್. ಇಲ್ಲಿ ಶ್ರುತಿ ನಾಡು ಅವ್ರದ್ದು ಅತಿ ಮಧುರ ಅನುರಾಗ ಮಾಡಿದೆ. ಜಾಲಿಡೇಸ್ ಆದಮೇಲೆ ಚೆಲ್ಲಿದರು ಸಂಪಿಗೆ ಆದಮೇಲೆ ಕಂಟಿನ್ಯೂಸ್ ಪ್ರಾಜೆಕ್ಟ್ಸ್ ಮಾಡಿದೆ. 3 ತಮಿಳ್ ಮೂವೀಸ್. ದೇರ್ ವರ್ ಡೇಸ್ ವೇರ್ ಐ ಯೂಸ್ ಟು ವರ್ಕ್ ಇಲ್ಲಿ 2 days ಶೂಟ್ ಮಾಡಿ ಚೆನ್ನೈಗೆ ಹೋಗಿ ಹೈದ್ರಾಬಾದ್ಗೆ ಹೋಗಿ ಐ ಯೂಸ್ ಟು ಡಿ 3 states. ಕರೆಕ್ಟ್. ಸಿ ದಿಸ್ ವಾಸ್ ಆ ಟೈಮ್ ಮ್ಯಾನೇಜ್ಮೆಂಟ್. ಸಿ ನೀವು ಹೇಳಿದ್ರಿ ಅಷ್ಟು ಬ್ಯುಸಿ ಇದ್ದೆ ನಾನು ಅಂತ. ಆ ಹೆಕ್ಟಿಕಲ್ಲಿ ಎಷ್ಟೊಂದು ಜನಕ್ಕೆ ವಿಲ್ ಗೆಟ್ ಅವ್ರು ಫ್ರಸ್ಟ್ರೇಟ್ ಆಗಿ ಬೇಡಪ್ಪ ನಾನು ಬೇರೆ ಏನೋ ಮಾಡ್ತೀನಿ ಅಂತ. ಬಟ್ ಯು ಕಂಟಿನ್ಯೂಡ್ ಇಟ್. I was enjoying it. How was your mindset? I was enjoying that process. ನಂಗೆ ಬ್ಯುಸಿ ಇರೋದು ಒಂಥರ ಏನೊಂಥರ ಇಟ್ ಯೂಸ್ ಟು ಗಿವ್ ಅ ಲಾಟ್ ಆಫ್ ಹೈ ಅಂತಾರಲ್ಲ, ಹಂಗೆ ಅನ್ನಿಸ್ತಾ ಇತ್ತು. I used to enjoy. I mean, see, you're an 18-year-old. You're from a very simple, humble background. ನಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನೀವು ಎವ್ರಿ 2 days ಯು ಆರ್ ಟೇಕಿಂಗ್ ಫ್ಲೈಟ್ಸ್ ಅಂದರೆ ಅದೇ ಎಕ್ಸೈಟ್ಮೆಂಟು. ಅಂದರೆ ಓಕೆ, ಯು ಆರ್ ಡೂಯಿಂಗ್ ಸಮಥಿಂಗ್. ಯಾರು ನಿಮ್ಮ ಅಂದರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಒಂದು ಹುಟ್ಟು ಬೆಳೆದಿರೋ ವಾತಾವರಣದಲ್ಲಿ ನೀವು ಯು ಆರ್ ಡೂಯಿಂಗ್ ಸಮಥಿಂಗ್ ನೋ ಬಡಿ ಈಸ್ ಡೂಯಿಂಗ್. ದ್ಯಾಟ್ ಇಟ್ ಸೆಲ್ಫ್ ಯೂಸ್ ಟು ಗಿವ್ ಮಿ ಅ ಲಾಟ್ ಆಫ್ ಹೈ. ಅದೊಂಥರ ನಾನು ಇವತ್ತು ಫ್ಲೈಟ್ ತೊಗೊಂಡೆ, ನಾಳೆನೂ ಫ್ಲೈಟ್ ತೊಗೊಂಡೆ, 5 star ಹೋಟ್ಲಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಆಲ್ ದಿಸ್ ವಾಸ್ ಗಿವಿಂಗ್. ಇಟ್ ವಾಸ್ ನಾಟ್ ಅಬೌಟ್ ಮನಿ, ಬಿಕಾಸ್ ನನಗೆ ಯಾವತ್ತೂ ದುಡ್ಡಿನ ಬಗ್ಗೆ ಆ ಒಂದು ಫ್ಯಾಸಿನೇಷನ್ ಇರಲಿಲ್ಲ. ಸೊ ಐ ವಾಸ್ ಎಂಜಾಯಿಂಗ್ ದಟ್ ಪ್ರೊಸೆಸ್. ಬ್ಯುಸಿ ಇದ್ದಿದ್ದು ಖುಷಿ ಆಗ್ತಾ ಇತ್ತು. ಸೊ ಐ ಎಂಜಾಯ್ಡ್ ದಟ್ ಪ್ರೊಸೆಸ್. ಸೊ ಅದ್ರ ಸೈಮಲ್ಟೇನಿಯಸ್ ಆಗಿ TV ಚಾನಲಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನಗೆ ಆ್ಯಂಕರಿಂಗ್ ಆಪರ್ಚುನಿಟಿ ಬಂತು, ಲೈಕ್ MC ಮಾಡೋಕ್ಕೆ ಇವೆಂಟ್ಸ್ಗೆ. So I was hosting quite a lot of events, birthdays ಆಗಿರ್ಬೋದು, with a salary what per day 5,000 rupees, 3,000 rupees ಆ ಥರ ತಗೊಂಡು 3 hours 2 hours ಹೋಸ್ಟಿಂಗ್ ಕಾರ್ಪೊರೇಟ್ ಇವೆಂಟ್ಸ್ ಹೋಸ್ಟ್ ಮಾಡ್ತಿದ್ದೆ. That's amazing. And ಇದು ಆಕ್ಚುಲಿ
ಒಂದು ಕಂಫರ್ಟ್ ಝೋನ್ ಅಂತ ಬೆಳೆದ್ಬಿಟ್ಟಿರತ್ತಲ್ಲ, ನಾವು ಮನೇಲಿ ಇದ್ಕೊಂಡು ಸ್ಕೂಲ್ಗೆ ಹೋಗಿ ಕೆಲಸ ಅಂತ. ಸೊ ವೆನ್ ಯು ಶಿಫ್ಟೆಡ್ ಆ್ಯಕ್ಟಿಂಗ್ ಅಂತ ಶಿಫ್ಟ್ ಆದಾಗ ಆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು ಆ್ಯಂಡ್ ಅಲ್ಲಿನ ಎನ್ವೈರ್ಮೆಂಟ್ ಏನಿರುತ್ತೆ ಅಲ್ಲಿಗೆ ನಾವು ಕಂಫರ್ಟಬಲ್ ಆಗಬೇಕು. ದಟ್ಸ್ ಅ ವೆರಿ ಡ್ರಾಸ್ಟಿಕ್ ಚೇಂಜ್. ಅದು ಯಾವ ಥರ ನಾನು ಯೂಸ್ಟುನೇ ಆಗಿರ್ಲಿಲ್ವಲ್ಲ ಕಂಫರ್ಟ್ ಲೈಫ್ಗೆ. 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ತನಕ ಸ್ಕೂಲು ಪ್ರಾಕ್ಟೀಸು ನಾನು ಮನೆಗೆ ಹೋಗ್ತಿದ್ದಿದ್ದೆ 6ರಿಂದ 7 ಗಂಟೆ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು, ಲೈಕ್ ಬ್ಯಾಡ್ಮಿಂಟನ್ನು ಅಂತೆಲ್ಲ ಆಡೋ ಹಾಗಿದ್ರೆ ವೆನ್ ಯು ಆರ್ ಅ ಸ್ಪೋರ್ಟ್ಸ್ ಪರ್ಸನ್, ನೀವು ಸ್ಕೂಲ್ ಮುಗಿಸೋದಕ್ಕೆ ಕಾಯ್ತಾ ಇರ್ತೀರಾ. ಯು ಆರ್ ಸಪೋಸ್ ಟು ಟ್ರೈನ್ ಫಾರ್ 2 hours ಅದಾದಮೇಲೆ. ಸೊ ಅದೆಲ್ಲ ಮುಗಿಸ್ಕೊಂಡು ಒಂದ್ಸತಿ 8 ಗಂಟೆ 7 ಗಂಟೆ. ಸೊ ಐ ವಾಸ್ ನೆವರ್ ಇನ್ ಅ ಕಂಫರ್ಟ್ ಝೋನ್. ಡೆಫಿನೆಟ್ಲಿ ನೀವು ಹೇಳೋ ಹಾಗೆ ಯಾರು ತುಂಬ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಲೈಕ್ ಮನೇಲಿ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ, ಸ್ಕೂಲ್ ಮುಗಿಸ್ಕೊಂಬಂದು ಮತ್ತೆ ಊಟ, ಆಮೇಲೆ ಮಲ್ಗು, ಅದೇ ರುಟೀನ್ ಅಡ್ಜಸ್ಟ್ ಆಗಿದ್ರೆ ಸಡನ್ ಆಗಿ ಡ್ರಾಸ್ಟಿಕ್ ಚೇಂಜ್ ಕಷ್ಟ ಆಗುತ್ತೆ. ಐ ವಾಸ್ ನೆವರ್ ಇನ್ ಕಂಫರ್ಟ್ ಝೋನ್. ಸೊ PUC ಅಂದರೆ ನಾನು ಎಷ್ಟು ಕಾಲೇಜ್ಗೆ ಹೋಗಿದ್ದೆ ಕಮ್ಮಿ ಬಿಡಿ, ಆ ಥರ ನೋಡೋಕೆ ಹೋದೆ ಇದೆಲ್ಲ ಶುರು ಆಗೋಯ್ತು. ಸೊ 2 ಸತಿ ಫಸ್ಟ್ PUC ಡ್ರಾಪ್ ಔಟ್ ನಾನು. ಸೊ ಅಮ್ಮಣ್ಣಿ ಕಾಲೇಜ್ ಸೇರಿಕೊಂಡೆ. PCMB ಜೋಶಲ್ 10th ಅಲ್ಲಿ ಡಿಸ್ಟಿಂಕ್ಷನ್ ಬಂದಿತ್ತು ಅಂದ್ಬಿಟ್ಟು ನಮ್ಮಮ್ಮ ಚೆನ್ನಾಗಿ ಓದ್ತಾ ಇದೆ ಅಂದ್ಬಿಟ್ಟು PCMB ಸೈನ್ಸ್ ಸೇರಿಸಿದ್ರು. ಅಲ್ಲಿ 2 ತಿಂಗಳು ಹೋಗಿದ್ದು. ಬಿಕಾಸ್ 4 ಗಂಟೆ ಶೋ ಇರ್ತಾ ಇತ್ತು ಉದಯ ಮ್ಯೂಸಿಕ್. ನಾನು ಸ್ವಲ್ಪ ಜಾಸ್ತಿ ಇರ್ತಿದ್ದೆ ಅಂದ್ಬಿಟ್ಟು 2 ಶೋ ಆಗ್ತಾ ಇದ್ರು ಅವರು, 4 o'clock 6 o'clock. ಸೊ ಅದನ್ನೆಲ್ಲ ಮಾಡ್ಕೊಂಡು ಜೊತೆಗೆ ಇದೆಲ್ಲ ಶುರುವಾಗಿ ಜಾಲಿ ಡೇಸ್ ಎಲ್ಲ ಶುರು ಆದ್ಮೇಲೆ ಸೊ ಅಲ್ಲಿ ಡ್ರಾಪ್ ಔಟ್ ನಾನು 6 months ಹೋದೆ. ಅದು ಡ್ರಾಪ್ ಔಟ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಕೊಡ್ಲಿಲ್ಲ. ದೆನ್ ಮತ್ತೆ ನಮ್ಮಮ್ಮ ಇನ್ನೊಂದ್ಸತಿ ಜೋಶಾಗಿ ಹೋಗಿ ಬಿಷಪ್ ಕಾಟನ್ಗೆ ಹಾಕಿದ್ರು. ಸರಿ ಇದು ಕೊಡಲ್ಲ, ಅಲ್ಲೋಗಿ PCBH ತಗೊಂಡೆ. ಬಯಾಲಜಿ ಬೇಡ, ಮೆಡಿಕಲ್ ಅಂತೂ ಆಗಲ್ಲ, ಅಟ್ಲೀಸ್ಟ್ ಹೋಮ್ ಸೈನ್ಸ್ ಅಂತ ಒಂದು ಆಪ್ಷನ್ ಇತ್ತು. ಸೊ ಅದು ತಗೊಂಡೆ. ಅದು ಅಷ್ಟೇ 2 ತಿಂಗಳು, ಅಲ್ಲೂ ಡ್ರಾಪ್ ಔಟು. ಸೊ ನಾವು ಬಿಕಾಸ್ ಆಫ್ ದ ಸೇಮ್ ರೀಸನ್ ಅಟೆಂಡೆನ್ಸ್ ಇಲ್ಲ, ಜೊತೆಗೆ ನಾನು ಹೋಗ್ಲಿಲ್ಲ ಕಾಲೇಜ್ಗೆ. ಲೈಕ್ ಐ ವಾಸ್ ವೆರಿ ಬ್ಯುಸಿ ಆ ಟೈಮಲ್ಲಿ. though I don't have any movie that I can say like super duper hit apart from Jolly Days, Bulbul ಮತ್ತೆ Bahadur, but I was busy. ಸೊ ನನಗೇನಾಯ್ತು ಅಂತಂದರೆ ಅದು ಹೋಗಕ್ಕೆ ಆಗ್ತಿರ್ಲಿಲ್ಲ ಕಂಟಿನ್ಯೂಸ್ ಆಗಿ ಕಾಲೇಜ್ಗೆ. ಸೊ ಅಟೆಂಡೆನ್ಸ್ ಸಿಗಲಿಲ್ಲ. ನಾನು ಸೆಕೆಂಡ್ PUCನ ನಮ್ಮಮ್ಮ 10 ಕರೆದು ವಿಶ್ವಾಸ್ ಅವ್ರಿಗೆ ಹೇಳಿ ವಿಶ್ವಾಸ್ ಹೋಗಿ ಡ್ರಾಪ್ ಮಾಡಿ ಏನಂತಾರೆ ಕಾಮರ್ಸಲ್ಲಿ ನಾನು ಕರೆಸ್ಪಾಂಡೆನ್ಸ್ ಬರೆದಿದ್ದು. ಸೊ ದ್ಯಾಟ್ ಆಲ್ಸೋ ಐ ಗಾಟ್ ಅಬೌಟ್ 72%. ಅದು ಒಂದು 2-3 ದಿವಸನೇ ಒಂದು 2 ವಾರ ಓದ್ಕೊಂಡು ಬರ್ದ್ಬಿಟ್ಟೆ. ಅದು ಹೆಂಗೋ ನಮ್ಮಮ್ಮ ಫುಲ್ಲು ನೀನು ಅದಾದರೂ ಮಾಡ್ಕೋ ಪ್ಲೀಸ್, ಸೆಕೆಂಡ್ PUCನಾರು ಮಾಡ್ಕೋ ಅಂದ್ಬಿಟ್ಟು ಇದು ಮಾಡಿದ್ರು. ಬಟ್ ದ್ಯಾಟ್ ವಾಸ್ ಅ ಗ್ರೇಟ್. ನಾವು ಅಮ್ಮಂಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಬಹುಶಃ ಅದು ಮಾಡಿಲ್ಲ ಅಂದಿದ್ರೆ ನಾನು ಸೆಕೆಂಡ್ PUC ಡ್ರಾಪ್ ಔಟ್. ಟುಡೇ ಐ ಆಮ್ ಡೂಯಿಂಗ್ ಮೈ PhD ಸ್ವಿಟ್ಜರ್ಲ್ಯಾಂಡ್ ಯೂನಿವರ್ಸಿಟಿಲಿ. ಐ ಆಮ್ ಡೂಯಿಂಗ್ ಮೈ ಡಾಕ್ಟರೇಟ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್ ಸ್ಕೂಲ್ ಆಫ್ ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಅವತ್ತು ಬಹುಶಃ 2 ಸತಿ ಡ್ರಾಪ್ ಔಟ್ ಆದರೂ ನಮ್ಮಮ್ಮ ಶಿ ವಾಸ್ ನೆವರ್ ಲೈಕ್ ಏನಂತಾರೆ ನಿನ್ಗೆ ಓದೋಕ್ಕಾಗಲ್ವಾ, ಇದೆಲ್ಲ ಬಿಟ್ಬಿಡು, ಇದೆಲ್ಲ ಏನಕ್ಕೆ ಬೇಕು, ಇದು ಲಾಂಗ್ ಟರ್ಮ್ ಇರಲ್ಲ. ಆ ಮಾತು ನಾನು ನಮ್ಮಮ್ಮ ಹತ್ರ ಕೇಳೇ ಇಲ್ಲ ಸನಾತನಿ. ನಮ್ಮಮ್ಮ ಹೇಳಿದ್ದೇನೆಂದ್ರೆ ನೀನು ಏನಾದರೂ ಮಾಡ್ಕೋ, ಸೆಕೆಂಡ್ PUC ಪಾಸ್ ಮಾಡ್ಕೋ. ಅದು ಇರುತ್ತಲ್ಲ ಅವ್ರಿಗೆ. ಐ ಥಿಂಕ್ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ಅಮೇಝಿಂಗ್. ಯು ನೋ, ಶಿ ವಾಸ್ ನೆವರ್ ನೆಗೆಟಿವ್ ಅಬೌಟ್ ವಾಟ್ ಐ ವಾಸ್ ಡೂಯಿಂಗ್. ಬಿಕಾಸ್ ಸಿನಿಮಾ ಹೋಗಿದ ತಕ್ಷಣ ಹುಡುಗಿರಿಗೆ ಏನಂತಾರೆ ಅಂದರೆ ನಿಂಗೆ ಯಾಕೆ ಬೇಕು, ಹಾಳಾಗ್ಬಿಡ್ತೀಯ, ಮದುವೆ ಮಾಡ್ಕೊಳ್ಳೆಲ್ಲ ನಮ್ಮಮ್ಮ ಹೇಳಿದ್ದಿಲ್ಲ ಯಾವತ್ತೂ. ನಮ್ಮಮ್ಮ 23ಕ್ಕೆ ನಾನು ಮದುವೆ ಆಗ್ತೀನಿ ಅಂದಾಗ ಏನಕ್ಕೆ ಮದುವೆ ಆಗ್ತಿದ್ಯಾ ಇಷ್ಟು ಬೇಗ ಅಂದಿದ್ರು. ಸೊ ಮೈ ಮಾಮ್ ಇಸ್ ಅ ವೆರಿ ಡಿಫ್ರೆಂಟ್ ಕೇಸ್ ಆ ವಿಷಯದಲ್ಲಿ. ಸೊ ನಾನೇ ಆ ಥರ ಬಿದ್ದು ಮದುವೆ ಆಗಿದೆ ಆ ವಿಷಯದಲ್ಲಿ. ಸೊ ಶಿ ವಾಸ್ ಲೈಕ್ ಸೆಕೆಂಡ್ PUCನಾದರೂ ಪಾಸ್ ಮಾಡ್ಕೋ ಅಂತ ರಿಕ್ವೆಸ್ಟ್ ಥರ ಮಾಡಿಕೊಂಡ್ರು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸಮ್ ಟೈಮ್ ನೋಡಿ ಪೇರೆಂಟ್ಸದ್ದು ಒಂದೊಂದು ಸ್ಟ್ರಾಂಗ್ ಡಿಸಿಷನ್ಸ್ ಎಷ್ಟು ನಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಅಲ್ವಾ. ಆ್ಯಂಡ್ ತುಂಬ ಕಡೆ ನಾನು ಕೇಳಿದ್ದೀನಿ, ನೋಡ್ತಿರ್ತೀವಲ್ಲ ನಮ್ಮ ಸರೌಂಡಿಂಗು ಕೂಡ, ಸಿಂಗಲ್ ಪೇರೆಂಟ್ ಅಂದ ತಕ್ಷಣ ಮಕ್ಕಳು ಹೇಗೆ ಬೆಳೀತಾರೋ ಏನೋ, ಅವ್ರ ಜವಾಬ್ದಾರಿ ಹೇಗೆ ತಗೊಳ್ತಾರೋ ಏನೋ, ಪ್ರಾಪರ್ ವೇಯಲ್ಲಿ ಅವ್ರದ್ದು ಫ್ಯೂಚರ್ ಆಗುತ್ತಾ ಇಲ್ಲ, ಹೀಗೆಲ್ಲ ಕೆಲವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಅವರೆಲ್ಲರ ಮಧ್ಯೆ ನಿಮ್ಮಂಥವ್ರು ಇದ್ದಾಗ ಸಿಂಗಲ್ ಪೇರೆಂಟ್ ಆಗಿದ್ದವ್ರಿಗೆ ಇನ್ನೂ ಒಂದು ಎಷ್ಟೊಂದು ಮೋಟಿವೇಶನ್ ಸಿಗತ್ತೆ. Sanatini, I'll tell you, single parenting is not an easy thing. It takes a lot of courage. It takes a lot of courage. You're playing dual role. You're answering every single damn person when they ask ಅಪ್ಪ ಎಲ್ಲಿ ಅಂದಾಗ ನಾನೇ ತಂದೆ ನಾನೇ ತಾಯಿ ಅನ್ನೋದಕ್ಕೂ ತುಂಬ ಗಟ್ಸ್ಬೇಕು. ಅಂಥದ್ರಲ್ಲಿ ಒಂದು ಹೆಣ್ಮಗುನ ಹಿಡ್ಕೊಂಡು, ಅಷ್ಟು ಸಣ್ಣ ಹೆಣ್ಮಗುನ ಹಿಡ್ಕೊಂಡು 25 ವರ್ಷಕ್ಕೆ ಮುಂಚೆ ನನಗೆ ಇಷ್ಟ ಇಲ್ಲದೆ ಅವ್ರ ಜೊತೆ ನಾನು ಬದುಕಲ್ಲ, ನನ್ನ ಮಗಳು ನೋಡ್ಕೊತೀನಿ ಅಂತ ತಾಕತ್ತಿದೆ ಅನ್ನೋದಕ್ಕೂ ಗಟ್ಸ್ಬೇಕು. ಕರೆಕ್ಟ್.
right? So I'm very proud of her because she took that decision that she wanted to take, and she's raised a good daughter. Of course. And a great business entrepreneur, yaar. Come on. Yeah, I think I give her a lot of credits. I don't tell this ಅವ್ರ ಮುಂದೆ ಯಾವತ್ತೂ ಹೇಳಿಲ್ಲ. ಅದು ಯೂಶಲಿ ಒಂದು ಡಾಟರಿಗೋ ಸನ್ನಿಗೋ ಅಂತ ಬರುತ್ತಲ್ಲ, ಅವ್ರ ಅಲ್ಲ? ಮುಂದೆ ಹೇಳಲ್ಲ. ಬಟ್ ಅವ್ರ ಬಗ್ಗೆ ತುಂಬಾ ಗ್ರಾಟಿಟ್ಯೂಡ್ ಇದೆ. ಬಟ್ ಅವ್ರಿಗೆ ಹೆಂಗ್ ಅನ್ಸುತ್ತೆ ಇವಾಗ ವೆನ್ ಶಿ ವಾಚಸ್ ಯು, ನೋಡ್ತಾ ಶಿ ಗ್ರೋಯಿಂಗ್, ಮೊದ್ಲೆಲ್ಲ ನೋಡಿರ್ತಾರಲ್ಲ, ಬಿಕಾಸ್ ಆ ಕಷ್ಟ ಎಲ್ಲ ನೋಡಿ ಯು ಆರ್ ಡೂಯಿಂಗ್ ವೆರಿ ಗ್ರೇಟ್ ಇನ್ ಯುವರ್ ಲೈಫ್ ಅಂತ ಅವ್ರಿಗೆ ಅನಿಸ್ದಾಗ ಅವ್ರಿಗೆ ಹೆಂಗ್ ಅನ್ಸುತ್ತೆ? ವಾಟ್ ಎವರ್ ಆಚೆ ನಮ್ದು ಏನೇ ಇಮೇಜ್ ಇದ್ರು ವಿನಯ್, ಮನೆಗೆ ಹೋದಾಗ ಅವ್ರು ಕರಿತಾ ಇದ್ರಲ್ಲ, ಸ್ಫೂರ್ತಿ ಬಾಯಲ್ಲಿ ಅದೇ ಇರತ್ತೆ. ನಾವ್ ಆಚೆ ಇದ್ದೀವಿ, ಆ ಇಮೇಜ್ ಏನಿಲ್ಲ ಅವ್ರಿಗೆ. ನಾವ್ ಆಚೆ ಏನೇ ಕಷ್ಟ, ಇಷ್ಟೊಂದೆಲ್ಲ ಏನಕ್ಕೆ ಮಾಡ್ಬೇಕು, ಯಾಕೆ ಕಷ್ಟ ಬಿಡ್ತೀಯಾ, ಆರಾಮಾಗಿರ್ಬೋದಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗಿರತ್ತೆ. ಬಟ್ ಮೈ ಮಾಮ್ ಇಸ್ ಸ್ಟಿಲ್ ವೆರಿ ಎಂಕರೇಜಿಂಗ್. ಅವ್ರಿಗೆ ತುಂಬಾ ಕನ್ಸಿದ್ದಂತ ಹೆಣ್ಣು. ಸೊ ಶಿ ವಾಂಟೆಡ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ಅವ್ರ ಕತೆ ಬರೀಬೇಕು ಅಂತ ಆಸೆ ಇತ್ತು, ಸಿಂಗರ್ ಆಗಬೇಕು ಅಂತ ಆಸೆ ಇತ್ತು, ಅದೆಲ್ಲ ಇತ್ತು. ಶಿ ಫೀಲ್ಸ್ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಶಿ ಫೀಲ್ಸ್ ವೆರಿ ಪ್ರೌಡ್. ಖುಷಿ ಪಡ್ತಾರೆ. ಲೈಕ್ ಅಂದ್ರೆ ಏನಂತಾರೆ, ಬಟ್ ಪೇರೆಂಟ್ಸ್ ಅನ್ನೋರು ಯಾವಾಗ್ಲೂ ಅಷ್ಟೇ, ನನ್ನ ಮಕ್ಳು ಕಂಫರ್ಟಬಲ್ ಆಗಿರ್ಬೇಕು. 10 ಗಂಟೆ ಆದ್ಮೇಲೆ ಅಂದ್ರೆ ಭಯ ಪಡಲ್ಲ ನಮ್ಮಮ್ಮ, ಯಾಕೆ ಅಷ್ಟೊಂದು ಕಷ್ಟ ಪಡ್ತಿದ್ಯಾ, ಆರಾಮಾಗಿರು ಆರಾಮಾಗಿರುವ, ಆಯ್ತು ಆಯ್ತು ಅನ್ಕೊ. ಈಗ ನೀವು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಆ್ಯಂಡ್ ಈಗ ಬಿಸ್ನೆಸ್ನಲ್ಲಾಗಿರ್ಬೋದು, ಎರಡೂ ಕಡೆ ನಾನ್ ಸ್ಟಾಪ್ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾನೇ ಇದ್ದೀರಾ ಆ್ಯಂಡ್ ಗುಡ್ ವೇಯಲ್ಲಿ ನೀವೇನು ಅಂದ್ಕೊಂಡಿದ್ರೆ ಅದನ್ನು ರೀಚ್ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಸಕ್ಸಸ್ ಸ್ಟೋರಿ ಏನಿದೆ ನಿಮ್ಮದು, ಯಾಕಂದ್ರೆ ಎಲ್ಲರಿಗೂ ಎಲ್ಲ ಕೆಲಸದಲ್ಲೂ ಕೈ ಹಿಡಿಯಲ್ಲ. ಸೊ ಅಂಥದ್ರಲ್ಲಿ ನೀವು ಎರಡೂ ಕಡೆನೂ ಮಾಡ್ತಾ ಇದ್ದೀರಾ. ಕೆಲವ್ರು ಹೇಳ್ಬೋದು, ಈಗ ನಾವು ನೋಡಿರ್ತೀವಲ್ಲ, ಈ ಥರ ಮಾಡೋರಿಗೆ ಲಕ್ ತುಂಬ ಇದೆ, ಅವರು ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ನಿಮಗೆ ಇದೆರಡೂ ಮ್ಯಾನೇಜ್ ಮಾಡಿ ಇದೆರಡರಲ್ಲೂ ನೀವು ಸಕ್ಸಸ್ ಕಂಡಿರೋದ್ರಿಂದ ಮೆಂಟಲಿ ನೀವು ಹೇಗೆ ಪ್ರಿಪೇರ್ ಇದ್ರಿ ಮುಂಚೆ? ಐ ಡೋಂಟ್ ನೋ ಲಕ್ಕಲ್ಲಿ ಎಷ್ಟು ಜನ ಎಷ್ಟು ಬಿಲೀವ್ ಮಾಡ್ತಾರೆ ಅಂತ. ಬಟ್ ನನಗೆ ನಂಬಿಕೆ ಇಲ್ಲ ಅನ್ನೋದಕ್ಕಿಂತ ನಾನು ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಅದು ಐ ಕ್ಯಾನ್ ಟೆಲ್ ಯು ವಿತ್ ಆಲ್ ಮೈ ಹಾರ್ಟ್ ದಟ್ ಐ ಡೋಂಟ್ ಏನಂತಾರೆ, ಲಕ್ ಫೇವರ್ಸ್ ದ ಬ್ರೇವ್. ಇಟ್ ಈಸ್ ಪಾಸಿಬಲ್. Yes, ನನ್ನ ನೀನ್ ಕೆಲ್ಸ ಪ್ರಕಾರ ಮಾಡಿದ್ರೇನೆ ಲಕ್ಕಿಂತ ಆಗೋದು. ಇಟ್ ಇಸ್ ಇಂಟೆನ್ಷನ್ಸ್ ಅನ್ಸುತ್ತೆ. ಇಂಟೆನ್ಷನ್ಸ್, ನಾವ್ ಎಷ್ಟು ಒಳ್ಳೆ ಏನಂತಾರೆ ಆಲೋಚನೆಗಳು ಇಟ್ಕೋತೀವಿ ಒಂದು ಕೆಲ್ಸದ ಬಗ್ಗೆ. ನಾವೊಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವೆಷ್ಟು ಒಳ್ಳೆ ಇಂಟೆನ್ಷನ್ಸ್ ಇಟ್ಕೊಂಡು ಮಾಡ್ತೀವಿ. ನಾವೊಂದು ಸಿನಿಮಾ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಎಷ್ಟು ಒಳ್ಳೆ ಇಂಟೆನ್ಷನ್ಸ್ ಇಟ್ಕೊಂಡು ಮಾಡ್ತೀವಿ. ಐ ಥಿಂಕ್ ನಾನು ಜಾಸ್ತಿ ಲಕ್ಗಿಂತ ಇಂಟೆನ್ಷನ್ಸ್ ಅಲ್ಲಿ ಬಿಲೀವ್ ಮಾಡ್ತೀನಿ. ನನ್ನ ನನ್ನ ಒಂದು ಆಲೋಚನೆ ಎಷ್ಟು ಸರಿಯಾಗಿದೆ, ನನ್ನ ಆಲೋಚನೆ ಸರಿಯಾಗಿದ್ದು ನಾನು ಮಾಡ್ತಿರೋದು ಯಾರಿಗೂ ಕೆಟ್ಟದಾಗ್ತಾ ಇಲ್ಲ, ಯಾರಿಗೂ ಕೆಟ್ಟದ್ದು ಬಯಸ್ತಾ ಇಲ್ಲ ಅಂತಂದಾಗ ದೆನ್ ಐ ಆಮ್ ರೈಟ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ಆ್ಯಂಡ್ ಐ ಥಿಂಕ್ ದ್ಯಾಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಂಗ್ ಇನ್ ಮೈ ಜರ್ನಿ. ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಇದರಿಂದ ನನಗೆ ಒಳ್ಳೇದಾಗ್ತಿದ್ಯಾ, ಬೇರೆಯವ್ರಿಗೆ ಒಳ್ಳೇದಾಗ್ತಿದ್ಯಾ, ಯಾರಿಗೂ ಕೆಟ್ಟದಾಗ್ತಾ ಇಲ್ವಾ, ನನ್ನಿಂದ ಯಾರಿಗೂ ಕೆಟ್ಟದ್ದು ನೋವಾಗ್ತಿಲ್ವಾ, ಇಫ್ ಆಲ್ ಆಫ್ ದೀಸ್ ಕ್ವೆಶ್ಚನ್ಸ್ ಆರ್ ಚೆಕ್ ಲಿಸ್ಟೆಡ್ ದೆನ್ ಐ ಆಮ್ ಡೂಯಿಂಗ್ ಅ ರೈಟ್ ಥಿಂಗ್. ಯಾಕಂದರೆ ಈಗ ನೋಡ್ತಾನೆ ಇರ್ತೀವಲ್ಲ ನಾವು, ಎಷ್ಟೊಂದು ಕೆಲಸ ಮಾಡೋರಿಗೆ ಅವ್ರ ಹಾರ್ಡ್ ವರ್ಕ್ ಕಾಣಿಸ್ತಿರಲ್ಲ. ಕೆಲವ್ರಿಗೆ ಈಸಿಲಿ ಹೇಳ್ಬಿಡ್ತಾರೆ, ಅವ್ರಿಗೆ ಲಕ್ ಇದೆ ಹಿಂಗೆ ಅಂತ ಹೇಳಿ. ದೇರ್ ಇಸ್ ನಥಿಂಗ್ ವಿಚ್ ಕ್ಯಾನ್ ಹ್ಯಾಪನ್ ವಿದೌಟ್ ಹಾರ್ಡ್ ವರ್ಕ್. ಈ ಜೀವನದಲ್ಲಿ ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ ಹಾರ್ಡ್ ವರ್ಕ್ ಅಂದ್ರೆ ಆ ಒಂದು ಏನಂತಾರೆ, ಕಾಣಿಸ್ದೇ ಇರೋ ಹಾರ್ಡ್ ವರ್ಕ್ ಎಷ್ಟೊಂದಿರುತ್ತೆ. ಓಕೆ, ಬಿಕಾಸ್ ನನ್ನ ಕೆಲಸದಲ್ಲಿ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಟು ಬಿ ವೆರಿ ಹಾನೆಸ್ಟ್, ನೀವು ನನ್ನ ಬಿಸ್ನೆಸ್ಸಲ್ಲಿ ಬಂದು ನೋಡಿದ್ರೆ ಐ ಮೇ ವರ್ಕ್ 2 hours a day. ಆಯ್ತಾ, ವಿಸಿಬಲಿ ನೀವು ನಾನು ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದಾಗ್ಲಿ ಅಥವಾ ನಾನು ಹೋಗಿ ಮೀಟಿಂಗ್ ಮಾಡೋದಾಗ್ಲಿ, ದಟ್ ಮೇ ಬಿ 2 hours. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳ 7:30 ಕಳಿಸಿದ್ರೆ 7:45 9-10 ಗಂಟೆ ತನಕ ಇವತ್ತು ಏನು ಮಾಡ್ಬೋದು, ಅವ್ರಿಗೆ ಏನು ಸೊಲ್ಯೂಷನ್ ಕೊಡ್ಬೋದು, ಯಾವ ರೀತಿ ಸ್ಟ್ರಾಟಜೀಸ್ ಮಾಡ್ಬೋದು, ಯಾವ ರೀತಿ ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ನನ್ನ ಬಿಸ್ನೆಸ್ನ ಪ್ರೊಜೆಕ್ಟ್ ಮಾಡ್ಬೋದು, ಯಾರನ್ನ ಮೀಟ್ ಮಾಡಬೇಕು, ಇಲ್ಲಿ ತಲೆಯಲ್ಲಿ ಓಡ್ತಿದೆಯಲ್ಲ, ಅದು ತುಂಬ ಹಾರ್ಡ್ ವರ್ಕೇನೆ. ಅದು ತುಂಬ ಹಾರ್ಡ್ ವರ್ಕೇನೆ. ದೇರ್ಸ್ ಅ ಲಾಟ್ ಆಫ್ ವರ್ಕ್ ದಟ್ ಗೋಸ್ ಬಿಹೈಂಡ್ ದ್ಯಾನ್ ಯೋರ್ ಫಿಸಿಕಲ್ ವರ್ಕ್. ಇಟ್ ಈಸ್ ನಾಟ್ ನೀವು ಎಷ್ಟು ಏನಂತಾರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಫಿಸಿಕಲ್ ಆಗಿ ಮಾಡ್ತಿದ್ದೀರಾ ಅನ್ನೋದಲ್ಲ. ಯಾವುದಕ್ಕೆ ಫಿಸಿಕಲ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಫಿಸಿಕಲ್, ಬಟ್ ದೇರ್ ಇಸ್ ಆಲ್ಸೋ ಮೆಂಟಲ್ ವರ್ಕ್ ಇಸ್ ಈಕ್ವಲ್ ಆಸ್ ಅ ಫಿಸಿಕಲ್ ವರ್ಕ್. ಸಮಟೈಮ್ಸ್ ಇಟ್ಸ್ ಹಾರ್ಡರ್, ಸಮಟೈಮ್ಸ್ ಇಟ್ಸ್ ಮೋರ್ ಚಾಲೆಂಜಿಂಗ್, ಬಿಕಾಸ್
in a day, morning you wake up as a mother, then you're a wife, then you're a daughter-in-law. I live in a joint family. Then you're a owner of a company. Then you're a podcaster. You're playing cricket for something. You're playing 20 different roles, and you have one brain. You have one body, one soul, one brain. ಅದು ಹೆಂಗಾಗುತ್ತೆ ಅಂದರೆ ಇಟ್ ಈಸ್ ಜಸ್ಟ್ ದಟ್ how mentally you're fit enough to handle all of this ಅಂತ. ಸೊ ನಾನು ಡೆಫಿನೆಟ್ಲಿ ಲಕ್ಗಿಂತ ಐ ಬಿಲೀವ್ ಇನ್ ಇಂಟೆನ್ಷನ್ಸ್, ಐ ಬಿಲೀವ್ ಇನ್ ಹಾರ್ಡ್ ವರ್ಕ್, ಐ ಬಿಲೀವ್ ಇನ್ ಆರ್ಗನೈಸಿಂಗ್ ಯುವರ್ ಪ್ರೊಫೆಷ್ನಲ್ ಲೈಫ್. ಈ 2 hours ಏನು ಮಾಡ್ತಿದ್ದೀನಿ ಅದು ಮೊಬೈಲಲ್ಲಿ 3/4 ಗಂಟೆ ಮಾಡಿ ಇನ್ನೂ 3/4 ಗಂಟೆ ಕೆಲಸ ಮಾಡೋದ್ರ ಬದಲು ಮೊಬೈಲ್ನ ಸೈಡ್ಗೆ ಇಟ್ಬಿಟ್ಟು 2 hour ಕೆಲಸ ಮಾಡಿದ್ರೆ ಇಟ್ಸ್ ಈಕ್ವಲ್ ಟು 6 hours. ಕರೆಕ್ಟ್. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್ ಅಲ್ಲ. ಆ್ಯಂಡ್ ದಟ್ ಅದೇ ಬರುತ್ತೆ ಒಂದು ಕ್ವಶನ್ಗೆ. ಮೈಂಡ್ ಸೆಟ್ ಅಂತ ಬಂದಾಗ ಈಗಾಗ ಈ ಬಿಸ್ನೆಸ್ ಆ್ಯಂಡ್ ಆ್ಯಕ್ಟಿಂಗ್ ಡಿಫ್ರೆಂಟ್ ಚೇಂಜಸ್ ಎಲ್ಲ ನೋಡಿದ್ರಲ್ಲ. ಈ ಬಿಸ್ನೆಸ್ ಮಾಡಬೇಕು ಅಂದರೆ ಜನರಲಿ ಎಲ್ಲರಿಗೂ ಮೈಂಡ್ ಸೆಟ್ ಯಾವ ಥರ ಇರಬೇಕು? ಬಿಕಾಸ್ ಯು ಸಿ ಒನ್ ಅವರು ಮೊದಲಿಂದನೇ ಸ್ವಲ್ಪ ಎಮೋಷ್ನಲ್ ಆಗಿರ್ತಾರೆ, ಅಥವಾ ಕೈಂಡ್ ಹಾರ್ಟೆಡ್, ಅಥವಾ ಸ್ವಲ್ಪ ಸೆಂಟಿಮೆಂಟಲ್. ಆ ಥರ ಬಿಸ್ನೆಸ್ಗೆ ಅಂತ ನಾನು ಬಂದೆ ಅಂದರೆ ಅವ್ರ ಮೈಂಡ್ ಸೆಟ್ ಯಾವ ಥರ ಇಟ್ಕೊಂಡು ಬರಬೇಕು? ಓಕೆ, ಸೊ ಇದನ್ನು ನಾನು ಹೇಳ್ತಾ ಇಲ್ಲ, ಬಟ್ ಐ ಲರ್ನ್ ದಿಸ್ ಹಾರ್ಡ್ ವೇ ಫ್ರಮ್ ಅ ಮೆಂಟೋರ್. ನನ್ನ ವಿಜಯ್ ಸರ್ ಅಂತ ತುಂಬ ಸೀನಿಯರ್ ಮೆಂಟೋರ್, ಆ್ಯಂಡ್ ಈಸ್ ಟ್ರೈನ್ಡ್ ಅ ಲಾಡ್ ಆಫ್ ವಿಮೆನ್, ಮೋರ್ ದೆನ್ 10,000 ವಿಮೆನ್ ಆಂಟ್ರಪ್ರಿನರ್ಸ್. ಆ್ಯಂಡ್ ಅವರು ₹1 ಚಾರ್ಜ್ ಮಾಡದೆ ಬಿಸ್ನೆಸ್ ಮೆಂಟೋರ್ಶಿಪ್ ಕೊಡ್ತಾರೆ. ಆ್ಯಂಡ್ ಪೀಪಲ್ ಲೈಕ್ ಹಿಮ್ ಡೂ ಎಕ್ಸಿಸ್ಟ್. ಅವ್ರು ನನಗೆ ಫಸ್ಟ್ ಥಿಂಗ್ ಏನು ಹೇಳ್ಕೊಟ್ಟಿದ್ದು ಅಂದರೆ, ವೈ ಡು ಯು ಡೂ ದಿಸ್ ಬಿಸ್ನೆಸ್ ಅಂತ ಕೇಳ್ತಾರೆ. ನಾನು ಬಿಕಾಸ್ ಐ ಲವ್ ಇಟ್ ಅಂತೀನಿ. ಅವ್ರು ಹೇಳ್ತಾರೆ, ಇಫ್ ಯು ಲವ್ ಇಟ್ ದೆನ್ ಯು ಕಾಂಟ್ ಡೂ ಬಿಸ್ನೆಸ್. ಬಿಸ್ನೆಸ್ ಆ್ಯಂಡ್ ಲವ್ ಇಸ್ 2 ಡಿಫ್ರೆಂಟ್ ಥಿಂಗ್ಸ್. ಯು ಹ್ಯಾವ್ ಟು ಡೂ ಬಿಸ್ನೆಸ್ ವಿತ್ ನಂಬರ್ಸ್, ನಾಟ್ ವಿತ್ ಲವ್. ಎನಿಥಿಂಗ್ ಯು ಲವ್ will become emotional. It is never logical. So business is logic, business is numbers, business is strategy. It is not emotions. When you look at your business as emotions, you will be ready to put some money from your pocket and still run the show. And a lot of people, a lot of young entrepreneurs do charity in the name of business. ಮನೆಯಿಂದ ದುಡ್ಡು ತೊಗೊಂಡೋಗಿ ಹಾಕಿ 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 ಆ ತಿಂಗಳ ಸಂಬಳ ಕೊಡೋಕ್ಕಾಗದೇ ಇದ್ದಾಗ ತಂದೆ ತಾಯಿ ಹತ್ರ ಇಸ್ಕೊಂಡೋಗಿ ಸಂಬಳ ಅವ್ರ ಎಂಪ್ಲಾಯೀಸ್ ಸಂಬಳ ಕೊಡೋದಾಗಿರ್ಬೋದು, ಬಾಡಿಗೆ ಕಟ್ಟೋದಾಗಿರ್ಬೋದು. ದಿಸ್ ಇಸ್ ನಾಟ್ ಬಿಸ್ನೆಸ್. ಇಫ್ ಯು ಕಾಂಟ್ ಫಿಗರ್ ಔಟ್ ಯುವರ್ ಬಿಸ್ನೆಸ್ ಇನ್ 6 months, ಓಕೆ 6 ತಿಂಗಳು ನಡೀತಾ ಇಲ್ವಾ, 6 ತಿಂಗಳ ತನಕ ಸ್ಟ್ರೆಚ್ ಮಾಡಿ. 6 ತಿಂಗಳಾದ್ಮೇಲೂ ಐ ಹ್ಯಾವ್ ಸೀನ್ ಲಾಟ್ ಆಫ್ ವಿಮೆನ್, ಎಸ್ಪೆಷಲಿ ವಿಮೆನ್, who stretch, put money from their husband's pockets and ಅಂದರೆ ಲೈಕ್ ತಂದೆ ತಾಯಿ ಹತ್ರ ಇಸ್ಕೊಂಬಂದ್ಬಿಟ್ಟು ಅವ್ರ ಬೊಟೀಕ್ ಆಗಿರ್ಬೋದು, ಅವ್ರ ಬಿಸ್ನೆಸ್ ಆಗಿರ್ಬೋದು, ಅದನ್ನು ರನ್ ಮಾಡೋದು ಈವನ್ ಆಫ್ಟರ್ 1 year. ಇಟ್ ಸಿಂಪ್ಲಿ ಮೀನ್ಸ್ ದಟ್ ದೇ ಹ್ಯಾವ್ ನಾಟ್ ಚೇಂಜ್ ಥಿಂಗ್ಸ್ ಇನ್ ದರ್ ಬಿಸ್ನೆಸ್. Business don't work with anything else but with works with systems. You have to create system, you have to create strategies, you have to know your numbers. Beyond all of this, you need to know the skill and art of business. ಏನಾಗ್ತಿದೆ ಅಂತಂದರೆ, ಲಾಟ್ ಆಫ್ ಪೀಪಲ್ ಟುಡೇ 9 to 6 ಇಷ್ಟ ಇಲ್ಲ ಅಂತ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾನು ಕಾರ್ಪೊರೇಟ್ ಜಾಬ್ ಹೋಗೋಕ್ಕೆ ಇಷ್ಟ ಇಲ್ಲ, ನಂಗೆ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ದಿಸ್ ಇಸ್ ದ ಮೇನ್ ರೀಸನ್ ದೇ ವಾಂಟ್ ಟು ಡೂ ಬಿಸ್ನೆಸ್. ಡೂಡ್, ಯು ಕಾಂಟ್ ಡೂ ಬಿಸ್ನೆಸ್ ಲೈಕ್ ದ್ಯಾಟ್. ಬಿಸ್ನೆಸ್ ಮಾಡಬೇಕಂದ್ರೆ ನಾನು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ, ನನ್ನಿಂದ ಯಾರು, ಬಿಸ್ನೆಸ್ ಈಸ್ ಟು ಹೆಲ್ಪ್ ಸಂಬಡಿ. ನನ್ನ ಈ ಒಂದು ಬಿಸ್ನೆಸ್ಸಿಂದ, ಓಕೆ, ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಹೆಂಗೆ ಹೆಲ್ಪ್ ಆಗುತ್ತೆ? ಡೆಫಿನೆಟ್ಲಿ ಇಟ್ ಈಸ್ ಹೆಲ್ಪಿಂಗ್. ನಿಮಗೆ ನಿಮ್ಮ ಮದುವೆನ ನೀವು ಕಷ್ಟಪಟ್ಟು ನೀವು ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡೋಕ್ಕಾಗದೇ ಇರೋದನ್ನು ನಾನು ಮಾಡಿಕೊಡ್ತೀನಿ. ನಿಮ್ಮ ಕಂಪನಿ ಇಟ್ ಈಸ್ ಪ್ಯೂರ್ಲಿ ಪ್ರಾಬ್ಲಮ್ ಸಾಲ್ವಿಂಗ್, ಇಟ್ ಈಸ್ ಪ್ಲೆಷರ್ ಕ್ರಿಯೇಷನ್, ಇಟ್ ಈಸ್ ರಿಸಲ್ಟ್ ಕ್ರಿಯೇಷನ್. ಇದು ಮೂರೂ ಮಾಡದೇ ಇದ್ದಾಗ ದೆನ್ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ರೈಟ್? ಅ ಲಾಟ್ ಆಫ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಹೆಂಗಾಗುತ್ತೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾನೊಂದು ದೊಡ್ಡ ಇನ್ಸ್ಟಿಟ್ಯೂಟಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಲ್ತಿರ್ತೀನಿ. ಸೊ ನಾನು ಐ ಆಮ್ ಗುಡ್ ಅಟ್ ಇಟ್. ಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ಹೇಳ್ತಿರ್ತಾರೆ ದಟ್ ತುಂಬ ಒಳ್ಳೆ ಡಿಸೈನ್ಸ್ ಮಾಡ್ತಿದ್ಯಾ ನೀನು, ಯು ಕ್ಯಾನ್ ಬಿಕಮ್ ಅ ವೆರಿ ಬಿಗ್ ಡಿಸೈನರ್ ಅಂತೆಲ್ಲ. ಸೊ ನಾನೇನು ಮಾಡ್ತೀನಿ, ಮನೇಲಿರೋ ಒಂದು 15-20 ಲಕ್ಷ ಅಥವಾ 30 ಲಕ್ಷ ಇನ್ವೆಸ್ಟ್ಮೆಂಟ್ ತೊಗೊಂಬಂದು ಒಂದು ದೊಡ್ಡ ಬೊಟಿಕ್ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲರನ್ನೂ ಕರೆಸಿ ಲಾಂಚ್ ಮಾಡಿ ಎಲ್ಲ ನಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೆಕೆಂಡ್ ಮಂತ್, ಥರ್ಡ್ ಮಂತ್ ತನಕ ಎಲ್ಲ ಚೆನ್ನಾಗಿ ನಡೀತದೆ, ಬಿಕಾಸ್ ದೇ ಹ್ಯಾವ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಒಂದು 3 months ರನ್ನಿಂಗ್ ಕಾಸ್ಟ್ ಇಟ್ಕೊಂಡಿರ್ತಾರೆ. ಫೋರ್ತ್ ಮಂತಿಂದ ಯು ಆ್ಯಕ್ಚುಲಿ ಗೆಟ್ ಟು ನೋ ದ ರಿಯಲ್ ಥಿಂಗ್, ಬಿಕಾಸ್ ಯು ರನ್ ಔಟ್ ಆಫ್ ಮನಿ. ಆಗ ನೀನೇನು ನಡೆಸ್ತೀಯಾ, ದ್ಯಾಟ್ ಈಸ್ ಯುವರ್ ರಿಯಲ್ ಬಿಸ್ನೆಸ್ ಸ್ಕಿಲ್.
ನಿನ್ಗೆ ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಎಷ್ಟು ಗೊತ್ತಿದೆ, ಸೇಲ್ಸ್ ಎಷ್ಟು ಗೊತ್ತಿದೆ, ಬ್ರ್ಯಾಂಡಿಂಗ್ ಎಷ್ಟು ಗೊತ್ತಿದೆ, ನಂಬರ್ಸ್ ಎಷ್ಟು ಗೊತ್ತಿದೆ, ಅಕೌಂಟಿಂಗ್ ಎಷ್ಟು ಗೊತ್ತಿದೆ, ಸ್ಟಾಫಿಂಗ್ ಎಷ್ಟು ಗೊತ್ತಿದೆ, ಬುಟೀಕ್ ಮ್ಯಾನೇಜ್ಮೆಂಟ್ ಎಷ್ಟು ಗೊತ್ತಿದೆ, ಡಿಸೈನ್ ಮಾಡ್ಕೊಂಡು ನೀನು ಕೂತ್ಕೊಂಡ್ಬಿಟ್ರೆ ಇದನ್ನೆಲ್ಲ ಮಾಡೋಕ್ಕೆ ಟೀಮ್ ಇದಾರ? ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಆಲ್ ಆಫ್ ದಿಸ್, ಮಾರ್ಕೆಟಿಂಗು ನೀನೇ ಮಾಡ್ತೀಯಾ, ಸೇಲ್ಸು ನೀನೇ ಮಾಡ್ತೀಯಾ, ಬಿಸ್ನೆಸ್ ಸ್ಟ್ರಾಟಜಿನೂ ನೀನೇ ಮಾಡ್ತೀಯಾ, ಅಕೌಂಟಿಂಗು ನೀನೇ ಕೂತ್ಕೊಂತೀಯಾ, ಇನ್ಸ್ಟಾಗ್ರಾಮಲ್ಲೂ ನೀನೇ ಪೋಸ್ಟ್ ಮಾಡ್ತೀಯಾ, ಇದೆಲ್ಲ ನೀನು ಮಾಡ್ತಾ ಇದ್ರೆ ವೇರ್ ಡು ಯು ಹ್ಯಾವ್ ಟೈಮ್ ಟು ಡೂ ಶೋ ಯುವರ್ ಡಿಸೈನ್ಸ್? ದ್ಯಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಸ್ಕಿಲ್ ಅಲ್ವಾ? ಸೊ ಯು ನೀಡ್ ಟು ನೋ ಹೌ ಟು ಹೈರ್ ಟೀಮ್ಸ್. A lot of people think that hiring teams is a expense. It's an investment. Until unless ನೀವು ದೊಡ್ಡದು ಮಾಡಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಬಿಸ್ನೆಸ್ ರೊಟೀನ್ನ ನೀವು ಸ್ಟ್ರಕ್ಚರೈಸ್ ಮಾಡೋಕ್ಕಾಗಲ್ಲ, until unless you build team. There is no business which can happen single-handedly. That is not business. That is ಏನಂತಾರೆ freelancing. If you thinking you are running a boutique single-handedly, ನೀವು freelancing ಮಾಡ್ತಿರೋದು, ನೀವು ಬಿಸ್ನೆಸ್ ಮಾಡ್ತಿಲ್ಲ. Business is where you have teams to run a business, and you are somebody who will tell them how to do the business. So this is where a lot of people are going wrong. So you need to 6 ತಿಂಗಳು ಲೇಟಾಗಿ ಸ್ಟಾರ್ಟ್ ಮಾಡಿ, 1 ವರ್ಷ ಲೇಟಾಗಿ ಸ್ಟಾರ್ಟ್ ಮಾಡಿ, ಬಟ್ ಲರ್ನ್ ದ ಸ್ಕಿಲ್, ಲರ್ನ್ ದ ಆರ್ಟ್, ಲರ್ನ್ ಮಾರ್ಕೆಟಿಂಗ್, ಲರ್ನ್ ಬ್ರ್ಯಾಂಡಿಂಗ್, ಲರ್ನ್ ಅಕೌಂಟಿಂಗ್, know how to communicate, know how to manage money, know how to do the numbers. So this is very important. ಸೊ ಐ ಥಿಂಕ್ ದ್ಯಾಟ್ ಮೈಂಡ್ಸೆಟ್ ಲರ್ನಿಂಗ್ ಮೈಂಡ್ಸೆಟ್ ಇರಬೇಕು. ಆ್ಯಂಡ್ ನಾವು ಇವಾಗೇನು ಕಲ್ತಿದ್ದೀವಿ ಅದರಿಂದ ನಾವು ಏನೋ ದೊಡ್ಡದಾಗಿ ಮಾಡ್ತೀವಿ ಸಾಧ್ಯನೇ ಇಲ್ಲ. ಬಿಕಾಸ್ ಬಿಸ್ನೆಸ್ ಇಸ್ ಎವಾಲ್ವಿಂಗ್, ಆ್ಯಂಡ್ ನಾವಿರೋ ಬಿಸ್ನೆಸ್ಸಲ್ಲಿ 1000 ಜನ ಇನ್ನೂ ಎಷ್ಟೋ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಟೆಕ್ನಾಲಜಿ ಇಸ್ ಸೋ ವೇ ಫಾರ್ವರ್ಡ್ ನಾವು. ಸೊ ಯು ನೀಡ್ ಟು ಕೀಪ್ ಅಪ್ಡೇಟಿಂಗ್ ಯೋರ್ ಸೆಲ್ಫ್, ಅಪ್ಗ್ರೇಡಿಂಗ್ ಯೋರ್ ಸೆಲ್ಫ್. ಐ ಥಿಂಕ್ ದಟ್ಸ್ ವಾಟ್ ಐ ಫೀಲ್. ಸೊ ಕಂಟಿನ್ಯೂಸ್ ಕಲ್ತ್ಕೊತಾ ಇರಬೇಕು. ಈಗ ಕೆಲವ್ರ ಹತ್ರ ದುಡ್ಡಿರುತ್ತೆ, ಐಡಿಯಾಸ್ ಇರಲ್ಲ. ಕೆಲವ್ರ ಹತ್ರ ಐಡಿಯಾಸ್ ಇರುತ್ತೆ, ಕೆಲವ್ರ ಹತ್ರ ದುಡ್ಡಿರಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು? ಈಗ ಕೆಲವು ಹೆಣ್ಮಕ್ಳ ಹತ್ರ ಏನೇನೋ ಸಾಧಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅದು ಮನೆ ಸಪೋರ್ಟ್ ಮಾಡುತ್ತೋ ಇಲ್ಲೋ, ಕೆಲವ್ರಿಗೆ ಈ ಥರ ಹಣಕಾಸಿನ ವಿಷಯದಲ್ಲಾಗಿರ್ಬೋದು, ಇಲ್ಲ ನಾಲೆಡ್ಜ್ ವಿಷಯದಲ್ಲಾಗಿರ್ಬೋದು ಇರಲ್ಲ. ಅಂಥ ಹೆಣ್ಮಕ್ಳು ಏನು ಮಾಡ್ಬೋದು? ನನಗನ್ಸೋದೇನೆಂದರೆ ಸನ್ನತಿನಿ, ದ ಮೇನ್ ಥಿಂಗ್ ಇಸ್ ನೀವು ಎಂಥ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ರು, ಮೇ ಬಿ ನೀವೊಂದು ಲೆಟ್ಸ್ ಸೇ ಒಂದು ನಾರ್ತ್ ಕರ್ನಾಟಕದಿಂದ ಒಂದು ಆಕ್ಸೆಸ್ ಇಲ್ಲದೆ ಇರೋ ಜಾಗದಿಂದ ಬಂದಿರ್ತೀರಾ ಅಂತ ಇಟ್ಕೊಳ್ಳಿ. ನಿಮಗೇನೋ ಒಂದು ಮಾಡಬೇಕು ಅಂತ ಆಸೆ ಇದ್ದರೆ ದ ಫಸ್ಟ್ ಥಿಂಗ್ ಯು ನೀಡ್ ಟು ಡೂ ಇಸ್ ಅಂಡರ್ಸ್ಟ್ಯಾಂಡ್ ಯಾವ ಸ್ಕಿಲ್ಲು ನೀವೇನು ಮಾಡಬೇಕು ಅಂತಿದ್ದೀರಾ, ಫಸ್ಟ್ ಅದನ್ನು ಫಿಗರ್ ಔಟ್ ಮಾಡಬೇಕು. ಅದೇ ಗೊತ್ತಿಲ್ಲ ಅಂದರೆ ಕಷ್ಟ ಆಯಿತಾ. ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ನೀವೇನು ಮಾಡಬೇಕು ಅಂತ. ಸೊ ನನಗೇನೋ ಒಂದು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಟ್ರೈ 2-3 ಥಿಂಗ್ಸ್. ಓಕೆ, ಇದಿಷ್ಟನಾ, ಇದು ನಾನು ಲಾಂಗ್ ಟರ್ಮ್ ಮಾಡ್ಬೋದಾ? ಫಸ್ಟು ಯು ಹ್ಯಾವ್ ಟು ಫಿಗರ್ ಔಟ್ ಯಾವುದ್ರ ಬಗ್ಗೆ ನನಗೆ ಆಸಕ್ತಿ ಇದೆ ಅಂತ. ಸೆಕೆಂಡ್ ಥಿಂಗ್ ಏನಂದರೆ, ಆ ಒಂದು ಬಿಸ್ನೆಸ್ನ ಅಥವಾ ಆ ಒಂದು ಕೆಲಸನ ನಾನು ಅಥವಾ ಆ ಒಂದು ಕ್ಷೇತ್ರದಲ್ಲಿ ನಾನು ಬೆಳಿಬೇಕಂದ್ರೆ ಅದಕ್ಕೆ ಯಾವ್ಯಾವ ಸ್ಕಿಲ್ಸ್ ಬೇಕಿದೆ, ಅದಕ್ಕೆ ಸಪೋರ್ಟ್ ಮಾಡುವಂತಹ ಒಂದು ಏನಂತಾರೆ ವ್ಯಕ್ತಿತ್ವದಲ್ಲಿ ಏನೇನು ನಾನು ಇನ್ಕಲ್ಕೇಟ್ ಮಾಡ್ಬೋದು, ಏನೇನು ಸ್ಕಿಲ್ಸ್ ಕಲ್ತ್ಕೋಬೇಕು ಅನ್ನೋದನ್ನು ನಾವು ಅಂದರೆ ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನಾವೊಂದು ಏನು ಚೌಕಟ್ಟಲ್ಲಿ ಬೆಳೆದಿರ್ತೀವಲ್ಲ ಅದರಿಂದ ಆಚೆ ಬರಬೇಕಾಗತ್ತೆ. ಹೊಸ ವ್ಯಕ್ತಿಗಳನ್ನ ಮೀಟ್ ಮಾಡಬೇಕಾಗತ್ತೆ. ಇದೇನೂ ಮಾಡದೆ ನಾನು ತುಂಬ ದೊಡ್ಡದಾಗಿ ಸಾಧಿಸ್ಬೇಕು ಅಂತಂದರೆ, ನಮ್ಮ ದೇಶದಲ್ಲಿ 1.4 ಬಿಲಿಯನ್ ಜನ ಇದ್ದಾರೆ. ಅದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಟ್ಲೀಸ್ಟ್ ಒಂದು 60% ಜನಕ್ಕೆ ದೊಡ್ಡ ಆಸೆಗಳಿರುತ್ತೆ. ಅದರಲ್ಲಿ ನಾವು ನೋಡೋದಾದರೆ 1% ಅಷ್ಟೇ ಅವರ ಕನಸುಗಳನ್ನ ನಿಜ ಮಾಡ್ಕೋತಾರೆ. ನೀವು ಆ 1%ಅಲ್ಲಿ ಬೀಳಬೇಕು ಅಂತಂದರೆ, ಇಫ್ ಯು ವಾಂಟ್ ಟು ಫಾಲ್ ಇನ್ ಟು ದಟ್ 1% ಬ್ರ್ಯಾಕೆಟ್, ದೆನ್ ಯು ಹ್ಯಾವ್ ಟು ಡೂ ವಾಟ್ ದ 99% ಪೀಪಲ್ ಆರ್ ನಾಟ್ ಡೂಯಿಂಗ್. ಸೊ ಇಫ್ ಯು ಡೂ ದ ಸೇಮ್ ಥಿಂಗ್, ಅವರೆಲ್ಲರೂ ಏನು ಮಾಡ್ತಿದ್ದಾರೆ ಅದೇ ನೀವು ಮಾಡಿದ್ರೆ ಯು ವಿಲ್ ಸ್ಟೇ ದೇರ್. ಸೊ ಯಾರೇ ಒಬ್ಬರು ನಾನು ಜೀವನದಲ್ಲಿ ಏನಾದರೂ ಒಂದು ದೊಡ್ಡದಾಗಿ ಸಾಧಿಸಬೇಕು ಅಥವಾ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದಾಗ ದ ಬೇಸಿಕ್ ಥಿಂಗ್ ಅವ್ರು ಏನು ಚೇಂಜ್ ಮಾಡ್ಕೋಬೇಕಂದ್ರೆ ಅವರ ದಿನಚರಿ ಹೇಗಿದೆ, ಅವರ ಡೈಲಿ ರುಟೀನ್ ಹೇಗಿದೆ. ಬಿಕಾಸ್ ತುಂಬ ಜನ ಕನಸು ಕಾಣ್ತಾರೆ. ಅಂದರೆ ನಾನು ಹೇಳ್ದಾಗೆ ನಾವು 1.4 ಬಿಲಿಯನ್ ಇದರಲ್ಲಿ 50% ಜನ ಅಟ್ಲೀಸ್ಟ್ ನಾನು ದೊಡ್ಡದಾಗಿ ಏನೋ ಒಂದು ಮಾಡಬೇಕಂತಾನೆ ಆಸೆ ಇಟ್ಕೊಂಡಿರೋರು ಇರ್ತಾರೆ. ಅದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಅದೇ ಹೊತ್ತಿಗೆದ್ದು ಅದೇ ಹೊತ್ತು ಮಲಗಿ ಇಡೀ ದಿನದಲ್ಲಿ ನಿಮ್ಮ ಕನಸಿಗೆ ಒಂದಷ್ಟು ಟೈಮ್ ಕೊಡದೆ ಹೋದರೆ ನಿಮ್ಮ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ದಿನಚರಿ ಹೇಗಿದೆ, ಆ ದಿನದಲ್ಲಿ ನೀವು ಎಷ್ಟು ಅವರ್ಸ್ನ ನಿಮ್ಮ ಒಂದು ಕನಸಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀರಾ,
ಬಿಕಾಸ್ ನೀವು ನಿಮ್ಮ ಕನಸಲ್ಲಿ ನೀವು ನಾನು ಒಬ್ಬ ದೊಡ್ಡ ಮ್ಯೂಸಿಷಿಯನ್ ಆಗಬೇಕು ಅಂತ ಆಸೆ ಇರುತ್ತೆ. ಬಟ್ ನೀವು ಬೆಳಗ್ಗೆ ಎದ್ದು ಸಂಜೆ ಮಲ್ಗೋ ತನಕ ನೀವು ಯಾವುದೋ ಒಂದು ಕಾರ್ಪೊರೇಟ್ ಕೆಲಸ ಮಾಡ್ತಿದ್ದೀರಾ ಅಂದರೆ, ಕಾರ್ಪೊರೇಟ್ ಕೆಲಸದಲ್ಲೂ ನೀವು ಸ್ಯಾಟಿಸ್ಫೈಡ್ ಇರಲ್ಲ. ನೀವು ಒಂದು ಮ್ಯೂಸಿಷಿಯನ್ ಆಗಬೇಕು ಅನ್ನೋ ಒಂದು ಕನಸು ನಿಮಗೆ ನನಸಾಗಲ್ಲ. ಯಾಕಂದರೆ ಇಡೀ ದಿನದಲ್ಲಿ ಯು ಆರ್ ನಾಟ್ ಗಿವಿಂಗ್ 5 ಮಿನಿಟ್ಸ್ ಆಲ್ಸೋ ಫಾರ್ ಯುವರ್ ಡ್ರೀಮ್ ಅಲ್ವಾ? ಸೊ ನೀವು ಅದನ್ನ ನೀವೇನಾದರೂ ಬಟ್ ಕಮಿಟ್ಮೆಂಟ್ಗೋಸ್ಕರ ಕಾರ್ಪೊರೇಟ್ ಕೆಲಸಕ್ಕೆ ಹೋಗ್ತಿರ್ತಾರೆ. ಮಂತ್ ಎಂಡ್ ಆದರೆ EMI ಬರಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು ಅಂತ. ಬಟ್ ಅಂಥ ಸಮಯದಲ್ಲೂ ಇಫ್ ಯು ಆರ್ ರಿಯಲಿ ಕಮಿಟೆಡ್, ಯು ಕ್ಯಾನ್ ಟೇಕ್ ಔಟ್ 2 ಅವರ್ಸ್ ಇನ್ ಯುವರ್ ಡೇ ಅಥವಾ 1 ಅವರ್ ಇನ್ ಅ ಡೇ ಸಾಕು. 1 ಅವರ್ ಇನ್ ಅ ಡೇ ಈಸ್ 7 ಅವರ್ಸ್ ಇನ್ ಅ ವೀಕ್, 30 ಅವರ್ಸ್ ಇನ್ ಅ ಮಂತ್ ಆ್ಯಂಡ್ 365 ಅವರ್ಸ್ ಇನ್ ಅ ಇಯರ್. 24 ಗಂಟೆಲಿ ನಾವು 8 ಅವರ್ ನಿದ್ದೆ ಅಂತ ಬಿಟ್ರೂ ವಿ ಸ್ಟಿಲ್ ಹ್ಯಾವ್ 16 ಅವರ್ಸ್ ಆ್ಯಂಡ್ ವರ್ಕಿಂಗ್ ಅವರ್ಸ್ ಇಸ್ 9 ಅವರ್ಸ್. ವೇರ್ ಇಸ್ ದ ಅದರ್ ಏನಂತಾರೆ 7 ಅವರ್ಸ್? ವಾಟ್ ಆರ್ ಯು ಡೂಯಿಂಗ್ ಇನ್ ದಟ್ 7 ಅವರ್ಸ್? ಟೇಕ್ 1 ಆರ್ 2 ಅವರ್ಸ್ ಫಾರ್ ಯುವರ್ ಡ್ರೀಮ್ಸ್. ಈವನ್ ಇಫ್ ಯು ಆರ್ ಕಮಿಟೆಡ್ ವಿತ್ ಸೋ ಮೆನಿ ಥಿಂಗ್ಸ್, ನಿಮ್ಮ ದಿನನಿತ್ಯದಲ್ಲಿ ನೀವು ನಿಮ್ಮ ಕನಸಿಗೆ ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ನಿಮ್ಮ ಕನಸಿನ ಜೀವನ ಬೆಳೆಯುತ್ತೆ. ಐ ಬಿಲೀವ್ ಸ್ಟ್ರಾಂಗ್ಲಿ ಇನ್ ದಿಸ್. ಸೊ ನಾನು ಬೆಳಗ್ಗೆ ಎದ್ದರೆ ನಾನು ಮಲಗಬೇಕು, ಅಟ್ಲೀಸ್ಟ್ ಐ ನೋ ಆ ವಾರದಲ್ಲಿ ನನಗೆ ಏನೇನು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ನನ್ನ ಒಂದು ಬಿಗ್ ಗೋಲ್ ಅಂದರೆ ಒಂದು 6 ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ ನಾನು ಏನು ಅಚೀವ್ ಮಾಡಬೇಕು, ಅದಕ್ಕೆ ನಾನು ಈ ವಾರದಲ್ಲಿ ಏನು ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತು. ಐ ಹ್ಯಾವ್ ಏನಿಲ್ಲದೆ ಹೋದರೂ ನಾನು ಪೂಜೆ ಮಾಡ್ತೀನೋ, ನಾನು ಇದು ಮಾಡ್ತೀನೋ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ನನ್ನ ಟಾಸ್ಕ್ ಅಂತೂ ನಾನು ರೆಡಿ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನ್ನ ಒಂದು ಟಾಸ್ಕ್ ಡೈರಿ ನನ್ನ ಕ್ಯಾಲೆಂಡರಲ್ಲಿ ಇವತ್ತಿನ ದಿವಸದೊಳಗಡೆ ಐ ವಿಲ್ ಪುಟ್ ಅ ಡೆಡ್ಲೈನ್. ಓಕೆ, ಇವತ್ತು 8ನೇ ತಾರೀಕು ಅಂದರೆ 15ನೇ ತಾರೀಕಲ್ಲಿ ನನ್ನ ಬಿಸ್ನೆಸ್ ಕೆಲಸಗಳು ಇಷ್ಟು ಮುಗ್ದಿರಬೇಕು. ಅದು ನೋ ಮ್ಯಾಟರ್ ವಾಟ್, ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮೇ ಬಿ ಐ ವಿಲ್ ಸ್ಲೀಪ್ ಒನ್ ಡೇ ಒಂದು 7 ಅವರ್ಸ್ ನಿದ್ದೆ ಬದಲು ಒಂದು 6 ಅವರ್ಸ್ ನಿದ್ದೆ ಅಥವಾ 5 ಅವರ್ಸ್ ನಿದ್ದೆ ಮಾಡ್ತೀನಿ ಹೊರತು ಆ 15ರ ಮೇಲೆ ಹೋಗಲ್ಲ ಅದು ಆ ಡೆಡ್ಲೈನ್. ಸೊ ವಿ ಹ್ಯಾವ್ ಟು ಪುಟ್ ಅವರ್ ಓನ್ ಡೆಡ್ಲೈನ್ಸ್. ದಟ್ಸ್ ಹೌ ಅಚೀವರ್ಸ್ ವರ್ಕ್. ಆ್ಯಂಡ್ ಅಚೀವರ್ ಆಗಬೇಕು ಅಂದರೆ ಯು ಹ್ಯಾವ್ ಟು ಡೂ ವಾಟ್ ಇಟ್ ಟೇಕ್ಸ್ ಟು ಬಿಕಮ್ ಅನ್ ಅಚೀವರ್. ನನಗೆ ಅದು ಮಾಡಬೇಕು, ನಾನು ಇದು ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ಕಷ್ಟ ಆಗುತ್ತೆ. ಯಾವ್ದು ಬೇಕು ಅದನ್ನ ಪ್ರೈರಿಟೈಸ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದ್ರೇ ಆಗುತ್ತೆ. ರೀಸೆಂಟಾಗಿ ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ತುಂಬ ದೋಣಿಗಳಲ್ಲಿ ಕಾಲಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ವಾಟ್ ಈಸ್ ಮೈ ರೀಸೆಂಟ್ ರಿಯಲೈಸೇಷನ್ ಇನ್ ದ ಲಾಸ್ಟ್ 1.5 year. ಐ ಫೆಲ್ಟ್ ಐ ವಾಸ್ ಡೂಯಿಂಗ್ ಟೂ ಮೆನಿ ಥಿಂಗ್ಸ್. ಯಾಕಂದರೆ ನಾನು ಟ್ರಾವೆಲ್ ಕಂಪ್ನೀಲಿ ಮಾರ್ಕೆಟಿಂಗ್ ಆಫೀಸರ್ ಆಗಿ ವರ್ಕ್ ಮಾಡಿದೆ 2 years. ಐ ವಾಸ್ ಎಂಜಾಯಿಂಗ್ ದಟ್ ಪ್ರೊಸೆಸ್ ವೆರಿ ವೆಲ್. ಜೊತೆಗೆ ನನ್ನ ಪಾಡ್ಕ್ಯಾಸ್ಟ್ ಇತ್ತು, ನಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇತ್ತು, ಇದೆ ಇವಾಗಲೂ ಅಕಾಡೆಮಿ ಇದೆ, ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಸೊ ಐ ಫೆಲ್ಟ್ ಸಮ್ವೇರ್ ಎಟ್ ಒನ್ ಪಾಯಿಂಟ್ ಆಫ್ ಅ ಟೈಮ್, ನಾನು ನೋಡೋರಿಗಿರಲಿ, ನನಗೆ ವಾಟ್ ಆಮ್ ಐ ಅಂತ ಕ್ವೆಶ್ಚನ್ ಕೇಳಿದಾಗ ಐ ಆಮ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್ ಅನ್ನಿಸ್ತು, ವಿಚ್ ಈಸ್ ನಾಟ್ ಅ ಗುಡ್ ಥಿಂಗ್. ಬಿಕಾಸ್ ಎಲ್ಲೋ ಒಂದು ಕಡೆ ನಾನು ಏನು ಅಂತ ನಾನು ಕ್ವೆಶ್ಚನ್ ಕೇಳಿಸ್ಕೊಂಡಾಗ you're doing so many things but you're not an expert at anything. So now I'm in the transition phase that I want to be known for one thing. I want to be known for one thing which I am at the par. Like how Virat Kohli is known for cricket, Sachin is known for cricket, Sania Mirza is known for tennis. Business ಅಲ್ಲಿ ಏನಂತಾರೆ ನಿಖಿಲ್ ಕಾಮತ್, ನಿತಿನ್ ಕಾಮತ್ ಅವರು, ದೇ ಆರ್ ನೋನ್ ಫಾರ್ ಒನ್ ಥಿಂಗ್. And we should be known for one thing which we are excellent at. And I'm in that transition phase and I want to figure out in that process. So, two things which is very fascinating for me to work in the space of women. ನಂಗೆ ಅದು ತುಂಬ ಆಸಕ್ತಿ ಇದೆ. ಆ್ಯಂಡ್ ವಿಮೆನ್ ಯಾಕಂತಂದರೆ ಒಂದು ಮೇನ್ ರೀಸನ್ ಏನು ಅಂತಂದರೆ, ನಮ್ಮ ಫ್ಯೂಚರ್, ನಮ್ಮ ದೇಶದ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ಆರ್ ವಿಮೆನ್ ಹ್ಯಾವ್ ಟು ಬಿ ಎಜುಕೇಟೆಡ್. They need to become positive. They need to live a holistic life. Holistic life ಅಂದರೆ ಅವ್ರ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್, ಮನಿ ಮತ್ತು ಅವರು ಪ್ರಪಂಚನ ಹೇಗೆ ನೋಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಹೆಣ್ಮಕ್ಳು ಮುಂದಿನ ಜನ್ರೇಷನ್ನ ಶೇಪ್ ಮಾಡೋದು. ದೇ ಪ್ಲೇ ಅ ವೆರಿ ಬಿಗ್ ರೋಲ್. ಸೊ ಐ ವಾಂಟ್ ಟು ವರ್ಕ್ ಆನ್ ಆಲ್ ಆಫ್ ದಿಸ್ ಥಿಂಗ್ಸ್. ಸೊ ಅದ್ರದ್ದೊಂದು ಸ್ಪೇಸ್ ನಂಗೆ ತುಂಬ ಆಸಕ್ತಿ ಇದೆ. ಹಾಲಿಸ್ಟಿಕ್ ಲೈಫ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಇದ್ರ ಮೇಲೊಂದು ರೆವಲ್ಯೂಷನರಿ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡಬೇಕು ಅಂತ.
ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ಅ ಲಾಟ್ ನನ್ನ ಹೆಲ್ತ್ ಮೇಲೆ, ನನ್ನ ರಿಲೇಷನ್ಶಿಪ್ ಮೇಲೆ, ನನ್ನ ಬಿಸ್ನೆಸ್ ಮೇಲೆ, ನನ್ನ ಒಂದು ಫಿನಾನ್ಸಸ್ ಮೇಲೆ. ನಾನು ಆ ಟ್ರಾನ್ಸಿಷನ್ ಮಾಡಿಕೊಂಡು ಯಾವಾಗ ನನಗನ್ಸುತ್ತೆ ಓಕೆ ನಾನು ಇದರಲ್ಲೆಲ್ಲ ಒಂದು ಮಟ್ಟಿಗೆ ನಾನು ಹಾಲಿಸ್ಟಿಕ್ ಆಗಿ ತುಂಬ ಒಂದು ಕಂಫರ್ಟಬಲ್ ಆಗಿ ಬದುಕ್ತಾ ಇದ್ದೀನಿ ಅಂತ, ದೆನ್ ಐ ಆಮ್ ಎಲಿಜಿಬಲ್ ಟು teach it and transform it to somebody else. So I think that is one space. Another space which I'm very fascinated is marketing. I love I can you give me one pen kodi adanna heng marketing ಮಾಡ್ಬೇಕು ನಂಗೆ ಗೊತ್ತು, ಅದನ್ನ ಒಂದು ಬ್ರ್ಯಾಂಡ್ ಹೆಂಗ್ ಬಿಲ್ಡ್ ಮಾಡ್ಬೇಕು ನಂಗೆ ಗೊತ್ತು, ಅಟ್ಲೀಸ್ಟ್ ಒಂದು ಮಟ್ಟಿಗೆ ಗೊತ್ತು. So I want to become expert in that. So these are two things I am very very fascinated about. So maybe ನಾನು ಇನ್ನೊಂದು 2 to 3 years ಅಥವಾ 5 years ಅಲ್ಲಿ ಒಂದು ನೀಶಲ್ಲಿ ನಾನು ಹೆಸರು ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ಒನ್ ಅಮಂಗ್ ದೀಸ್ ಟು. It could be both, it could be interrelated, but I may still go ahead, maybe next in on 2 months, I might even brainstorm a little more with my mentor and come up and say, okay, this is what I'm going to do. No, from putting off everything else like travel, events, academy, adella seri, now I've come to this, ಒಂದು ವಿಮೆನ್ ನಿಶಲ್ ಕೆಲಸ ಮಾಡ್ಬೇಕು, ಇಲ್ಲ ಒಂದು ಮಾರ್ಕೆಟಿಂಗ್ ನಿಶಲ್ ಎಕ್ಸ್ಪರ್ಟೀಸ್ ಪಡ್ಕೋಬೇಕು. ಇದ್ರಲ್ಲಿ ಯಾವುದು ಅನ್ನೋದು ಒಲವು ಜಾಸ್ತಿ ವಿಮೆನ್ ನಿಶಲ್ಲಿದೆ. ಹೆಣ್ಮಕ್ಳಲ್ಲಿ ಜಾಸ್ತಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ಟ್ರೈನ್ ಮಾಡಬೇಕು, ಒಂದು ಹಾಲಿಸ್ಟಿಕ್ ಪ್ರೋಗ್ರಾಮ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬ ಇದೆ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ನಡೆಯುತ್ತೆ. ಸೊ ಆ ಥರದ್ದು ಇಂಡಿಯಾದಲ್ಲಿ ತರಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ ಏನಾಗುತ್ತೆ. ಅಂಡ್ ಇದೆಲ್ಲ ಕೇಳಿದ್ಮೇಲೆ ನನ್ಗನ್ಸಿದ್ದು ಲೈಕ್ ನಿಮ್ಮ ಕರಿಯರ್ ಶಿಫ್ಟ್ಸು ತುಂಬ ಆಯಿತು. ವಿಚ್ ವಾಸ್ ದ ಹಾರ್ಡೆಸ್ಟ್ ಪಾರ್ಟ್ ಆ್ಯಂಡ್ ಅದರಿಂದ ಹೇಗೆ ಆಚೆ ಬಂದ್ರಿ? ಹಾನೆಸ್ಟ್ಲಿ ವಿನಯ್, ಐ ಹ್ಯಾವ್ ಎಂಜಾಯ್ಡ್ ಎವ್ರಿಥಿಂಗ್ ಟು ದ ಮ್ಯಾಕ್ಸಿಮಮ್. ನನ್ನ ಬಗ್ಗೆ ನನಗೆ ಒಂದು ಖುಷಿ ಏನು ಅಂತಂದರೆ, ನಾನು ಯಾವುದೇ ಕೆಲಸ ಕೊಟ್ರು ಅದನ್ನು ಐ ಗಿವ್ ಮೈ 100%. ನಾನಲ್ಲಿ ಮೈಂಡ್, ಬಾಡಿ, ಸೋಲ್ನ 100% ಕೊಡ್ತೀನಿ. ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂತಂದರೆ, ಇವಾಗ ನಾನು QPL ಆಡ್ತಾ ಇದ್ದೀನಿ, ಕ್ವೀನ್ಸ್ ಪ್ರೀಮಿಯರ್ ಲೀಗ್. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು, ಏನಂತಾರೆ ಕ್ರಿಕೆಟ್ ಆಡಬೇಕು ಜರ್ಸಿ ಹಾಕ್ಕೊಂಡು ಗ್ರೌಂಡಲ್ಲಿ ಅಂತ. ಅದು ಯಾವತ್ತೂ ಪೂರೈಸಿರಲಿಲ್ಲ. ಟುಡೇ ಐ ಹ್ಯಾವ್ ಅ ವೆರಿ ಬ್ಯುಸಿ ಸ್ಕೆಡ್ಯೂಲ್, ಬಟ್ ಸ್ಟಿಲ್ 4 to 5 hours ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ವೆನ್ ಐ ಆಮ್ ಡೂಯಿಂಗ್ ಸಮಥಿಂಗ್, ಬಿಕಾಸ್ ಇಟ್ಸ್ 20 days, ಐ ನೋ ದಟ್ ಐ ಕ್ಯಾನ್ ಗಿವ್ ದಟ್ ಟೈಮ್. ನಾನು ಐ ವಾಂಟ್ ಟು ಗಿವ್ ಮೈ 100%. ಸೊ ನಾನು ಯಾವುದೇ ಒಂದು ಕೆಲಸ ಮಾಡಿದ್ರು ಐ ಬಿಲೀವ್ ಗಿವಿಂಗ್ ಮೈ 1000% ಟು ದ್ಯಾಟ್. ನಾನು ಅರ್ಧಂಬರ್ಧ ಕೆಲಸ ಮಾಡೋದ್ರಲ್ಲಿ ಇಷ್ಟಪಡಲ್ಲ. ನಾನು ಏನೇ ಒಂದು ಅದು ನನಗೆ ಖುಷಿ ಕೊಡುತ್ತೆ. ನಾನು ಆ್ಯಂಕರ್ ಆಗಿ ಸಿಕ್ಕಾಬಡೆ ಎಂಜಾಯ್ ಮಾಡಿದ್ದೀನಿ. ಆ್ಯಕ್ಟರ್ ಆಗಿ ತುಂಬ ಖುಷಿಪಟ್ಟು ಶ್ರದ್ಧೆಯಿಂದ ಆ ಕೆಲಸ ಮಾಡಿದ್ದೀನಿ. ಇವೆಂಟ್ ಮ್ಯಾನೇಜ್ಮೆಂಟ್, ನಾನು ಯಾವುದೋ ಒಂದು ಇವೆಂಟ್ ಮಾಡ್ದಂಗಿದ್ರೆ ನನ್ನ ಕ್ಲೈಂಟ್ ಇವೆಂಟ್ ಅಲ್ಲ, ಅದು ನನ್ನ ಇವೆಂಟ್ ಅಂದ್ಕೊಂಡು ಕೆಲಸ ಮಾಡ್ತೀನಿ. ನಾನು ಟ್ರೈನಿಂಗ್ ಮಾಡ್ಬೇಕಾದ್ರೆ, ನಾನು ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಅವ್ರು ನನ್ನನ್ನು ನಂಬಿ ದುಡ್ಡು ಹಾಕಿದ್ದಾರೆ, ನಾನು ಅವ್ರಿಗೆ ನಾನು ಏನು ಕಮಿಟ್ ಆಗಿದ್ದೀನಿ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ಸ್ಟೇಜ್ ಮೇಲೆ ನಿಂತ್ಕೋತೀನಿ. ಸೊ ನಾನು ಬಿಸ್ನೆಸ್ ಮಾಡಬೇಕಾದ್ರೆ ನನ್ನನ್ನು ನಂಬ್ಕೊಂಡು ಇನ್ನೊಂದಷ್ಟು ಜನ ಟೀಮ್ ಇದ್ದಾರೆ, ಅದನ್ನ ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಕ್ರಿಕೆಟ್ ಆಡಬೇಕಾದ್ರೆ ನನ್ನನ್ನು ನಂಬಿದ್ದಾರೆ ನನ್ನ ಟೀಮ್ ಮೇಟ್ಸು, ನನ್ನನ್ನು ನಂಬಿದ್ದಾರೆ ನಮ್ಮ ಟೀಮ್ ಓನರು ಅಂದ್ಕೊಂಡು ಕೆಲಸ ಮಾಡ್ತೀನಿ. ಸೊ ವೆನ್ ಐ ಆಮ್ ಹಿಯರ್, ಐ ವಾಂಟ್ ಟು ಗಿವ್ ಮೈ 100% ಫಾರ್ ದಿಸ್ ಪಾಡ್ಕಾಸ್ಟ್. ಸೊ ಇಟ್ಸ್ ಅಬೌಟ್ ಬೀಯಿಂಗ್ ಯೋರ್ ಸೆಲ್ಫ್. ನೀವು ಕಂಪ್ಲೀಟಾಗಿ ಆ ಜಾಗದಲ್ಲಿ 100% ಇರೋದು ತುಂಬ ಮುಖ್ಯ ಆಗುತ್ತೆ. ಸೊ ದೇರ್ ಇಸ್ ನೋ ಒನ್ ಜಾಬ್ ದಟ್ ಐ ಹ್ಯಾವ್ ಎಂಜಾಯ್ ಟು ದ ಮೋಸ್ಟ್, ಬಟ್ ಇಫ್ ಯು ಆಸ್ಕ್ ಮೀ, yes, being an entrepreneur is something I enjoy to the core. It was hardest thing. It is more challenging ಬಿಕಾಸ್ ಇದೆಲ್ಲ ಏನು ಅಂತಂದರೆ, ನೀವು ಕೆಲಸ ಮಾಡಿದ ತಕ್ಷಣ ನಿಮಗೆ ಬರಬೇಕಾಗಿರೋ ಒಂದು ರಿವಾರ್ಡ್ಸ್ ಬಂದ್ಬಿಡತ್ತೆ. ಅಲ್ಲಿ ಎಷ್ಟೊಂದು ಸತಿ ನೀವು ಕೆಲಸ ಮಾಡಿರೋಕ್ಕೆ ನೀವು ಏನು ರಿವಾರ್ಡ್ಸ್ ತೊಗೋಬೇಕು ಅದು ಸಿಗೋದಿಲ್ಲ. ಬಟ್ ಸ್ಟಿಲ್ ಇಟ್ ವಿಲ್ ಬಿ ಲೈಕ್ ನೀವು ಪುಷ್ ಮಾಡ್ತಿರ್ತೀರಲ್ಲ, ದ್ಯಾಟ್ ಆ್ಯಕ್ಚುಲಿ ಟೆಸ್ಟ್ಸ್ ಯುವರ್ ರಿಯಲ್ ಮೆಂಟಲ್ ಎಬಿಲಿಟಿ. ಸೊ ಐ ಥಿಂಕ್ ಐ ಎಂಜಾಯ್ ಬೀಯಿಂಗ್ ಆನ್ ಆಂಟ್ರಪ್ರಿನರ್ ಬಿಯಾಂಡ್ ಎವ್ರಿಥಿಂಗ್ ಎಲ್ಸ್. ಸೊ ದ ಫೈನಲ್ ಥಿಂಗ್ ಈಸ್, ನೀವು ಏನೇ ಮಾಡ್ತಿದ್ರು ಅದು ಎಂಜಾಯ್ ಮಾಡ್ತಿದ್ರೆ ನಿಮ್ಗೆ ಅದು ಹಾರ್ಡ್ ಅನ್ಸೋದೇ ಇಲ್ಲ. ಯು ಸ್ಟಾರ್ಟ್ ಎಂಜಾಯಿಂಗ್ ಇಟ್. ಆ ಜರ್ನಿನ ಎಂಜಾಯ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಥಿಂಗ್. ನೀವು ಇಷ್ಟೊಂದೆಲ್ಲ ಡಿಫ್ರೆಂಟ್ ಕೆಲಸಗಳನ್ನ ಮಾಡಿದ್ರಿ, ಅದನ್ನ ಎಂಜಾಯ್ ಮಾಡ್ತೀನಿ ನಾನು ಪೂರ್ತಿಯಾಗಿ ಅಂತ ಹೇಳಿದ್ರಲ್ಲ. ಸೊ ಇಷ್ಟೊಂದು ಡಿಫ್ರೆಂಟ್ ಕೆಲಸದಲ್ಲಿ ನೀವು ಕಲ್ತಿರೋಂಥದ್ದು ಏನಿದೆ? ನಾನು ಒಂದೇ ಹೇಳೋದು, ಯಾವಾಗಲೂ ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು. ಇವತ್ತೇನೋ ಒಂದು ವಿಷಯಕ್ಕೆ ಬೇಜಾರಾಯಿತು ಅಂತಂದರೆ ಅದನ್ನು ಯಾಕೆ ಬೇಜಾರಾಯಿತು ಅಂತ ನಾ ಫಸ್ಟ್ ಅನಲೈಸ್ ಮಾಡಿಕೊಂಡು, ಆ ಮೊಮೆಂಟಲ್ಲಿ ಯಾರಿಗೂ ಹರ್ಟ್ ಮಾಡಿದೆ, ನೆಕ್ಸ್ಟ್ ಡೇ ನಿನ್ನನ್ನು ನೀನೇ ಚಿಯರ್ ಅಪ್ ಮಾಡ್ಕೋಬೇಕು, ನಿನ್ನನ್ನು ನೀನೇ ಬೌನ್ಸ್ ಬ್ಯಾಕ್ ಮಾಡ್ಕೋಬೇಕು. ದಿಸ್ ಈಸ್ ದ ಫಸ್ಟ್ ಥಿಂಗ್ ನಾನು ಕಲ್ತಿರೋದು ನನ್ನ ಜೀವನದಲ್ಲಿ. ಏನಂತಂದರೆ, ಎಷ್ಟೊಂದು ಕಡೆ ಇಟ್ಸ್ ನಾಟ್ ದಟ್
ಏನಂತಾರೆ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಲ್ಲ ಅಂತ. ನಾನು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ. ತುಂಬ ವರ್ಷ ಅಲ್ಲ, ಈಗೊಂದು 2 ವರ್ಷ, 2.5 ವರ್ಷದಲ್ಲೂ ವೆರ್ ಐ ವಾಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್, ಸಡನ್ಲಿ ದೆರ್ ವಾಸ್ ಅ ಡಿಪ್ ವೇರ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ವೆಂಟ್ ಝೀರೋ. ಅಂಥ ಸಿಚುವೇಶನ್ ಕೂಡ ನಾನು ನೋಡಿದೆ ಈಗ ಒಂದು 2 ಇಯರ್ಸ್ ಬ್ಯಾಕ್. ದ್ಯಾಟ್ ವಾಸ್ ಮೈ ಬಿಗ್ಗೆಸ್ಟ್ ಲರ್ನಿಂಗ್. ಐ ನ್ಯೂ ನೆಕ್ಸ್ಟ್ ಟೈಮ್ ಈ ಥರ ಸಿಚುವೇಶನ್ ಬರಲ್ಲ. ಫಾರ್ ದ್ಯಾಟ್ ನಾನು ಏನು ಮಾಡಬೇಕು, ಐ ರಿಯಲೈಸ್ ದ್ಯಾಟ್. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್. ಓಕೆ. ಸೊ ಈಗ ನೀವು ಫೈನಾನ್ಸ್ ಬಗ್ಗೆನೂ ಹೇಳ್ತಾ ಇದ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ. ಒಂದು ಹೆಣ್ಮಗು ಯಾಕಂದರೆ ಲೈಫಲ್ಲಿ ಯಾವಾಗ ಏನು ಬೇಕಾದರೂ ಆಗೋ ಚಾನ್ಸಸ್ ಇದೆ. ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು, ಇಲ್ಲ ಮ್ಯಾರೇಜ್ ಬಿಫೋರ್ ಆಗಿರ್ಬೋದು. ಸೊ ನಾನು ಜೀವನದಲ್ಲಿ ಒಬ್ಬಂಟಿಯಾಗಿ ನಿಂತ್ಕೊತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೋದು, ನನ್ನ ಫೈನಾನ್ಷಿಯಲಿ ಲೈಫ್ ನಾನು ಸ್ಟೆಬಿಲಿಟಿಯಾಗಿ ಮಾಡ್ಕೋಬೋದು ಅಂತ ಬಂದಾಗ ಒಂದು ಹೆಣ್ಮಗು ಏನು ಮಾಡಬೇಕು? ಅಂದರೆ ಅವಳ ಒಂದು ಈ ಪ್ಲಾನಿಂಗ್ ಹೇಗಿದೆ, ಅಚ್ಚುಕಟ್ಟಾಗಿ ಹೇಗೆ ರೂಪಿಸ್ಕೋಬೇಕು ಫಸ್ಟಿಂದಾನೆ? ಸನತಿನಿ, ನಮ್ಮ ಜೀವನದಲ್ಲಿ ಏನು ಬೇಕಾದರೂ ಬೇರೆ ಯಾರು ಬೇಕಾದ್ರೂ ಕಿತ್ಕೋಬೋದು. ಒನ್ ಥಿಂಗ್ ಯಾರೂ ಕಿತ್ಕೊಳ್ಳೋಕ್ಕಾಗದೇ ಇರೋದು ಎಜುಕೇಷನ್. ಸೊ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಒಂದು ಡಿಗ್ರಿ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ನಮಗೆಲ್ಲೋ ಒಂದು ಕಡೆ ನಂಬಿಕೆ ಇರುತ್ತೆ, ಏನಾದರೂ ಕೂಡ ಒಂದು ಸಂಪಾದನೆ ಮಾಡೋ ನನ್ನ ವರ್ತ್ ಏನು ಅನ್ನೋದು ನನಗೆ ಗೊತ್ತಿರುತ್ತೆ. ಒಂದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಎಷ್ಟೊಂದು ಜನ ನಾವೇನು ಮಾಡ್ತಾರೆ ಅಂತಂದರೆ, ದಿ ಸ್ಟಾಪ್ ಸ್ಟಡಿಯಿಂಗ್, ದಿ ಸ್ಟಾಪ್ ಅಪ್ಗ್ರೇಡಿಂಗ್ ದೆಮ್ಸೆಲ್ವ್ಸ್. ನಂದು ಓದು ಮುಗೀತು, ಇನ್ನು ನಾನು ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲ, ಆ್ಯಕ್ಚುಲಿ ಅವಾಗ ಜಾಸ್ತಿ ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಅವಾಗ ಜಾಸ್ತಿ ಅಪ್ಗ್ರೇಡ್ ಆಗಕ್ಕೆ ಸ್ಟಾರ್ಟ್ ಮಾಡಬೇಕು, ಅವಾಗ ಜಾಸ್ತಿ ಎವಾಲ್ವ್ ಆಗಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಎಜುಕೇಷನ್ ಒಂದು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೊಂದು ಬೇಸಿಕ್ ಕ್ವಾಲಿಫಿಕೇಷನ್ ಅಂತ ಬಂದರೆ, ನೀವು ಯಾವುದರಲ್ಲಿ ಯಾವ ಕ್ಷೇತ್ರದಲ್ಲಿ ನೀವು ಜಾಸ್ತಿ ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ, ಆ ಕ್ಷೇತ್ರಕ್ಕೆ ಯಾವ್ಯಾವ ಸ್ಕಿಲ್ಸ್ ಮುಖ್ಯ ಇದೆ ಅದನ್ನು ಕಂಟಿನ್ಯೂಸ್ ಆಗಿ, ಅಂದರೆ ಇದನ್ನು ನಾನು ಅಗೇನ್ ನನ್ನ ಮೆಂಟೋರಿಂದ ಕಲ್ತಿದ್ದು, ನೀವು ವರ್ಷಕ್ಕೆ ಒಂದು 5 ಲಕ್ಷ ದುಡಿತಿದ್ದೀರಾ ಅಂದರೆ ಅದರಲ್ಲಿ 10% ಅಂದರೆ 50,000 ನಿಮ್ಮ ಅಪ್ಗ್ರೇಡಿಂಗ್, ಅಂದರೆ ನಿಮ್ಮ ಒಂದು ಕಲಿಕೆಗೋಸ್ಕರ ಹಾಕಬೇಕಂತೆ. ಸೊ ಇಫ್ ಯು ಆರ್ ಅರ್ನಿಂಗ್ ಒನ್ಸ್ ಇಯರ್, ಪುಟ್ 10 lakhs ಇಂಟು ಯುವರ್ ಲರ್ನಿಂಗ್. ಇಟ್ಸ್ ಓಕೆ. ನನ್ನ ಪ್ರಕಾರ I am open about this statement. Till today, I think I've spent, in the last 4 years, I've spent about probably 28 to 32 lakhs, including my PhD. And there is not a single year I've stepped back without learning and upgrading myself. And that's the biggest reason. At 28 lakhs to 32 lakhs, exact numbers gottilla, but I have earned at least 5 to 6x of that. ಸೊ ನೀವೇನು 50,000 ಖರ್ಚು ಮಾಡ್ತೀರಾ 5 ಲಕ್ಷದಲ್ಲಿ, ದಟ್ ಇಸ್ ನಾಟ್ ಅನ್ ಎಕ್ಸ್ಪೆನ್ಸ್. ಆ 50,000 ನಿಮ್ಗೆ 5 ಲಕ್ಷದಿಂದ 10 ಲಕ್ಷಕ್ಕೆ ಕರ್ಕೊಂಡು ಹೋಗೋಕೆ ಹೆಲ್ಪ್ ಮಾಡುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಟುಡೇ ಯು ಆರ್ ನಾಟ್ ಪೇಡ್ ಫಾರ್ ಹೂ ಯು ಆರ್ ಪೇಡ್ ಫಾರ್ ವಾಟ್ ಯು ಆರ್ ವರ್ತ್. ನಿಮ್ಗೇನು ಅರ್ನ್ ಮಾಡೋಕ್ಕೆ ನೀವೇನು ನಿಮ್ಮ ವರ್ತ್, ಓಕೆ ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ ತಕ್ಷಣ ನನಗೆ ಎಷ್ಟು ಸಂಬಳ ಬರ್ಬೋದು, ದ್ಯಾಟ್ ಈಸ್ ಯುವರ್ ವರ್ತ್. ಯುವರ್ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಅಸೆಟ್ಸ್ ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಬಿಟ್ಟು ನಿಮ್ಮ ವರ್ತೇನು. ನಾನು ಇವತ್ತಿಗೂ ಯಾವುದೇ ದೇಶಕ್ಕೆ ಹೋದ್ರೂ 10 ಲಕ್ಷ ದುಡ್ಕೊಬರೋ ಕೆಪಾಸಿಟಿ ಇದೆ ತಿಂಗಳಿಗೆ. ದ್ಯಾಟ್ಸ್ ಬಿಕಾಸ್ ಆಫ್ ಮೈ ಸ್ಕಿಲ್ಸ್, ದ್ಯಾಟ್ಸ್ ಬಿಕಾಸ್ ಆಫ್ ಮೈ ಕ್ವಾಲಿಫಿಕೇಷನ್. ಅದು ಯಾವುದೇ ದೇಶಕ್ಕೆ ಬಿಡ್ರಿ. ಸೊ ಅದನ್ನ ನೀವು ಯೋಚನೆ ಮಾಡಿ, ನೀವು ಎಲ್ಲಾದರೂ ಹೋದರೆ ನಿಮ್ಮನ್ನು ಎಷ್ಟು ಬೆಲೆ ಕೊಡ್ತಾರೆ, ಅಂದರೆ ನಿಮಗೆ ಎಷ್ಟು ಕೊಟ್ಟು ಹೈಯರ್ ಮಾಡ್ಬೋದು. ದ್ಯಾಟ್ ವಿಲ್ ಗಿವ್ ಯು ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಭಯ ಪಡಬಾರ್ದು. ಐಫೋನ್ ತಗೊಳಕ್ ಭಯ ಪಡಲ್ಲ. ಅದೇ 1 ಲಕ್ಷ ಐಫೋನ್ ಸಾಲ ಮಾಡಿ ತಗೊಳೋದಕ್ಕೆ ಜನ ಭಯ ಪಡಲ್ಲ. ಆ 1 ಲಕ್ಷನ ಕಲಿಕೆಗೆ ಹಾಕಕ್ಕೆ ಭಯ ಪಡ್ತಾರೆ. ವಿಚ್ ಐಫೋನ್ ಇಸ್ ನಾಟ್ ನೆಸೆಸರಿ, ಬಟ್ ದಟ್ ಇನ್ವೆಸ್ಟ್ಮೆಂಟ್ ಆಫ್ ಲರ್ನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೆಕ್ಸ್ಟ್ ಐಫೋನ್ನ EMI ಇಲ್ಲದೆ ತಗೋಬಹುದು. ಈಗ ಭಯ ಅಂತ ಹೇಳದ್ನಲ್ಲ, ಹೌ ದಟ್ ಫಿಯರ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಇನ್ ಬಿಸ್ನೆಸ್. ಬಿಕಾಸ್ ಇವಾಗ ಆಸ್ ಅ ಬಿಸ್ನೆಸ್ ವುಮನ್ ಆರ್ ಎನಿ ಬಿಸ್ನೆಸ್ ಗೈ ನೀವು ಹಂಗೆ ನೋಡಿದ್ರೆ, ಒಂದೇನೋ ಸ್ಟಾರ್ಟ್ ಮಾಡಬೇಕು ಅಂದರೆ ಅದೊಂದು ನರ್ವಸ್ನೆಸ್ಸು, ಅದೊಂದು ಭಯ ಇರಲೇಬೇಕು ಅಂತ ನನ್ನ ಒಪಿನಿಯನ್. ಅದಿರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಬರ್ಬೋದು, ಅಥವಾ ಸಮಥಿಂಗ್ ಏನೋ ಆಗ್ಬೋದು. ಸೊ ಆ ಭಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಭಯ ಇರಬೇಕಾ ಇರಬಾರ್ದಾ? ಭಯ ಅನ್ನೋದಕ್ಕಿಂತ ಸ್ಯಾಂಡ್ವಿಚ್ ರೂಲ್ ಅಂತ ನಮ್ಮ ಟ್ರೈನಿಂಗಲ್ಲಿ ಕರಿತೀವಿ ಇದನ್ನು. ಏನಂತಂದರೆ, ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ದೀವಂದರೆ 3 ಥರ ಯೋಚನೆ ಮಾಡಬೇಕಾಗತ್ತೆ. ಓಕೆ, ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಬೆಸ್ಟ್ ಏನಾಗಕ್ಕೆ ಸಾಧ್ಯ. ಬೆಸ್ಟ್ ಅಂತಂದರೆ ಓಕೆ,
ನಾನು 1 ಕೋಟಿ ಹಾಕಿದ್ದೀನಿ ದುಡ್ಡು, ಅದು 10 ಕೋಟಿ ಆಗ್ಬೋದು ಅಥವಾ 20 ಕೋಟಿನೇ ಆಗೋದು. ಬೆಸ್ಟ್ ಏನು ಕೆಪಾಸಿಟಿ ಅಕಾರ್ಡಿಂಗ್ ಟು ದ ಬ್ಯಾಂಡ್ವಿಡ್ತ್, ಅಕಾರ್ಡಿಂಗ್ ಟು ಯುವರ್ ಇನ್ವೆಸ್ಟ್ಮೆಂಟ್. ಅದರಲ್ಲಿ ಬೆಸ್ಟ್ ನಂಬರ್ಸ್ ಅದನ್ನ ನೀವು ಸ್ಟಾರ್ಟ್ ಮಾಡಾದ್ಮೇಲೆ ಯೋಚನೆ ಮಾಡೋದು, ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಸೊ 1 ಕೋಟಿ ಎಷ್ಟು ಜಾಸ್ತಿ ಮಾಡ್ಬೋದು ನೀವು. ಓಕೆ, 1 ಕೋಟಿ ಹಾಕಿದ್ದೀನಿ, ಆವ್ರೇಜ್ ಏನು? ಆವ್ರೇಜ್ ಅಂತಂದ್ರೆ 1 ಕೋಟಿ ಹಾಕಿದ್ದೀನಿ, 1 ಕೋಟಿ ವಾಪಸ್ ಬರುತ್ತೆ. ದಟ್ ಈಸ್ ದ ನಾರ್ಮಲ್. ಲೈಕ್ ಒಳ್ಳೇದು ಆಗಿಲ್ಲ, ಕೆಟ್ಟದು ಆಗಿಲ್ಲ. ವರ್ಸ್ಟ್ ಏನಾಗಕ್ಕೆ ಸಾಧ್ಯ? ವರ್ಸ್ಟ್ ಏನು ಅಂತಂದ್ರೆ 1 ಕೋಟಿನೂ ಕಳ್ಕೋಬಹುದು. ಈ 3ಕ್ಕೂ ನೀನು ಹೇಗೆ ಪ್ರಿಪೇರ್ ಆಗ್ತೀಯ? ಓಕೆ, ಅಷ್ಟು ಬಂದಾಗ ನೀನೇನ್ ಮಾಡ್ತೀಯ? ಓಕೆ, ನನಗೆ 10 ಕೋಟಿ ಬಂತು ಅಂದ್ರೆ ನಾನು ಅದನ್ನ ಖರ್ಚು ಮಾಡ್ತೀನಾ, ಮಜಾ ಮಾಡ್ತೀನಾ, ಟ್ರಾವೆಲ್ ಮಾಡ್ತೀನಾ, ಅಥವಾ ಅದೇ 10 ಕೋಟಿನ ಇನ್ನೂ 100 ಕೋಟಿ ಮಾಡಕ್ಕೆ ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡ್ತೀನಾ? ಏನೂ ಬರ್ಲಿಲ್ಲ ಅಂತಂದ್ರೆ ಇದನ್ನ ಬಿಟ್ಬಿಡ್ತೀನಾ, ಮತ್ತೆ ಸ್ಟ್ರಾಟಜೀಸ್ ತರ್ತೀನಾ? ದುಡ್ಡು ಕಳ್ಕೊಂಡ್ರೆ ಅದನ್ನ ತಡ್ಕೊಳೋ ಕೆಪಾಸಿಟಿ ನನ್ಗಿದ್ಯಾ? ಅದನ್ನ ಬೇರ್ ಮಾಡೋ ಕೆಪಾಸಿಟಿ ನನಗಿದ್ಯಾ? ಆ ದುಡ್ಡು ಹೋಯ್ತು ಅಂದ್ರೂನು ನನ್ನ ಜೀವನನ ಹಂಗೆ ನಡ್ಸ್ಕೊಂಡು ಹೋಗಕ್ಕಂತ ತಾಕತ್ ನನ್ಗಿದ್ಯಾ? ಇದೆಲ್ಲದಕ್ಕೂನು ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಕೈಯಲ್ಲಿ ಬರೀರಿ, ಕುತ್ಕೊಂಡ್ ಬರೀರಿ, ಒಬ್ರೇ ಬರೀರಿ, ಬೇರೆ ಯಾರು ಬೇಡ. ನಿನಗ್ ಗೊತ್ತು ನೀನೇನ್ ಮಾಡಕ್ ಕೆಪಾಸಿಟಿ ಇರುತ್ತೆ. ಓಕೆ, ನಾನು ಇಷ್ಟು ದುಡ್ಡು 1 ಕೋಟಿ ಬೇಡ, 10 ಲಕ್ಷ ಹಾಕಿದ್ದೀನಿ, 10 ಲಕ್ಷನೂ ಹೊರ್ಟೋಯ್ತು, ₹1 ಬರ್ಲಿಲ್ಲ. ಆ ಪರಿಸ್ಥಿತಿಲಿ ನಾನು ಏನೇನ್ ರಿಯಾಕ್ಟ್ ಮಾಡ್ಬೋದು? ನಾನೇನೇನ್ ಮಾಡ್ಬೋದು? ಓ, 10 ಲಕ್ಷನೂ ಹೋಯ್ತಾ? ಓಕೆ, ಕೆಲ್ಸಕ್ಕೆ ಸೇರ್ಕೊಂಡು ಸಾಲ ತೀರಿಸ್ತೀನಿ. ಅಥವಾ ಇನ್ನೇನ್ ಮಾಡ್ಬೋದು ನಾನು? ಅದನ್ನ ತೀರಿಸ್ಬಿಟ್ಟು ಓಕೆ, ನಮ್ಮ ಅಮ್ಮನ ಹತ್ರ ಒಂದು ಎಕ್ಸ್ಟ್ರಾ ದುಡ್ಡು ತಗೊಂಬಂದು ಇದು ಬೆಟ್ ತರ ಹಾಕಮ್ಮ, ನಾನು ಟ್ರೈ ಮಾಡ್ತೀನಿ, ಅದನ್ನ ತೀರಿಸ್ಬಿಟ್ಟು ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ತೀನಿ. ಸೊ ವಾಟ್ ಇಸ್ ದ ಬೆಸ್ಟ್, ವಾಟ್ ಇಸ್ ದ ಆವರೇಜ್, ವಾಟ್ ಇಸ್ ದ ವರ್ಸ್ಟ್? ಇಫ್ ಯು ಆರ್ ಪ್ರಿಪೇರ್ಡ್ ಫಾರ್ ಇಟ್, ಇಟ್ ಈಸ್ ಲಾಜಿಕ್, ಇಟ್ ಈಸ್ ನಾಟ್ ಎಮೋಷನ್ಸ್. ಆ ಥರ ಆಗ್ಬಿಟ್ರೆ ನಾನು ತಲೆ ಮೇಲೆ ಕುತ್ಕೊಂಡು ನನಗೆ ಯಾಕೆ ಹಿಂಗಾಗಬೇಕಾಗಿತ್ತು, ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಅದೃಷ್ಟ ಸರಿ ಇಲ್ಲ ಅಂತ ಕುತ್ಕೊಂಡ್ರೆ ಯು ಕಾಂಟ್ ಡೂ ಎನಿಥಿಂಗ್. ದ್ಯಾಟ್ ಈಸ್ ವೇರ್ ಯು ಗೋ ಟು ಅ ಪಾಯಿಂಟ್ ವೇರ್ ಯು ಕಾಂಟ್ ಬೌನ್ಸ್ ಬ್ಯಾಕ್. ಈಗ ತುಂಬಾ ಜನ ಹೇಳ್ತಾ ಇರ್ತಾರೆ ಬಿಸ್ನೆಸ್ ಮಾಡುವಾಗ ದುಡ್ಡಿಂದ ದುಡ್ಡು ದುಡಿಯುತ್ತೆ ಅಂತ ಹೇಳಿ. ಬಟ್ ಈಗ ಐಡಿಯಾಸ್ ಇಂಪಾರ್ಟೆಂಟಾ ಅಥವಾ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟಾ? ಹಾನೆಸ್ಟ್ಲಿ 2 ಇಂಪಾರ್ಟೆಂಟ್ ಆಗತ್ತೆ. ಬಟ್ ಥಿಂಗ್ಸ್ ಆರ್ ನಾಟ್ ಲೈಕ್ ಬಿಫೋರ್. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೈಯಿಂದಾನೇ ಹಾಕ್ಬೇಕು, ನಮ್ಮ ಮನೆಯಿಂದಾನೇ ದುಡ್ಡು ಹಾಕ್ಬೇಕು, ಅಥವಾ ನಮ್ಮ ಸೇವಿಂಗ್ಸಿಂದ ದುಡ್ಡು ಹಾಕ್ಬೇಕು. ಆ ಪರಿಸ್ಥಿತಿ ಇವಾಗಿಲ್ಲ. ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಏನು ಅಂತಂದ್ರೆ ನೀವು ಯಾವುದೇ ಒಂದು ಬಿಸ್ನೆಸ್ ಪ್ಲಾನ್ ರೆಡಿ ಮಾಡಿದಾಗ ಅದನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದೆ. ಅಂದ್ರೆ ಇವಾಗ ನೀವು ಸ್ಟಾರ್ಟಪ್ ಇಂಡಿಯಾ ಅಂತ ಒಂದು ನಮ್ಮ ಪ್ರೈಮ್ ಮಿನಿಸ್ಟರ್‌ದ ಇನಿಷಿಯೇಟಿವ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಅಥವಾ ಇನ್ವೆಸ್ಟರ್ಸ್‌ನ ಪ್ರಪೋಸ್ ಮಾಡೋದಾಗಿರ್ಬೋದು. ತುಂಬಾ ಆಪರ್ಚುನಿಟೀಸ್ ಇದೆ. ಮುಂಚೆ ಇತ್ತು ದುಡ್ಡಿದ್ರೇನೆ ದುಡ್ಡು ಮಾಡೋಕ್ಕಾಗೋದು, ದುಡ್ಡು ಇನ್ವೆಸ್ಟ್ ಮಾಡಲೇಬೇಕು ಬಿಸ್ನೆಸ್‌ಗೆ. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ನೌ ಬಿಕಾಸ್ ಯು ಕ್ಯಾನ್ ಪ್ರಪೋಸ್, ಯು ಕ್ಯಾನ್ ಪಿಚ್ ಯುವರ್ ಬಿಸ್ನೆಸ್ ಪ್ಲಾನ್ ಟು ಅ ಲಾಟ್ ಆಫ್ ಪೀಪಲ್. ಅಂಡ್ ತುಂಬಾ ಜನ ಇನ್ವೆಸ್ಟರ್ಸು ದೇ ಆರ್ ರೆಡಿ ಟು ಪುಟ್ ಮನಿ ಇಫ್ ಯುವರ್ ಐಡಿಯಾ ಇಸ್ ಗ್ರೇಟ್. ಸೊ ಆಗತ್ತೆ, ಆಪರ್ಚುನಿಟಿ ಇದೆ ಇವಾಗ. ಬಟ್ ಅದೂನು ಕೂಡ ಯಾರು ಸುಮ್ಮನೆ ಬಂದು ದುಡ್ಡು. ಸೊ ನೀವು ನಿಮ್ಮ ಒಂದು ಬಿಸ್ನೆಸ್‌ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಈಗ ಇನ್ನೊಂದೇನು ಅಂತಂದ್ರೆ ಬಿಸ್ನೆಸ್ ಪ್ಲಾನ್‌ಗಿಂತ ಬಿಸ್ನೆಸ್ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ದುಡ್ಡು ಹಾಕೋದು ಜಾಸ್ತಿ ಇದೆ ಟ್ರೆಂಡು. ನೀನ್ ಎಷ್ಟು ಕೇಪಬಲ್ ಇದೆಯಾ ಒಬ್ಬ ಬಿಸ್ನೆಸ್ ಓನರ್ ಆಗಿ? ಯಾಕಂದ್ರೆ ಆ ಇನ್ವೆಸ್ಟರ್‌ಗೆ ಎಷ್ಟೋ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ. ಬಟ್ ಈ ಹುಡುಗನಲ್ಲಿ ತಾಕತ್ತಿದೆಯಾ? ಈ ಹುಡುಗಿಯಲ್ಲಿ ಆ ಒಂದು ಕ್ಯಾಲಿಬರ್ ಇದೆಯಾ? ಅನ್ನೋದನ್ನ ತುಂಬಾ ನೋಡ್ತಿದ್ದಾರೆ ಇನ್ವೆಸ್ಟರ್ಸ್. ಅಂಡ್ ಬಿಸ್ನೆಸ್ ಪ್ಲಾನ್ ಕರೆಕ್ಟ್ ಆಗಿದೆಯಾ? ಎಒಕ್ಯೂ ಎಕ್ಸ್‌ಪೆನ್ಸ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದಾರಾ? ಎಷ್ಟು ಇನ್ವೆಸ್ಟ್‌ಮೆಂಟ್ ಬೇಕಾಗತ್ತೆ? ಏನ್ ರಿಟರ್ನ್ಸ್ ತೆಗಿಬೋದು 1 ವರ್ಷದಲ್ಲಿ, 3 ವರ್ಷದಲ್ಲಿ? ನಾನು ಯಾವಾಗ ಎಕ್ಸಿಟ್ ತಗೋಬೋದು? ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಪೀಪಲ್ ಕ್ಯಾನ್ ಲುಕ್ ಇಂಟು ಇವಾಗ. ಬಟ್ ಇಟ್ ಈಸ್ ನಾಟ್ ಲೈಕ್ ಬಿಫೋರ್ ದಟ್ ದುಡ್ಡು ಮನೆಯಿಂದ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಯು ನೀಡ್ ಟು ಡೂ ಅ ಲಾಟ್ ಆಫ್ ಬ್ಯಾಕ್‌ಗ್ರೌಂಡ್ ವರ್ಕ್. ಆ್ಯಂಡ್ ಸ್ಟಾರ್ಟಪ್ ಇಂಡಿಯಾ ಅಲ್ಲಿ 20 ಲಕ್ಷದ ತನಕ ಗ್ರಾಂಟ್ ಕೊಡ್ತಾರೆ. ಯು ಡೋಂಟ್ ಇವನ್ ಹ್ಯಾವ್ ಟು ಪೇ ಬ್ಯಾಕ್. ನೀವು ಅದನ್ನ ಸಾಲ ಥರ ಅಲ್ಲ, ಗ್ರಾಂಟ್ ಆಗಿ ಕೊಡ್ತಾರೆ. ಸೊ ಸೀಡ್ ಫಂಡಿಂಗ್ ಅಂತ ಕರೀತಾರೆ ಅದನ್ನ. 20 ಲ್ಯಾಕ್ಸ್ ಟು 50 ಲ್ಯಾಕ್ಸ್ ಅನ್ಸುತ್ತೆ. ಸೊ ಇದನ್ನ ನಿಮಗೆ ಇನ್ವೆಸ್ಟ್ಮೆಂಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇದೆ. ತುಂಬಾ ಜನ ಇದರ ಲಾಭನ ಪಡ್ಕೊಂಡಿದ್ದಾರೆ. ಸೊ MSMEಲಿ ನಿಮಗೆ 3 ಇಯರ್ಸ್ ತನಕ ಇನ್ಕಮ್ ಟ್ಯಾಕ್ಸ್ ವೇವ್ ಆಫ್ ಸಿಗತ್ತೆ. ಸೊ ಈ ಥರ ಎಷ್ಟೋ ಆಪರ್ಚುನಿಟೀಸ್ ಇದೆ. ಯು ನೀಡ್ ಟು ಫಿಗರ್ ಔಟ್. ಆ್ಯಂಡ್ ನಿಮ್ಮ ಪ್ಲಾನ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ನಿಮಗೆ ಐಡಿಯಾ ಇದೆ ಅಂತಂದ್ರೆ ಈವನ್ ಬ್ಯಾಂಕ್ಸ್ ಆರ್ ರೆಡಿ ಟು ಗಿವ್ ಲೋನ್ಸ್. ಬಟ್ ಯು ನೀಡ್ ಟು ನೋ ಹೌ ಮಚ್ ಯು ಆರ್ ಇಂಟು ಇಟ್. ನಿಮ್ಮನ್ನ ನೀವು ಅದಕ್ಕೆ ಎಷ್ಟು ಕೊಡಕ್ಕೆ ರೆಡಿ ಇದ್ದೀರಾ? ಬಿಕಾಸ್ ಲೋನ್ ಅನ್ನೋದು ಮಾಡೋದು ತುಂಬಾ ಈಸಿ.
ಅದನ್ನ ತೀರ್ಸೋಷ್ಟ್ರಲ್ಲಿ ಯು ಗೆಟ್ ಡ್ರೈನ್ಡ್ ಔಟ್. ನನ್ನ ಪ್ರಕಾರ ಆದಷ್ಟು ಈಗಿನ ಯೂತ್ ದೇ ಶುಡ್ ಸ್ಟೇ ಅವೇ ಫ್ರಮ್ ಲೋನ್ಸ್. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ ಟು ಡೂ ಬಿಗ್. ಬಟ್ ನಿಮ್ಮ ಬಿಸ್ನೆಸ್ ಇಫ್ ಯು ಹ್ಯಾವ್ ದಟ್ ಪ್ಲಾನ್, ನಿನ್ಗೆ ಅದು ಕಾನ್ಫಿಡೆಂಟ್ ಇದ್ರೆ ನೀನು ಏನೇ ಲೋನ್ ತಗೊಂಡ್ರು ಅದು ಡೆಫಿನೆಟ್ಲಿ ಹಾ, ಮುಗಿಸ್ಬೋದು. ಅದು ಇದೆ. ಬಟ್ ಯು ನೀಡ್ ಟು ಬಿ ಶ್ಯೂರ್. ಯು ನೀಡ್ ಟು ಡೂ 2-3 ಏನಂತಾರೆ ಕ್ರಾಸ್ ವೆರಿಫಿಕೇಶನ್ನು. ಒಬ್ಬರು ಬಿಸ್ನೆಸ್ ಮೆಂಟೋರ್ ಹತ್ರ ಹೋಗಿ ಅದರದ್ದು ರಿಪೋರ್ಟ್ ಚೆಕ್ ಮಾಡಿಸೋದಾಗಿರ್ಬೋದು, ಅಥವಾ ಒಂದಿಬ್ಬರು ಇನ್ವೆಸ್ಟರ್ಸ್ ಲೇಟಾಗಿ ಮಾಡು ಪರವಾಗಿಲ್ಲ, ಏನು ಪ್ರಪಂಚ ಮುಳುಗೋಗಲ್ಲ, ಆ ಥರ ಬೀಳ್ಬೇಡ. ಬಿಸ್ನೆಸ್ ಮಾಡ್ಬೇಕಾದ್ರೆ ಯಾವತ್ತೂ ಆ ಥರ ಬೀಳಬಾರ್ದು. ಪ್ರಿಪೇರ್ ಆಗಬೇಕು. ಒಂದು 2 ತಿಂಗಳಲ್ಲ, ಒಂದು 6 ತಿಂಗಳಲ್ಲಿ, 1 ವರ್ಷನೇ ಲೇಟಾಗಿ ಮಾಡು. ಬಟ್ ಆಮೇಲೆ ಕಷ್ಟಪಡೋದಕ್ಕಿಂತ ಸ್ಟಾರ್ಟಿಂಗಲ್ಲಿ ಪ್ರಿಪೇರ್ ಆಗಿ ಮುಂದೆ ಹೋಗು ಅನ್ನೋದು. ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಬಿಕಾಸ್ ಅದೇ ಹೇಳಿದ್, ನೀವು ಅವಾಗಲೇ ಹೇಳ್ದ, ನನಗೆ ಅವಾಗ್ಲಿಂದ ಗೊತ್ತಿರೋದು ನಿಮ್ಮ ಮನೆ ಮ್ಯಾನೇಜ್ ಮಾಡಬೇಕು, ಯು ಆರ್ ಮ್ಯಾರಿಡ್ ವುಮನ್, ಕಿಡ್, ಫ್ಯಾಮಿಲಿ. ಹೌ ನಿಮ್ಮ ಪ್ರಿಪ್ರೇಷನ್ ಹೆಂಗಿರುತ್ತೆ? ಹೌ ವಿಲ್ ಯು ಮ್ಯಾನೇಜ್ ಎವ್ರಿಥಿಂಗ್? Honestly, I think Vinay was very clever enough in my business because none of my business had investment. Because ಏನಂತಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ಹೆಂಗಾಗುತ್ತೆ ಅಂತಂದ್ರೆ, ವಿ ವರ್ಕ್ ಆಸ್ ಅ ಸರ್ವಿಸ್ ಏಜೆನ್ಸಿ. ಸೊ ವಿ ಟೇಕ್ ಮನಿ, ವಿ ಪೇ ದ ವೆಂಡರ್ಸ್, ವಿ ಕೀಪ್ ದ ಪ್ರಾಫಿಟ್ಸ್. ಸೊ ವಾಟ್ ವಿ ಆರ್ ಅರ್ನಿಂಗ್ ಈಸ್ ದೇರ್ ವಿತ್ ಅಸ್. ಇಟ್ಸ್ ನೆವರ್ ಏನಂತಾರೆ ಇನ್ವೆಸ್ಟ್ಮೆಂಟ್ ಗೇಮ್ ಇಲ್ಲಿ. So this is one business which you can do without investment if you're clever enough and if your networking is good, if your marketing strategies are good. And my training academy is the same thing. I train, I get money, I spend. What is left is my profits. So I never invested in infrastructure. I never invested in equipments. ನಾನು ಯಾವುದು ಇದುವರೆಗೂ ನಾನು ಯಾವುದು ಪ್ರಾಡಕ್ಟ್ ಬಿಸ್ನೆಸ್ ಮಾಡಿಲ್ಲ. So in that way, I never had to face all of this. But yes, I'm actively getting involved in Vishwas business now, which is it's a brewery type of a thing, which is coming up. Where in this process also, ನಾನು ತುಂಬಾ ಕಲಿತಾ ಇದ್ದೀನಿ. Where there is a huge investment and infusion of money is happening. So this is helping me learn a lot of about investors, ಆಮೇಲೆ ಬಿಸ್ನೆಸ್ ಪ್ಲಾನು ಮತ್ತೆ ಸ್ಟ್ರಾಟಜೀಸು, ಇದೆಲ್ಲವೂ ಕೂಡ ಅಲ್ಲಿ ಕಲಿತಾ ಇದ್ದೀನಿ ನಾನು. ಸೊ ನನ್ನ ಬಿಸ್ನೆಸ್ಸಲ್ಲಿ ಅಂಥ ರಿಸ್ಕಿ ಬಿಸ್ನೆಸ್ ನಾನು ಮಾಡೇ ಇಲ್ಲ, ಆನೆಸ್ಟ್ಲಿ. ಬಟ್ ಐ ಹ್ಯಾವ್ ಡನ್ ಗುಡ್ ಬಿಸ್ನೆಸ್ ಇನ್ ದ್ಯಾಟ್ ವೇ. ಯಾ, ಆ್ಯಂಡ್ ಯು ಆರ್ ಮ್ಯಾನೇಜಿಂಗ್ ವೆರಿ ವೆಲ್. Actually, too much on my plate, which I will definitely put off, and I would not suggest anybody to do it. ಸ್ಟಾರ್ಟಿಂಗಲ್ಲೇ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ ನಿಮ್ಗೆ ಏನು ಮಾಡಬೇಕು ಅಂತ. ಅದಕ್ಕೆ ಗಿವ್ ಯು 100%. ಇವರು ಏನಂತಾರೆ ಫುಟ್ಬಾಲ್ ಕ್ಯಾಪ್ಟನ್ ನಮ್ಮ ಇಂಡಿಯಾ ಸುನಿಲ್ ಶೆಟ್ರಿ ಅವರು, ಅವರೊಂದು ಮಾತು ತುಂಬ ಚೆನ್ನಾಗಿ ಹೇಳ್ತಾರೆ. ವಾಟ್ ಯು ಡೂ ಫಾರ್ ಇಯರ್ಸ್ ಟುಗೆದರ್ ವಿತೌಟ್ ಗೆಟಿಂಗ್ ಬೋರ್ಡ್ ಇಸ್ ಸಮಥಿಂಗ್ ಯು ವಿಲ್ ಎಕ್ಸೆಲ್ ಇನ್ ಅಂತ. ಸೊ ನೀವು ಯಾವ ಕೆಲಸ ನಿಮ್ಗೆ ಬೋರ್ ಆಗಿದ್ರೂ ಪರವಾಗಿಲ್ಲ, ಅದನ್ನೇ ನಾನು ಮತ್ತೆ ಮತ್ತೆ ಮಾಡ್ತೀನಿ ಅಂದ್ರಲ್ಲ, ಆ ಇಂಡಸ್ಟ್ರಿಲೇ ನೀವು ರಾಜ ಆಗಾಳಕ್ಕೆ ಸಾಧ್ಯ. ಸೊ ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ ಅಗೇನ್ ಆ್ಯಂಡ್ ಅಗೇನ್. ಯು ನೆವರ್ ನೋ. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ನನ್ನ ಕಣ್ಮುಂದೆ ನೋಡಿರೋದಂದ್ರೆ ಪ್ರವೀಣ್ ಜಾಲಿಡೇಸ್. ನಾವೆಲ್ಲರೂ ಬೇರೆ ಬೇರೆ ಕ್ಷೇತ್ರಕ್ಕೆ ಕೊಟ್ಟೋಗ್ಬಿಟ್ವಿ. ವಿ ಗಾಟ್ ಡೈವರ್ಟೆಡ್. ವಿ ಡಿಡ್ ವಿಶ್ವಾಸ್ ವೆಂಟ್ ಸಮ್ವೇರ್ ಎಲ್ಸ್. ನೀವು ಇವಾಗ ನೋಡಿದ್ರೆ ಇಂಡಸ್ಟ್ರಿಯಲ್ಲಿ ನಿಂತಿರೋದು ಅವರೊಬ್ಬರೇ. ಈಸ್ ಸ್ಟಿಲ್ ಡೂಯಿಂಗ್ ಇಟ್ ಆ್ಯಂಡ್ ಈಸ್ ಡೂಯಿಂಗ್ ಗುಡ್ ಮೂವೀಸ್. ಅವತ್ತು ಹೇಳ್ತಿದ್ದು ಪ್ರವೀಣ ಒಂದೇ, ನಾನು ಸಿನಿಮಾನೇ ಮಾಡೋದು, ನನ್ನ ಜೀವನನೇ ಸಿನಿಮಾ ಅಂತ. ಆ್ಯಂಡ್ ದ್ಯಾಟ್ಸ್ ವೈ ಈಸ್ ಸ್ಟಿಲ್ ಇನ್ ದ ಇಂಡಸ್ಟ್ರಿ. ಸೊ ಯು ನೀಡ್ ಟು ನೋ ವಾಟ್ ಯು ಹ್ಯಾವ್ ಟು ಡೂ ಆ್ಯಂಡ್ ಯು ನೀಡ್ ಟು ಡೂ ದ್ಯಾಟ್ ಎವ್ರಿ ಸಿಂಗಲ್ ಡೇ. ಕೆಲವೊಂದು ಸೀಸನ್ ತರ ಬಂದ್ಬಿಡುತ್ತೆ ಕೆಲವೊಂದು ಬಿಸ್ನೆಸ್ ಅಲ್ವಾ. ಈಗ ಎಲ್ಲರೂ ಜಾಸ್ತಿ ಶೇರ್ ಮಾರ್ಕೆಟ್ ಕಡೆ ಹೋಗ್ತಾರೆ, ಕೆಲವೊಂದ್ಸರಿ ರಿಯಲ್ ಎಸ್ಟೇಟ್ ಕಡೆ ಹೋಗ್ತಾರೆ. ಹಾಗೆ ನಿಮ್ಮ ಪ್ರಕಾರ ಅಪ್ಕಮಿಂಗ್ ಡೇಸ್ ಅಲ್ಲಿ ನೆಕ್ಸ್ಟ್ ಯಾವ ಬಿಸ್ನೆಸ್ ತುಂಬಾ ಭೂಮಿಗೆ ಬರ್ಬೋದು? ಐ ಥಿಂಕ್ ಟೆಕ್ನಾಲಜಿ ಇಸ್ ಬೂಮಿಂಗ್ ವೆರಿ ವೆಲ್. ಎಲ್ಲದರಲ್ಲೂ ಟೆಕ್ ತರ್ತಿದ್ದಾರೆ. ಸೊ ಇಟ್ ಕುಡ್ ಬಿ ಫುಡ್ ಡೆಲಿವರಿಲಿ ಟೆಕ್ ಬಂದಿದೆ, ಗ್ರಾಸರಿಲಿ ಟೆಕ್ ಬಂದಿದೆ, ಇವನ್ ಇವಾಗ ಏನಂತಾರೆ ಸಸ್ಟೈನಬಿಲಿಟಿಲೂ ಟೆಕ್ನಾಲಜಿ ಬರ್ತಾ ಇದೆ, ಪ್ರಾಡಕ್ಟ್ ಬಿಸ್ನೆಸ್ಸಲ್ಲೂ ಟೆಕ್ನಾಲಜಿ ಬರ್ತಾ ಇದೆ. ಸೊ ದಿಸ್ ಟೆಕ್ ಎವ್ರಿವೇರ್. ನೆಕ್ಸ್ಟ್ ಬಿಗ್ ಥಿಂಗ್ ಇಸ್ AI ಆ್ಯಂಡ್ ಟೆಕ್ನಾಲಜಿ. ಸೊ ಅದರಲ್ಲಿ ಯಾರು ಅಡ್ವಾನ್ಸ್ಡ್ ಆಗಿ ಇಂಪ್ರೂವ್ ಆಗ್ತಿದ್ದಾರೆ, ದ್ಯಾಟ್ ವಿಲ್ ಗೋ ಅ ಲಾಂಗ್ ವೇ. ಆ್ಯಂಡ್ ಇಂಪ್ಲಿಮೆಂಟಿಂಗ್ ಎನಿಥಿಂಗ್ ವಿತ್ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಹ್ಯಾವ್ ಅ ಲಾಂಗ್ ರನ್ ಗೇಮ್. ಬಿಕಾಸ್ ಅಲ್ಲಿ ಆಟೋಮೇಷನ್ ಇರುತ್ತೆ, ಹ್ಯೂಮನ್ ಇಂಟರ್ವೆನ್ಷನ್ ಕಮ್ಮಿ ಇರುತ್ತೆ. ಸೊ ಎನಿಥಿಂಗ್ ವಿಚ್ ಹ್ಯಾಸ್ ಇನ್ ಟೆಕ್ನಾಲಜಿ, ಬಿಕಾಸ್ ಝೊಮ್ಯಾಟೊ ಡಸಂಟ್ ಓನ್ ಅ ಸಿಂಗಲ್ ರೆಸ್ಟೋರೆಂಟ್.
right? Ola doesn't own a single car. So it's purely tech. It's purely tech. So tech is the next big thing. So even if you're doing simple business, you need to inculcate and learn what technology you can bring into it. ಆ್ಯಂಡ್ ಇದು ಮಾಡ್ಬೇಕಾದ್ರೆ ಈ ಬಿಸ್ನೆಸಸ್ ಎಲ್ಲ ಮಾಡ್ಬೇಕಾದ್ರೆ ಜಡ್ಜ್ ಮಾಡ್ಬಿಡ್ತಾರೆ. ಆ್ಯಂಡ್ ಲಾಟ್ ಆಫ್ ಪೀಪಲ್ ಫ್ಯಾಮಿಲಿಲೇ ಇರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಓವರ್ಕಮ್ ಹೇಗೆ ಮಾಡಿದ್ರಿ? ಹೇಗೆ ಮಾಡಬೇಕು ಜನ? ಲಕ್ಕಿಲಿ ನನ್ನ ಸಿಚುವೇಶನ್ ಅಲ್ಲಿ ಹಾಗಿರ್ಲಿಲ್ಲ. ಬಿಕಾಸ್ ನನ್ನ ತಾಯಿ ಕಡೆಯವರೆಲ್ಲರೂ ಕೂಡ ದೇ ವೆರಿ ಹೈಲಿ ಎಜುಕೇಟೆಡ್ ಅಂಡ್ ದೇ ವೆರಿ ಪ್ರೋಗ್ರೆಸಿವ್, ವೆರಿ ಸಪೋರ್ಟಿವ್ ಅಂಡ್ ನಾನ್ ಜಜ್ಮೆಂಟಲ್. ಸೊ ಅಂಥ ಚೈಲ್ಡ್ಹುಡ್ ಇದ್ದಿದ್ರಿಂದ, ಅಂಥ ವಾತಾವರಣದಲ್ಲಿ ನಾನು ಬೆಳೆದಿದ್ರಿಂದ ಆ ಥರ ನನಗೇನು, ಐ ಗಾಟ್ ಮ್ಯಾರಿಡ್ ಟು ಅ ವೆರಿ ಅಪೋಸಿಟ್ ಫ್ಯಾಮಿಲಿ, ನಾಟ್ ಇನ್ ಟರ್ಮ್ಸ್ ಆಫ್ ದ ಮೈಂಡ್ ಸೆಟ್, ಬಟ್ ವೆರಿ ಟ್ರೆಡಿಷನಲ್ ಆರ್ಥೋಡಾಕ್ಸ್ ಫ್ಯಾಮಿಲಿ. ಅಲ್ಲಿ ಯಾರೂ ಕೆಲಸ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ದೇ ವರ್ ನಾಟ್ ವರ್ಕಿಂಗ್. ಐ ಮೀನ್ ಇವನ್ ನೌ ದೇ ಡೋಂಟ್ ವರ್ಕ್. ಇನಿಷಿಯಲ್ ಅಕ್ಸೆಪ್ಟೆನ್ಸ್ ಕಷ್ಟ ಆಯಿತು. ಬಟ್ ಯಾವುದೇ ಒಂದು ಮನೆಯಲ್ಲಿ ಇವ್ರು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸ್ದಾಗ ದೇ ವಿಲ್ ಗೆಟ್ ಅಡ್ಯಾಪ್ಟೆಡ್. ಟುಡೇ ಐ ಥಿಂಕ್ my father-in-law and mother-in-law are the most supportive people in my career. ಯಾಕಂದರೆ ನನ್ನ ಅತ್ತೆ, ನನ್ನ ಮಾವ, ಐ ಮೀನ್ ಎಸ್ಪೆಷಲಿ ನಮ್ಮ ಅತ್ತೆ, ನನ್ನ ಆ್ಯಬ್ಸೆನ್ಸಲ್ಲಿ ನನ್ನ ಮಗಳಿಗೆ ಅವ್ರು ಕೊಡೋ ಅಟೆನ್ಷನ್ ಕೊಟ್ಟಿಲ್ಲ ಅಂದಿದ್ರೆ ನಾನಿಷ್ಟು ನನ್ನ ಮಗಳು ಸೇಫ್ ಆಗಿದ್ದಾಳೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ರೈಟ್? ಸೊ ಐ ಓವ್ ಅ ಲಾಡ್ ಆಫ್ ಗ್ರ್ಯಾಟಿಟ್ಯೂಡ್ ಫಾರ್ ಮೈ ಮದರ್-ಇನ್-ಲಾ ಫಾರ್ ದ ಕೈಂಡ್ ಆಫ್ ಸಪೋರ್ಟ್ ದಟ್ ಶೀಸ್ ಬೀನ್ ಗಿವಿಂಗ್. ಎಲ್ಲೋ ಒಂದು ಕಡೆ ಬೆಳಗ್ಗೆ ನಾನು ಇರೋಕ್ಕಾಗದೇ ಇದ್ದಾಗ she's played all the roles at the home, even today at 70, and it takes a lot. So I think that becomes very, very important. A family for a woman, ಒಂದು ಹೆಣ್ಮಗುಗೆ ಏನಂತಾರೆ, ಆ ಮನೇಲಿ ಏನು, ಹೋಗೋ ಮನೇಲಿ ಏನು ಸಪೋರ್ಟ್ ಸಿಗುತ್ತೆ, ಬೈ ಡಿಫಾಲ್ಟ್ ನಿಮ್ಗೆ ಸಪೋರ್ಟ್ ಸಿಗದೇ ಇದ್ರೂ ಸಪೋರ್ಟ್ ಸಿಕ್ಬಿಡುತ್ತೆ ಮನೆಯಲ್ಲಿ, ಹುಟ್ಟಿರೋ ಮನೆಯಲ್ಲಿ. ಬಟ್ ಹೋಗೋ ಮನೆಯಲ್ಲಿ ನಿಮ್ಗೆ ಏನು ಸಪೋರ್ಟ್ ಸಿಗುತ್ತೆ, ದ್ಯಾಟ್ ವಿಲ್ ಪ್ಲೇ ಅ ವೆರಿ, ವೆರಿ, ವೆರಿ ಇಂಪಾರ್ಟೆಂಟ್ ರೋಲ್ in your dreams, in your creating your dream life. And I think touch all the woods. I'm extremely grateful to my family, Vishwas family, Vishwas, my mother-in-law, my father-in-law, and entire family. ನಾನು ಏನು, ನನ್ನ ಕನಸುಗಳೇನು, ನನ್ನ ಒಂದು ಕೆರಿಯರ್ ಡ್ರೀಮ್ಸ್ನ ಅರ್ಥ ಮಾಡಿಕೊಂಡು ದೇ ಬಿನ್ ವೆರಿ ಸಪೋರ್ಟಿವ್ ಫಾರ್ ದ್ಯಾಟ್. ಯಾ, ಬಟ್ ದಟ್ಸ್ ಅಮೇಝಿಂಗ್. ಬಟ್ ಎಲ್ಲರಿಗೂ ಹಂಗಿರಲ್ಲ. ಖಂಡಿತ ಇರಲ್ಲ. ನಾನೇ ತುಂಬಾ ನೋಡಿದೀನಿ. ಬಿಕಾಸ್ ದೇ ಸಫರ್ ಅ ಲಾಟ್. ಅಷ್ಟು ಯೋಚನೆ ಮಾಡೋದು ಬಿಟ್ಬಿಡಿ. ನನ್ನ ಸ್ಟೂಡೆಂಟ್ಸು ಇಡೀ ಬೆಳಗ್ಗೆಯಿಂದ ಸಂಜೆ ತನಕ ಕ್ಲಾಸ್ ತಗೋತಾ ಇರ್ತೀನಿ. 6 ಗಂಟೆ ಆಗತ್ತೆ. ಅವತ್ತಿನ ದಿನ ಸರ್ಟಿಫಿಕೇಷನ್ ಇರುತ್ತೆ. ಅವರು ಅಷ್ಟು ದುಡ್ಡು ಕೊಟ್ಟು ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂತ ಬಂದಿರ್ತಾರೆ. ಅವತ್ತಿನ ದಿವಸ 6:30, 7 ಗಂಟೆ ಆಗುತ್ತೆ ಸರ್ಟಿಫಿಕೇಷನ್ಗೆ. ಹುಡುಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಕೈ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ, ಮನೆಗೆ ಹೋಗ್ಬೇಕು, ಫೋನ್ ಮೇಲೆ ಫೋನ್ ಬರ್ತಾ ಇದೆ, ನನಗೊಬ್ಬಳಿಗೆ ಬೇಗ ಸರ್ಟಿಫಿಕೇಟ್ ಕೊಡ್ತೀರಾ. ಪಾರ್ಟಿ ಮಾಡೋಕ್ಕೆ ಹೋಗಿಲ್ಲ, ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗಿಲ್ಲ, ಆಚೆ ಏನೋ ಇಲ್ಲದೇ ಇರೋ ಕೆಲಸಕ್ಕೆ ಹೋಗಿಲ್ಲ, ಓದಕ್ಕೆ ಬಂದಿರೋದು, ಸೇಫ್ ಆಗಿದ್ದಾರೆ. ಬೇಕಾದ್ರೆ ನಾನೇ ಕಾರ್ ಮಾಡಿ ಕಳಿಸ್ತಾ ಇದ್ದೆ, ಆದರೂ ಕೂಡ ಆ ಫ್ರೀಡಮ್ ಇಲ್ಲ. ಇಟ್ಸ್ ವೆರಿ ಸ್ಯಾಡ್. ಆ್ಯಂಡ್ ದಿಸ್ ಈಸ್ ನಾಟ್ ಅವರೊಬ್ಬರ ಸ್ಟೋರಿ ಅಲ್ಲ. ಈ ಥರ ಎಷ್ಟೋ ಸ್ಟೋರಿ ನನ್ನ ಕಣ್ಣಾರೆ ನೋಡಿದ್ದೀನಿ ಹೆಣ್ಮಕ್ಳಿಗೆ. ಇವಾಗಲೂ ಕೂಡ ಫ್ರೀಡಮ್ ಇಲ್ಲ. ಅಫ್ಕೋರ್ಸ್ ಆ ಕಡೆಯಿಂದ ವ್ಯೂ ಪಾಯಿಂಟನ್ನು ನೋಡಿದಾಗ ಭಯ ಇದೆ, ಆ ಒಂದು ಸೆಕ್ಯೂರಿಟಿ ಇಶ್ಯೂಸ್ ಇದೆ, ಎಲ್ಲೋ ಒಂದು ಆತಂಕ ಇದೆ, ಮನೆ ಮಗಳು ಲೇಟಾಗಿ ಬಂದರೆ ಏನಾಗ್ಬಿಡುತ್ತೋ ಅನ್ನೋದು. ಬಟ್ ಇದೆಲ್ಲವೂ ಮೀರಿ ಐ ಥಿಂಕ್ ಯು ಶುಡ್ ಟ್ರಸ್ಟ್ ಯುವರ್ ಕಿಡ್ಸ್ ಆ್ಯಂಡ್ ಸೆಂಡ್ ದೆಮ್ ಔಟ್ ಟು ಲಿವ್ ದರ್ ಡ್ರೀಮ್ಸ್, ಬಿಕಾಸ್ ವರ್ಲ್ಡ್ ಇಸ್ ಗೋಯಿಂಗ್ ವೇ ಫಾರ್ವರ್ಡ್. ಯು ಶುಡ್ ನಾಟ್ ನಿಮ್ಮ ಮನೆ ಹೆಣ್ಮಕ್ಳನ್ನ ಹಿಡಿದಿಟ್ಟು ಈ ಪ್ರಪಂಚದ ಜೊತೆ ಹೋರಾಡು ಅಂದರೆ ಆಗಲ್ಲ, ಕಷ್ಟ ಇದೆ. ಯು ಹ್ಯಾವ್ ಟು ಗಿವ್ ದೆಮ್ ಫ್ರೀಡಮ್. ಆ್ಯಂಡ್ ಓಕೆ, ಅವ್ರಿಗೇನು ಸೇಫ್ಟಿಗೇನು ಕಲಿಸ್ಬೇಕು, ನೀವು ನೋಡಿ ಎಷ್ಟೊಂದು ಸತಿ ಕೆಟ್ಟದಾಗೋದು ಯಾರಿಗೆ ಧೈರ್ಯ ಕಮ್ಮಿ ಇರುತ್ತೆ ಅವ್ರಿಗೇನೆ. ಆ ಧೈರ್ಯ ಕಮ್ಮಿ ಆಗೋದೇನೆ ನೀವು ಹಿಡಿದಿಟ್ಟಾಗ. ಇನ್ನೊಂದು ಸ್ವಲ್ಪ ಒಳ್ಳೆ ಏನಂತಾರೆ, ನೀನು ಹೆಂಗೆ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಹೇಳ್ಕೊಟ್ಟಾಗ ಮೇ ಬಿ ದಟ್ ವಿಮೆನ್ ವಿಲ್ ಬಿ ಏಬಲ್ ಟು ಫೈಟ್ ಬ್ಯಾಕ್ ಆ ಒಂದು ಸಿಚುವೇಶನಲ್ಲಿ. ಅನ್ಕಂಟ್ರೋಲಬಲ್ ಸಿಚುವೇಶನ್ ಅಲ್ಲ, ಅಟ್ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ಯಾರಾದರೂ ಬಂದು ಏನಾದರೂ ಒಂದು ರಿಯಾಕ್ಷನ್ ಕೊಟ್ಟಾಗ ಶಿಲ್ ಬಿ ಏಬಲ್ ಟು ರಿಬೌಂಡ್. ಯಾಕೆ ಏನು ಅಂತ ಕ್ವೆಶ್ಚನ್ ಮಾಡೋ ಕೆಪಾಸಿಟಿ ಇರುತ್ತೆ. ಬಟ್ ಅದೇ ಎಲ್ಲೋ ಒಂದು ಕಡೆ ಕಮ್ಮಿ ಇದೆ.
ಕ್ವೆಶ್ಚನ್ ಮಾಡಕ್ಕೂ ಧೈರ್ಯ ಇಲ್ಲದೆ ಇರೋಂಥ ಪರಿಸ್ಥಿತಿಲಿ ಆ, ಮ್, ಹಾಕಿರ್ತಾರೆ. ಸೊ ದ್ಯಾಟ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಚೇಂಜ್. ಆ್ಯಂಡ್ ಇದೆಲ್ಲದರಲ್ಲಿ ಇವಾಗ ನನ್ಗೆ ಅದು ಕ್ವಶನ್ ನಿಮ್ಗೆ ಕೇಳಬೇಕು ಅಂತ ಇದ್ದೆ, ಬಟ್ ಇವಾಗ ನೀವು ಅದನ್ನೆಲ್ಲ ಹೇಳದ್ಮೇಲೆ ಈ ಕ್ವಶನ್ ನಿಮ್ಗೆ ಯಾಕೋ ವ್ಯಾಲಿಡ್ ಆಗಲ್ಲ ಅನಿಸ್ತಾ ಇದೆ. ಬಟ್ ಆದ್ರೂ ಕೇಳಿ. ಕೇಳ್ತೀನಿ. ಏನು ಅಂದರೆ ಇದೆಲ್ಲರದು ಮಧ್ಯೆ ಸೊ ಜನರಲಿ ಪೀಸ್ ಆಫ್ ಮೈಂಡ್ ಈಸ್ ಇಂಪಾರ್ಟೆಂಟ್. ಅದು ಹೇಗೆ ಸಿಗುತ್ತೆ ನಿಮಗೆ? ಬಿಕಾಸ್ ಇದೆಲ್ಲದರಲ್ಲೂ ಮಾಡ್ಬೇಕಾದ್ರೆ ಬ್ಯುಸಿ ಅದು ಇದು ಅಂತ ಎಲ್ಲೋ ಒಂದು ಕಡೆ ಫ್ರಸ್ಟ್ರೇಟ್ ಆಗ್ತೀವಿ, ಏನೋ ಆಗ್ತೀವಿ. ಬಟ್ ಇವಾಗ ನೀವು ಹೇಳೋದು ಕೇಳಿದ್ಮೇಲೆ ಯು ಆರ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. That's all the words. Yeah. ಬಟ್ ಐ ಡೋಂಟ್ ನೋ, ಅದಕ್ಕೆ ಕೇಳಿದೆ ನಿಮ್ಗೆ ಆ ಕ್ವಶನ್ ವ್ಯಾಲಿಡ್ ಆಗುತ್ತಾ ಅಂತ. ಇಲ್ಲ, ನನಗೇನಂತಂದ್ರೆ ಬಿಕಾಸ್ ಫ್ರಸ್ಟ್ರೇಟ್ ಇಲ್ಲ, ಆಗ್ತಾರೆ, ಫ್ರಸ್ಟ್ರೇಷನ್ ಆಗೇ ಸೊ ಆಗತ್ತೆ. ಬಟ್ ಆಗುತ್ತೆ. ಸೊ ಅದಾದಾಗ ಆ ಪೀಸ್ ಆಫ್ ಮೈಂಡ್ ಹೇಗೆ ತಗೋಬಹುದು ನಾವು ನಾನು ಅಂತ. ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀನಿ. ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್. ಬೆಳಗ್ಗೆ ಆಲ್ಮೋಸ್ಟ್ 2 hours, 1.5 hour, 2 hours ನಾನು ವಿಶ್ವಾಸ್ ಜೊತೆ ವರ್ಕೌಟ್ ಮಾಡ್ತೀನಿ, ವಿಚ್ ಇಸ್ ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಸ್ ಬಸ್ಟರ್ಸ್. ಆರಾಮಾಗಿ ಹೋಗಿ ನಿದ್ದೆ ಮಾಡ್ತೀವಿ. ಏನಕ್ಕೆ ಮೋಸ ಮಾಡಿದ್ರು ನಿದ್ದೆಗೆ ಮೋಸ ಮಾಡಲ್ಲ. ಮುಂಚೆ ಎಲ್ಲ ತುಂಬ, ಈಗ ಒಂದು 2-3 years ಬ್ಯಾಕು ನಿದ್ದೆ ಇಲ್ಲದೆ ಇದ್ರೂ 2 o'clock 3 o'clock ತನಕೆಲ್ಲ ಕೆಲಸ ಮಾಡಿದ ಜ್ಞಾಪಕ ಇದೆ ನನಗೆ. ಬಟ್ ಇನ್ ದ ಲಾಸ್ಟ್ 2 years ಐ ಡೋಂಟ್ ಡೂ ದಟ್. ಬಿಕಾಸ್ ನಮ್ಮ ಏನಂತಾರೆ ಅಜ್ಜಿ ತಾತ ಎಲ್ಲ ಏನಿದ್ದಾರೆ ಅವ್ರು ಇವತ್ತಿಗೂ ಅಷ್ಟು ಹೆಲ್ದಿಯಾಗಿ, ಅಷ್ಟು ಗಟ್ಮುಟ್ಟಾಗಿ ಎಲ್ಲ ತಿನ್ಕೊಂಡು ಉಣ್ಕೊಂಡು ನಮ್ಮ ಥರ ಅವ್ರು ಯಾವ ಡೇಟ್ಸು ತಿಂದಿಲ್ಲ, ಯಾವ ನಟ್ಸು ತಿಂದಿಲ್ಲ, ಇನ್ನೇನು ತಿಂದಿಲ್ಲ. ದಿನ ಇವತ್ತು ನಮ್ಮ ತಾತ ಈಸ್ 85, ಇವತ್ತು ಮುದ್ದೆ ಅನ್ನ ಚೆನ್ನಾಗಿ ತಿಂದ್ಬಿಟ್ಟು ಆರಾಮಾಗಿರ್ತಾರೆ ಅಂತಂದರೆ ದ್ಯಾಟ್ ಈಸ್ ಬಿಕಾಸ್ ಅವರ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ರು, ಟೈಮ್ ಕರೆಕ್ಟಾಗಿ ಊಟ ಮಾಡ್ತಿದ್ರು, ಮನೇಲಿ ಊಟ ಮಾಡ್ತಿದ್ರು. ಸೊ ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಜನ್ರೇಷನ್ಗೆ. ಹಳೆ ಕಾಲದವ್ರ ಥರ, ಹಳೆ ಕಾಲದವರೇ ಚೆನ್ನಾಗಿ ಬದುಕ್ತಾ ಇದ್ದಿದ್ದು. ಅವರಲ್ಲಿರೋ ವ್ಯಾಲ್ಯೂಸ್ ನಮ್ಮ ಹತ್ರ ಇಲ್ಲ, ಆಯ್ತಾ? ಇವಾಗ ಇಟ್ ಇಸ್ ಬಿಕಮ್ ಫ್ಯಾನ್ಸಿ ದಟ್ ಏನೋ ನಾನು ಮದುವೆ ಆಗ್ತೆ ಬದುಕ್ತೀನಿ, ನಂಗೆ ಮಕ್ಕಳು ಬೇಡ. ಐ ಆಮ್ ನಾಟ್ ಜಡ್ಜ್ಮೆಂಟಲ್, ದಟ್ ಈಸ್ ಯುವರ್ ಪರ್ಸ್ನಲ್ ಒಪಿನಿಯನ್. ಬಟ್ ನನ್ನ ಕೇಳೋಕೆ ಹೋದರೆ ಗೆಟಿಂಗ್ ಮ್ಯಾರಿಡ್, ಹ್ಯಾವಿಂಗ್ ಅ ಬೇಬಿ, ಬೀಯಿಂಗ್ ಇನ್ ಅ ಫ್ಯಾಮಿಲಿ is the most beautiful thing. You can't compare it to any success. Going back to your family, to your husband and your baby, to sleep peacefully is the biggest success. ಅದರಷ್ಟು ದೊಡ್ಡ ಸಕ್ಸಸ್ ಇನ್ನೊಂದಿಲ್ಲ. ನೀವು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೋತೀರಾ, ನಿನ್ನ ಪಕ್ಕದಲ್ಲಿ ನಿನ್ನ ಪ್ರೀತಿಸೋ ಗಂಡ ಇದ್ದಾರಾ, ನಿನ್ನ ಮಗು ಇದೆಯಾ, ಆ ಮಗುನ ಹಿಂಗೆ ಹಿಡ್ಕೊಂಡು ಮಲ್ಕೊಳ್ಳೋದ್ರಲ್ಲಿ ಇದೆಯಲ್ಲ ಆ ಸುಖ, that cannot be compared to any big success. That's the biggest success in life. And that is why we have to look up to our ancestors, ಏನಂತಾರೆ ಪ್ರೀವಿಯಸ್ ಜನರೇಷನ್, ವೇರ್ ಅವ್ರಿಗಿರೋ ವ್ಯಾಲ್ಯೂಸ್ ನಮಗಿಲ್ಲ ಈ ಜನ್ರೇಷನಲ್ಲಿ. ಆ್ಯಂಡ್ ಇಟ್ ಈಸ್ ವೆರಿ ಫ್ಯಾನ್ಸಿ ದಟ್ ನಾನು ಮದುವೆ ಆಗದೆ ಇರ್ತೀನಿ, ನಾನು ಐ ಫೀಲ್ ವೆರಿ ಗ್ಲ್ಯಾಡ್ ಅಬೌಟ್ ಇಟ್. ನಾನು 23ಗೆ ಮದುವೆ ಆಯಿತು, 25ಕ್ಕೆ ಮಗು ಆಯಿತು, ಆ್ಯಂಡ್ ನಾವು ಐ ಆಮ್ ಲೈಕ್ ಸೂಪರ್ ಫ್ರೀ. 32ಕ್ಕೆ ನನ್ನ ಮಗಳು 8 ವರ್ಷ ಆರಾಮಾಗಿ ಒಂದಿದೆ ಗೊತ್ತಾ, ಏನೋ ಒಂಥರ ಒಂದು ಕಂಟೆಂಟ್ಮೆಂಟ್ ಇದೆ ಅಲ್ಲ, ಅಷ್ಟಿಲ್ಲದೆ ಬೇಗ ಮದುವೆ ಆಗಿ ಅಂತ ಸುಮ್ಮನೆ ಹೇಳಲ್ಲ. ಯುವರ್ ಬಾಡಿ ಈಸ್ ಸಪೋರ್ಟಿವ್. ನಿಂಗೊಂದು 25 ವರ್ಷಕ್ಕೆ ಒಂದು ಮಗು ಹೆರಬೇಕಾದ್ರೆ ನಿನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇದೆ. ನಿನ್ನ ಮೆಂಟಲಿನೂ ಅಷ್ಟು ಏನಂತಾರೆ ಕಾಂಪ್ಲಿಕೇಟೆಡ್ ಆಗಿ ಜೀವನ ಮಾಡ್ತಿಲ್ಲ. ಯು ಆರ್ ಸ್ಟಿಲ್ ಇನ್ ಅ ವೆರಿ ಸಾಫ್ಟರ್ ಸ್ಪೇಸ್. ಸೊ ಯು ಆರ್ ರೆಡಿ ಟು ಟೇಕ್ ದಟ್ ನ್ಯೂ ಎಕ್ಸ್ಪೀರಿಯನ್ಸಸ್ ಇನ್ ಲೈಫ್. ನಾವು 35, 32, 33ಕ್ಕೆ ಮದುವೆ ಆಗಿ 35ಕ್ಕೆ ಮಗು ಮಾಡ್ಕೊಂಡಾಗ ಏನಾಗುತ್ತೆ, ಯು ಆರ್ ವೆರಿ ಮಚ್ ಎಕ್ಸ್ಪೋಸ್ ಟು ದ ವರ್ಲ್ಡ್. ತುಂಬ ತಿಳ್ಕೊಂಬಿಟ್ಟಿರ್ತೀಯ. ಅವಾಗ ನಿನಗೆ ಸಡನ್ನಾಗಿ ಆ ಒಂದು 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 ನಾರ್ಮಲ್ ಒಂದು ಹೆಣ್ಣಿಂದ ಒಂದು ತಾಯಿ ಆಗೋ ಒಂದು ಶಿಫ್ಟ್ ಇದೆಯಲ್ಲ, ಅದು ತಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆ ಒಂದು ಟ್ರಾನ್ಸಿಷನ್ನ ತಡ್ಕೊಳ್ಳೋದು ಆ ಒಂದು ಮೆಚ್ಯೂರಿಟಿಲಿ ಕಷ್ಟ ಆಗುತ್ತೆ. ಸೊ ಈ ರೀಸೆಂಟಾಗಿ ಇದನ್ನೆಲ್ಲ ನಾನು ತುಂಬ ಯೋಚನೆ ಮಾಡಿದಾಗ ಐ ಥಿಂಕ್ ಇಟ್ಸ್ ಗ್ರೇಟ್ ಹೌ ಬ್ಯೂಟಿಫುಲ್ ನಮ್ಮ ಹಿರಿಯರು ಹೇಳೋ ಒಂದು ವಿಷಯಗಳು, ಅದರಲ್ಲಿ ಎಷ್ಟು ಅರ್ಥ ಇದೆ, ಒಂದು ಸಂಸ್ಕೃತಿಲಿ ಎಷ್ಟು ಅರ್ಥ ಇದೆ, ಒಂದೊಂದು ಪೂಜೆಯಲ್ಲೂ ಎಷ್ಟು ಅರ್ಥ ಇದೆ, ಒಂದು ಒಂದು ಬಿಲೀಫಲ್ಲಿ ಎಷ್ಟು ಅರ್ಥ ಇದೆ. ಐ ಫೀಲ್ ಇಟ್ ಇಟ್ ಶುಡ್ ಬಿ ಟಾಟ್ ಟು ಅ ಯಂಗ್ಸ್ಟರ್. ಕರೆಕ್ಟ್. ಅದು ಎಲ್ಲೋ ಕ್ಯಾರಿ ಆಗ್ತಾ ಇಲ್ಲ ಅನ್ಸುತ್ತೆ. ಸಿ ಅಗೇನ್ ಇಟ್ ಇಸ್ ವೆರಿ ವೆರಿ ಪರ್ಸ್ನಲ್. ಇದು ನಾನು ಯಾರ ಬಗ್ಗೆನೂ ಜಡ್ಜ್ಮೆಂಟ್ ಮಾಡೋಕ್ಕೆ ಹೇಳ್ತಿಲ್ಲ. ಇಟ್ಸ್ ಪ್ಯೂರ್ಲಿ ಬಿಕಾಸ್ ಸಿಚುವೇಶನ್ಸ್. ಒಬ್ಬೊಬ್ಬರ ಮದುವೆ ಆಗಬಾರ್ದು ಅಂತಿರಲ್ಲ, ಬಟ್ ಆಗಿರಲ್ಲ. ಒಬ್ಬೊಬ್ರಿಗೆ ಮಗು ಆಗಬಾರ್ದು ಅಂತಿರಲ್ಲ, ಬಟ್ ಆಗಿರಲ್ಲ. ವಿ ಆರ್ ನೋಬಡಿ ಟು ಮೇಕ್ ದಟ್ ಜಡ್ಜ್ಮೆಂಟ್. ಬಟ್ ಟೈಮಿಗೆ ಏನೇನು ಆಗಬೇಕು ಅದಾದಾಗ
ಆ ಒಂದು ನೇಚರ್ ಅಗೇನ್ಸ್ಟ್ ಆಗಿ ನಾವು ಹೋಗಲ್ಲ. ವಿ ಹ್ಯಾವ್ ಟು ಗೋ ವಿತ್ ದ ನೇಚರ್. ನಮ್ಮ ಒಂದು ಏನಂತಾರೆ, ನೇಚರ್ ಇರೋದೇ ಹಂಗೆ ಅಲ್ವಾ? ಒಂದು ಹೆಣ್ಣು ಹುಡುಗಿ ಇಷ್ಟು ವರ್ಷಕ್ಕೆ ದೊಡ್ಡೋಳಾಗ್ತಾಳೆ, ಇಷ್ಟು ವರ್ಷಕ್ಕೆ ಕೆಲ್ಸಕ್ಕೆ ಸೇರ್ಕೋಬೇಕು, ಇಷ್ಟು ವರ್ಷಕ್ಕೆ ಮದುವೆ ಆಗ್ಬೇಕು, ಇಷ್ಟು ವರ್ಷಕ್ಕೆ ಮಗು. ಇದ್ರ ಅಗೇನ್ಸ್ಟ್ ಆಗಿ ನಾವು ಹೋದಾಗ ಇಟ್ ಈಸ್ ಅ ವೆರಿ ರಿವರ್ಸ್ಡ್ ಗೇಮ್ ವಿ ಆರ್ ಪ್ಲೇಯಿಂಗ್. ಸೊ ಐ ಥಿಂಕ್ ಇನ್ ದಟ್ ವೇ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಿದ್ದೀನಿ ಹೊರತು ಐ ಆಮ್ ನಾಟ್ ಗೆಟಿಂಗ್ ಜಜ್ಮೆಂಟಲ್ ಅಬೌಟ್ ಎನಿಬಡಿ. ಇಟ್ಸ್ ಅಗೇನ್ ಎವ್ರಿಬಡೀಸ್ ಪರ್ಸನಲ್ ಚಾಯ್ಸ್ ಆ್ಯಂಡ್ ಯು ಹ್ಯಾವ್ ಲೈಫ್ ಟು ಲಿವ್ ದ ವೇ ಯು ವಾಂಟ್. ಬಿಕಾಸ್ ನಿಮಗೆ ಒಂದು ರೈಟ್ ಟೈಮಲ್ಲಿ ರೈಟ್ ಪರ್ಸನ್ ಸಿಕ್ಕರು, ಸೊ ಎಲ್ಲ ರೈಟ್ ಆಗ್ತಾ ಬಂತು ಅಲ್ವಾ? ಕೆಲವೊಂದು ಸರಿ ನಮಗೆ ಗೊತ್ತಾಗಲ್ಲ, ಎಷ್ಟೋ ಜನರಿಗೆ ನಾವು ರೈಟ್ ಪರ್ಸನ್ ಅಂದ್ಕೊಂಡಿರ್ತೀವಿ, ಅದು ರೈಟ್ ಪರ್ಸನ್ ಆಗಿರಲ್ಲ. ಸೊ ಆ್ಯಕ್ಚುಲಿ ನಿಮಗೆ ಏನೇನು ಕ್ವಾಲಿಟೀಸ್ ಕಾಣಿಸ್ತು ವಿಶ್ವಾಸ್ ಅವರಲ್ಲಿ, ಆ್ಯಂಡ್ ಇವತ್ತಿಗೂ ನಿಮ್ಮ ರಿಲೇಷನ್ಶಿಪ್ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸ್ಟ್ರಾಂಗ್ ಆಗಿದೆ? ಸೊ ಏನು ಬೇಸಿಕ್ ಅಂದರೆ ಏನಿದೆ ಆ ಒಂದು ಬಾಂಡಿಂಗಲ್ಲಿ? ಯಾವ ವಿಷಯ ನಿಮ್ಮನ್ನು ಇವತ್ತಿನವರೆಗೂ ಹಿಡಿದಿಟ್ಟಿದೆ ಅಂತ? ಖಂಡಿತ. ಐ ಮೀನ್ ನನಗೆ ಜಾಲಿ ಡೇಸಲ್ಲಿ ವಿಶ್ವಾಸ ಸಿಕ್ಕಿದ್ದು 16 ವರ್ಷಕ್ಕೆ. ದೆನ್ ವಿ ವರ್ ಟುಗೆದರ್ ಫಾರ್ ಕ್ವೈಟ್ ಅ ಲಾಂಗ್ ಟೈಮ್. 23ಗೆ ಮದುವೆ ಆಯಿತು, ಬಿಕಾಸ್ ಅವ್ರಿಗೆ ಮದುವೆ ಆಗೋ ಏಜ್ ಆಗಿತ್ತು. ವಿ ಹ್ಯಾವ್ 7-8 ಇಯರ್ಸ್ ಡಿಫ್ರೆನ್ಸ್. ಸೊ ಸಡನ್ನಾಗಿ ಅವ್ರಿಗೆ ಮದುವೆ ಮಾಡಬೇಕು ಅನ್ನೋ ಒಂದೇ ಒಂದು ರೀಸನಿಗೆ ನಾನು ಮದುವೆ ಆದೆ, ಆ್ಯಂಡ್ ಇಟ್ ಆಲ್ ಫೆಲ್ ಇನ್ ಪ್ಲೇಸ್. ಬಟ್ ಫಾರ್ ದ ಕ್ವೆಶ್ಚನ್ ಯು ಆರ್ ಆಸ್ಕಿಂಗ್, ಐ ಫೀಲ್ ಲವ್ ಕ್ಯಾನ್ ಫೇಡ್, ಫ್ರೆಂಡ್ಶಿಪ್ ಕೆನಾಟ್ ಫೇಡ್. ಒಂದು ಸ್ನೇಹ ಅನ್ನೋದೇನಿದೆ ಅದು ಫೇಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ದ ಸ್ನೇಹ ಅನ್ನೋದೇನಿದೆ ಅದು ಎಷ್ಟು ಜಾಸ್ತಿ ವರ್ಷ ಇರ್ತೀವೋ ಅಷ್ಟು ಬೆಲೆ ಜಾಸ್ತಿ ಅದಕ್ಕೆ. ಬಟ್ ಪ್ರೀತಿ ಏನು ಗೊತ್ತಾ, ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಬೆಲೆ ಹೋಗ್ತಾ ಹೋಗ್ತಾ ಅದು ಕಮ್ಮಿ ಆಗ್ಬಿಡತ್ತೆ. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಅಟೆನ್ಷನ್ನು, ಆ ಒಂದು ಇದು ಏನಂತಾರೆ ಕನೆಕ್ಷನ್ನು, ಆ ಒಂದು ಬಟರ್ಫ್ಲೈಸ್ ಅದೆಲ್ಲ ಫೇಡ್ ಔಟ್ ಆಗ್ಬಿಡತ್ತೆ. ಬಟ್ ಸ್ನೇಹ ಏನಿದೆ ಅದು ಹಳೇದಾದಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಸೊ ವಾಟ್ ಹ್ಯಾಸ್ ವರ್ಕ್ಡ್ ಬಿಟ್ವೀನ್ ಮೀ ಆ್ಯಂಡ್ ವಿಶ್ವಾಸ್ ಇಸ್ ಪ್ಯೂರ್ಲಿ ಫ್ರೆಂಡ್ಶಿಪ್. ನಮ್ಮಿಬ್ಬರ ಮಧ್ಯೆ ಒಂದು ಯಾವುದೇ ಒಂದು ವಿ ಆರ್ ಲೈಕ್ ಅನ್ ಓಪನ್ ಬುಕ್. ವಿ ಕ್ಯಾನ್ ಶೇರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ವಿ ಆರ್ ಈಚ್ ಅದರ್ಸ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ವಿ ಆರ್ ಈಚ್ ಅದರ್ಸ್ ಬಿಗ್ಗೆಸ್ಟ್ ಕ್ರಿಟಿಕ್. ಇಬ್ರು ದಿನ ಬೆಳಗ್ಗೆ ರಾತ್ರಿ ಆದ್ರೆ ಕಿತ್ತಾಡ್ತಾ ಇರ್ತೀವಿ. ಅವ್ನು ಹೇಳೋದಕ್ಕೆ ನಾನು ಒಪ್ಕೊಳ್ಳಲ್ಲ, ನಾನು ಹೇಳೋದಕ್ಕೆ ಅವನು ಒಪ್ಕೊಳ್ಳಲ್ಲ. ಅವ್ನು ನನಗೇನೋ ಒಂದು ಇಂಪಾರ್ಟೆಂಟ್ ವಿಷಯ ಬೆಟರ್ ಆಗಕ್ಕೆ ಹೇಳ್ತಿರ್ತಾರೆ, ನಾನೇನೋ ಒಂದು ಬೆಟರ್ ಆಗಕ್ಕೆ ಹೇಳ್ತಾ ಇರ್ತೀನಿ. ಸೊ ವಿ ಕೀಪ್ ಹ್ಯಾವಿಂಗ್ ದಟ್ ಕಾನ್ವರ್ಸೇಷನ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ವಿ ನೋ ನಮ್ಮಿಬ್ಬರಿಗೂ ನಾವು ಒಳ್ಳೇದನ್ನೇ ಹೇಳ್ತಾ ಇದ್ದೀವಿ ಅಂತ. ಸೊ ಆರ್ ಫ್ರೆಂಡ್ಶಿಪ್ ಆ್ಯಂಡ್ ರೆಸ್ಪೆಕ್ಟ್, ದಿಸ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಈ ವ್ಯಕ್ತಿ ಜೊತೆ ನಾನು ಇಡೀ ಜೀವನ ಒಂದು 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 ಗೌರವ ಇಂದ ಅಂದರೆ ರೆಸ್ಪೆಕ್ಟಿಂದ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ನನಗೆ ರೆಸ್ಪೆಕ್ಟ್ ಕೊಟ್ಟು ಬದುಕ್ಬೋದು ಅಂತಂದರೆ ಐ ಥಿಂಕ್ ದ್ಯಾಟ್ ವಿಲ್ ಟೇಕ್ ಅ ಲಾಂಗ್ ವೇ ಆ್ಯಂಡ್ ಐ ಬಿ ಹಿಸ್ ಫ್ರೆಂಡ್ ಫಾರ್ ಅ ಲೈಫ್ ಟೈಮ್. ಐ ಥಿಂಕ್ ದೀಸ್ ಟೂ ಆರ್ ದ ಮೇಜರ್ ಥಿಂಗ್ಸ್ ನನ್ನ ವಿಶ್ವಾಸ ಮಧ್ಯೆ. ಬಿಕಾಸ್ ದೆರ್ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ದಟ್ ಕೇಮ್ ಇನ್ ಆರ್ ಲೈಫ್ ಆಸ್ ವೆಲ್, ಲೈಕ್ ಎವ್ರಿಬಡಿ ಎಲ್ಸ್. ದೇರ್ ಆರ್ ಟೈಮ್ಸ್ ದಟ್ ವಿ ಡಿಡ್ಂಟ್ ಸ್ಟಿಕ್ ಆನ್, but we still came back. It's because of friendship. It's because we value each other, we respect each other. And we know ನಮ್ಮಿಬ್ಬರು ಟಾರ್ಚರ್ ಬೇರೆ ಯಾರು ತಡ್ಕೊಳ್ಳಲ್ಲ ಪ್ರಪಂಚದಲ್ಲಿ ಅಂತ. Only he can tolerate my torture and I can tolerate his personality. Yeah. ಸೊ ಅವ್ರಿಗೆ ಬೇರೆ ಯಾರಿಗೂ ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು we got married. ಎಲ್ಲರೂ ಸೇಫ್ ಆಗಿರ್ಲಿ, ನಾವಿದ್ದೇ ಪಡೋಣ ಆ ಕಷ್ಟ ಅಂತ. ಫೈನಲ್ ಕ್ವೆಶ್ಚನ್ ಫಾರ್ ಯು ಈಸ್ ಏನು ಅಂದ್ರೆ, ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಏನು ಜನರಲ್ಲಿ? ಈಗ ವುಮನ್ ಆಂಟರ್ಪ್ರಿನರ್ ಅಂದ್ರೆ ಏನ್ ಮಿಸ್ಕನ್ಸೆಪ್ಷನ್ ಮಾಡ್ಕೋತಾರೆ, ಯಾವ್ದನ್ನ ಮಾಡ್ಕೋಬಾರ್ದು, ಅಂಡ್ ಆಸ್ ಅ ಹುಡುಗಿ ಅಥವಾ ವುಮನ್ ಅವಳು ಅದನ್ನ ಬಿಸ್ನೆಸ್ ಮಾಡ್ತಾ ಇದ್ದಾಳೆ ಅಂದ್ರೆ ಅದರಿಂದ ಅವಳು ಹೇಗೆ ಆನ್ಸರ್ ಮಾಡಬೇಕು, ಹೊರಗೆ ಬರ್ಬೋದು ಅಂತ? The biggest misconception about women entrepreneurs is they need less time than compared to men. ಏನಾಗುತ್ತೆ, ನಾನು ಒಂದು ಹೆಣ್ಣು ಹುಡುಗಿಯಾಗಿ ಐ ಆಮ್ ಸಪೋಸ್ ಟು ಪ್ಲೇ ಮಲ್ಟಿಪಲ್ ರೋಲ್ಸ್. ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದು ನನ್ನ ಮಗಳನ್ನ ಕಳಿಸಿ ನಾನು ರೆಡಿಯಾಗಿ ನನ್ನ ಫಿಟ್ನೆಸ್ ನೋಡ್ಕೊಂಡು ನಾನು ಜಿಮ್ಗೆ ಹೋಗಿ ನಾನು ವಾಪಸ್ ಬಂದು ರೆಡಿಯಾಗಿ ನನ್ನ ಬಿಸ್ನೆಸ್ಗೆ ಹೋಗಿ ಅದನ್ನು ಮುಗಿಸ್ಕೊಂಬಂದು ಸಂಜೆ ನನ್ನ ಮಗಳಿಗೆ ಏನು ಮಾಡಬೇಕು ಅದನ್ನು ಮಾಡಿ ನನ್ನ ಹಸ್ಬೆಂಡ್ಗೆ ಏನು ಮಾಡ್ಬೇಕು ಅದನ್ನು ಮಾಡಿ ಮಲ್ಕೋಬೇಕು. ದಿಸ್ ಈಸ್ ಮೈ ರೊಟೀನ್. ಇಟ್ಸ್ ಅ ಲಿಟಲ್ ಬಿಟ್ ಡಿಫ್ರೆಂಟ್ ಫಾರ್ ಮೆನ್. ಬಟ್ ವಾಟ್ ವಿ ಆರ್ ಅ ಲಾಟ್ ಆಫ್ ವಿಮೆನ್ ಆರ್ ಎಕ್ಸ್ಪೆಕ್ಟೆಡ್ ಇಸ್ ಟು ಪ್ಲೇ ಆಲ್ ಆಫ್ ದಿಸ್ ಲೈಕ್ ಅ ಪ್ರೋ. ಅಂದರೆ ಒಂದು ಎಕ್ಸ್ಪರ್ಟ್ ಥರ ಇದನ್ನೆಲ್ಲ ಮಾಡಲೇಬೇಕು. ಬೈ ಡಿಫಾಲ್ಟ್ ಶಿ ಇಸ್ ಸಪೋಸ್ ಟು ಡೂ ಆಲ್ ಆಫ್ ದಿಸ್.
ಮೆಕ್ಯಾನಿಸಮ್ ಇಬ್ರಿಗೂ ಒಂದೇ. ಒಂದು ಹೆಣ್ಣಿಗೂ ಒಂದು ಗಂಡಿಗೂ ಇರೋದೇ 24 ಗಂಟೆ. ದೇ ಹ್ಯಾವ್ ದ ಸೇಮ್ ರೂಟ್, ಇದು ಏನಂತಾರೆ, ಕ್ಯಾಲಿಬರ್. So you can't expect a woman to be superwoman. Just because she's supposed to do all that, you can't expect her to be a superwoman. You need to give her space, support as much as possible, because ಎಷ್ಟೋ ಜನ ಹೆಣ್ಮಕ್ಳು ದೇ ಗೋ ವೇ ಬಿಯಾಂಡ್ ದೇರ್ ಲಿಮಿಟ್ಸ್ ಟು ಸ್ಟ್ರೆಚ್ ಟು ಬ್ಯಾಲೆನ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಇದರಲ್ಲಿ ಏನಾಗ್ತಿದೆ ಅಂತಂದರೆ ಲಾಟ್ ಆಫ್ ಟೈಮ್ಸ್ ತುಂಬ ಕುಗ್ಸಕ್ಕೆ ಟ್ರೈ ಮಾಡ್ತಾರೆ. ವರ್ಡ್ಸ್ ಲೈಕ್ ಏನಂತಾರೆ, ನಿನಗೆ ಫ್ಯಾಮ್ಲಿಗಿಂತ ನಿನ್ನ ಬಿಸ್ನೆಸ್ ಜಾಸ್ತಿ ಆಯಿತು, ನಿನಗೆ ಮಕ್ಕಳಿಗಿಂತ ದುಡಿಯೋದು ಜಾಸ್ತಿ ಆಯಿತು. ದೀಸ್ ಆರ್ ದ ಫಸ್ಟ್ ಥಿಂಗ್ಸ್ ದಟ್ ಪೀಪಲ್ ಹ್ಯಾವ್ ಟು ಸ್ಟಾಪ್ ಸೇಯಿಂಗ್ ವಿಮೆನ್, ಬಿಕಾಸ್ ಟುಡೇಸ್ ವಿಮೆನ್ ಹ್ಯಾವ್ ಅ ಲಾಟ್ ಆಫ್ ಕ್ಯಾಲಿಬರ್ and they can do miracles, right? And they have to set example to the next generation. It's not anymore that she stays at home, and if it is her choice, no, nothing wrong in it. But if she chooses to go out, you need to respect that, right? And you need to be supportive on that. So stop expecting women to be superwomen and become that, ಏನಂತಾರೆ, 10 ಕೈಗಳು ಇಟ್ಕೊಂಡು 10ರಲ್ಲೂ ಏನೋ ಒಂದು ಮಾಡೋಕ್ಕೆ ಆಗಲ್ಲ, ಎಲ್ಲರಿಗೂ ಆಗಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಆಗುತ್ತೆ, ಕೆಲವೊಂದು ಹೆಣ್ಮಕ್ಳು ಅದರಿಂದಾನೇ ತುಂಬ ಕೊರಗ್ತಾ ಇದ್ದಾರೆ. I've seen so many women step back from their career and not doing anything at all. So I think stop generalizing women to be superwomen. ಏಯ್! ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಶೋಗೆ ಬಂದ್ರಿ. ತುಂಬ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಆ್ಯಂಡ್ ಇದರಿಂದ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೆ ಕನ್ಫ್ಯೂಷನಲ್ಲಿರ್ತಾರೆ, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು. ಆ್ಯಂಡ್ ನಿಮ್ಮಂಥವ್ರನ್ನೆಲ್ಲ ನೋಡಿದಾಗ ಅವ್ರ ಕೈಯಿಂದ ಸಾಧ್ಯ ಇದೆ, ನಾವು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಕ್ವಶನ್ಸ್ ಕಾಡ್ತಿರುತ್ತೆ. ಖಂಡಿತ ಏನೂ ಇಲ್ಲದೆ ಸ್ಕ್ರ್ಯಾಚಿಂದ ಬಂದಿದ್ದ ಉದಾಹರಣೆಗಳು ಸಾಕಷ್ಟಿದೆ. ಆ್ಯಂಡ್ ನಾನು ಅಷ್ಟೇ, ಐ ಮೀನ್, ದೋ ಐ ಹ್ಯಾವ್ ನಾಟ್ ಡನ್ ಸಮಥಿಂಗ್ ವೆರಿ ಬಿಗ್, ಅಂದರೆ ತುಂಬ ದೊಡ್ಡದಾಗಿ ಏನೂ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಲ್ಲ. ಬಟ್ ನಾವು ಎಲ್ಲಿದ್ವಿ, ಇವಾಗ ಎಲ್ಲಿ ಬಂದಿದ್ದೀವಿ, ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ಜರ್ನಿ. ನನಗೆ ಆ ಒಂದು ಜರ್ನಿ ಬಗ್ಗೆ ತುಂಬ ಖುಷಿ ಇದೆ. ಯಾಕಂದರೆ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಶ್ರಮ ಪಟ್ಟಿದ್ದೀನಿ. ಆ್ಯಂಡ್ ಸೋತಾಗ ಕುಗ್ಲಿಲ್ಲ, ಗೆದ್ದಾಗ ಹಿಗ್ಲಿಲ್ಲ. ಐ ನೆವರ್ ಲಿಫ್ಟೆಡ್ ಅಪ್ ಮೈ ಹೆಡ್ ವೆನ್ ಐ ವಾಸ್ ಇನ್ ಅ ಪೀಕ್ ಆ್ಯಂಡ್ ನೆವರ್ ಫೆಲ್ಟ್ ಓಕೆ ನನ್ನ ಜೀವನ ಮುಗೀತು ಅಂತ. ಐ ಟುಕ್ ದ್ಯಾಟ್ ಜರ್ನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಖುಷಿ ಆಗುತ್ತೆ. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಕಷ್ಟಪಟ್ಟರೆ, ಶ್ರಮ ಪಟ್ಟರೆ, ಕ್ಲಾರಿಟಿ ಜೊತೆ ಕೆಲಸ ಮಾಡಿದ್ರೆ ಯಾರು ಏನು ಬೇಕಾದ್ರೂ ಸಾಧಿಸ್ಬೋದು. ಇದರಿಂದ ಒಂದು 5 ಜನದ ಜೀವನ, ಒಂದು ಥಾಟ್ ಪ್ರೋಸೆಸ್ ಶಿಫ್ಟ್ ಆಗಿದ್ರು, ಐ ಬಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಎಸ್ ಡೆಫಿನೆಟ್ಲಿ ಆಗತ್ತೆ. ಬಿಕಾಸ್ ನೀವು ಹೇಳಿದ್ದು ಎಷ್ಟೊಂದು ಜನಕ್ಕೆ ತಲೆಯಲ್ಲಿ ಇದ್ದೇ ಇರುತ್ತೆ, ನಾನು ಹಿಂಗಾದಾಗ ಏನೋ ಒಂದು ಮಾಡ್ಬೋದಲ್ಲ, ಇಲ್ಲಾಂದ್ರೆ ಎಲ್ಲೋ ಒಂದು ಬ್ಯಾಕ್ ಸ್ಟೆಪ್ ಹಾಕ್ತಾ ಇರ್ತಾರೆ. ಅವ್ರಿಗೆ ನಿಮ್ಮ ಹೇಳಿದ ಮಾತುಗಳು ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅವರು ಆ ಸ್ಟೆಪ್ಪನ್ನು ತಗೊಂಡು ಮುಂದೆ ಬರ್ತಾರೆ. ಸೊ ಅದಕ್ಕೆ ನೀವು ಹೆಲ್ಪ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.